ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭುಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ರಮಣಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಜಯತಿ ಸ ಭಗವಾನ್ ರಮಣಃ ವಾಕ್ಪತಿರಾಚಾರ್ಯಗಣಪತಿರ್ಜಯತಿ. ಅಸ್ಯ ಚ ವಾಣೀ ಭಗವತ್ ರಮಣೀಯಾರ್ಥಾನುವರ್ತಿನಿ ಜಯತಿ. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಿಮತಾಮಜ್ಞಾನಮುನ್ಮೂಲಯನ್. ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ. ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಅರುಣಜಲಜನೇತ್ರಂ ಮುಗ್ಧಮಂದಸ್ಮಿತಾಸ್ಯಂ ತರುಣತಪನಭಾಸಂ ಪೂರ್ಣಬೋಧಪ್ರಸಾದಂ. ಅರುಣಶಿಖರಿಸಾನುಪ್ರಾಂಗಣೇ ಸಂಚರಂತಂ ರಮಣಮರುಣಮೂರ್ತಿಂ ಚಿಂತಯೇದಿಷ್ಟಸಿದ್ಧಯೇ. ಅಪಾರಸಚ್ಚಿತ್ಸುಖವಾರಿರಾಶೇರ್ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ. ಗುಹಾಹಿತಂತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ. ರಮಣ ಮಹರ್ಷಿಗಳ ಸದ್ದರ್ಶನಂ ಉಪನ್ಯಾಸ ಮಾಲಿಕೆಯ 5 ದಿನಗಳ ಈ ತಿಂಗಳ ಉಪನ್ಯಾಸ ಮಾಲಿಕೆಯಲ್ಲಿ 3ನೇ ದಿನವಾಗಿರ್ತಕ್ಕಂತಹ ಇಂದು ಸದ್ದರ್ಶನಂ ಕೃತಿಯ 18ನೇ ಶ್ಲೋಕವನ್ನು ತಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ 18 ಅನ್ನೋದಕ್ಕೆ ವಿಶೇಷವಾಗಿರ್ತಕ್ಕಂತಹ ಅರ್ಥ ಇದೆ. 18 ಅನ್ನೋದು ಜಯಸೂಚಕವೂ ಕೂಡ ಹೌದು. ನಮ್ಮಲ್ಲಿ ಒಟ್ಟು ಇರತಕ್ಕಂಥದ್ದು 18 ಪುರಾಣಗಳು, 18 ಉಪಪುರಾಣಗಳು, ಮಹಾಭಾರತದಲ್ಲಿರ್ತಕ್ಕಂತಹ 18 ಪರ್ವಗಳು, ಭಗವದ್ಗೀತೆಯಲ್ಲಿರ್ತಕ್ಕಂಥ 18 ಅಧ್ಯಾಯಗಳು, ಮಹಾಭಾರತ ಯುದ್ಧದಲ್ಲಿ ನಡೆದಂತಹ 18 ಅಕ್ಷೌಹಿಣಿ ಸೈನ್ಯ. ಈ ರೀತಿಯಾಗಿ 18 ಎಂಬತಕ್ಕಂಥದ್ದು ಜಯಸೂಚಕ ಎಂಬುದಾಗಿ ನಮ್ಮಲ್ಲಿ ಖ್ಯಾತವಾಗಿದೆ. ಅಷ್ಟಾದಶ ಎಂಬತಕ್ಕಂಥದ್ದು ಅತ್ಯಂತ ಮೌಲಿಕವಾಗಿರ್ತಕ್ಕಂತಹ ಒಂದು ಸಂಖ್ಯೆ. ಇಂತಹ 18ನೇ ಶ್ಲೋಕದಲ್ಲಿ ಭಗವಾನ್ ರಮಣರು ಅಗ್ನಸ್ಯ ವಿಘ್ನಸ್ಯ ಚ ವಿಶ್ವಮಸ್ತಿ ಪೂರ್ವಸ್ಯ ದೃಶ್ಯಂ ಜಗದೇವ ಸತ್ಯಂ ಪರಸ್ಯ ದೃಶ್ಯಾಶ್ರಯಭೂತಮೇಕಂ ಸತ್ಯಂ ಪ್ರಪೂರ್ಣಂ ಪ್ರವಿಭಾತ್ಯರೂಪಂ. ಈ ಒಂದು ಶ್ಲೋಕದಲ್ಲಿ ಅಗ್ನನಿಗೂ ಜ್ಞಾನಿಗೂ ಜಗತ್ತು ಸಮಾನವಾಗಿ ತೋರುತ್ತದೆ. ಅಗ್ನ ಅಂದ್ರೇನು ಅಂದರೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥವನು. ಜ್ಞಾ ಅವಬೋಧನೆ, ಆ ಧಾತುವಿನಿಂದ ತಿಳಿಯುವುದು, ಅರಿಯುವುದು ಅನ್ನೋ ಅರ್ಥದಲ್ಲಿ ಅಜ್ಞ ಅನ್ನೋದಕ್ಕೆ ವಿರುದ್ಧವಾಗಿ ಜ್ಞ ಎಂಬತಕ್ಕಂಥದ್ದು ಇರತಕ್ಕಂಥದ್ದು. ಬೋಧ ಅಂದರೂ ಒಂದೇ, ಜ್ಞಾನ ಅಂದರೂ ಒಂದೇ. ಅದಕ್ಕೆ ಕೇನೋಪನಿಷತ್ತಲ್ಲಿ ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ವಿದ್ಯೆಯಿಂದ ಅಮೃತತ್ವ ಪ್ರಾಪ್ತಿ. ಆದ್ದರಿಂದ ಅಗ್ನರಾಗಿರ್ತಕ್ಕಂಥವರು ಸುಗ್ನರಾಗಬೇಕು ಯಾವಾಗಲೂ ಕೂಡ. ಭರ್ತೃಹರಿ ನೀತಿ ಶತಕದಲ್ಲಿ ಒಂದು ಒಳ್ಳೆ ಮಾತನ್ನು ಹೇಳಿಸ್ತಾನೆ. ಅಗ್ನಃ ಸುಖಮಾರಾಧ್ಯ. ಏನೂ ಗೊತ್ತಿಲ್ಲದೆ ಇರೋರಿಗೆ ಬಹಳ ಸುಲಭವಾಗಿ ಹೇಳ್ಕೊಡ್ಬೋದಂತೆ. ಸುಖತರ ಮಾರಾಧ್ಯತೆ ವಿಶೇಷಜ್ಞ. ಎಲ್ಲ ಗೊತ್ತಿರೋವನಿಗೆ ಹೇಳಲೇಬೇಕಾಗಿಲ್ಲ. ಆದರೆ ಜ್ಞಾನ ಲವ ದುರ್ವಿದಗ್ಧಂ ಬ್ರಹ್ಮಾಪಿ ನರಂ ನರಂಜಯತಿ ಅಂತ. ಯಾರು ಏನೂ ಗೊತ್ತಿಲ್ಲದೆ ಎಲ್ಲ ಗೊತ್ತು ಅಂತ ತಿಳ್ಕೊಂಬಿಟ್ಟಿದ್ದಾರೋ ಬ್ರಹ್ಮ ಇಳಿದು ಬಂದರೂ ಅವ್ರಿಗೆ ಹೇಳ್ಕೊಡೋಕ್ಕಾಗಲ್ಲ ಅಂತ. ಅದು ಹೇಗೆ ಅಂದರೆ, ಕ್ಲಾಸ್ ರೂಮಲ್ಲಿ ಅಧ್ಯಾಪಕ ಬಂದ ಕೂಡಲೇ ಕ್ಲೀನಾಗಿ ಬೋರ್ಡ್ ಅಳಿಸಿದರೆ
ತಾನು ಏನು ಬರೀಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೋ ಅದನ್ನು ಬರಿತಾ ಹೋಗ್ಬೋದು. ಅಥವಾ ತಾನು ಏನು ಬರೀಬೇಕು ಅಂತ ಅಂದ್ಕೊಂಡಿದ್ದಾನೋ ಅದು ಯಾರೋ ಬರದೇ ಬಿಟ್ಟಿದ್ರೆ ಬರೆಯೋ ಕೆಲಸವೇ ಇಲ್ಲ. ಆದರೆ ನನಗೇನು ಬೇಡವೋ ಅದನ್ನು ಯಾರಾದರೂ ಬರೆದು ಬಿಟ್ಟಿದ್ರೆ ಮೊದಲು ಅದನ್ನು ಅಳಿಸ್ಬೇಕು, ಆಮೇಲೆ ಬರೀಬೇಕು. ಇಟ್ ರಿಕ್ವೈರ್ಸ್ ಡಬಲ್ ವರ್ಕ್. ಆ ದೃಷ್ಟಿಯಿಂದನೇ ಆಲ್ವಿನ್ ಟಾಫ್ಲರ್ ಎಂಬತಕ್ಕಂತಹ ಸೋಷಿಯಲ್ ಆಂಥ್ರೋಪಾಲಜಿಸ್ಟು ಫ್ಯೂಚರ್ ಶಾಕ್ ಅನ್ನೋ ಗ್ರಂಥದಲ್ಲಿ ಒಂದು ಕಡೆ ಬರೀತಾನೆ, ದ ಇಲ್ಲಿಟ್ರೇಟ್ ಆಫ್ 21st century ಈಸ್ ನಾಟ್ ದಿ ಒನ್ ಹೂ ಡಸ್ ನಾಟ್ ನೋ ಹೌ ಟು ರೀಡ್ ಆರ್ ರೈಟ್, ಬಟ್ ಒನ್ ಹೂ ಹ್ಯಾಸ್ ದಿ ಆರ್ಟ್ ಆಫ್ ಅನ್ಲರ್ನಿಂಗ್, ಲರ್ನಿಂಗ್ ಆ್ಯಂಡ್ ರೀಲರ್ನಿಂಗ್ ಅಂತ. ಸೊ ಯು ಹ್ಯಾವ್ ಟು ಅನ್ಲರ್ನ್ ದಿ ಬ್ಯಾಡ್ ಥಿಂಗ್ಸ್ ಆ್ಯಂಡ್ ದೆನ್ ಸ್ಟಾರ್ಟ್ ರೀಲರ್ನಿಂಗ್ ಫ್ರಮ್ ದ ಬಿಗಿನಿಂಗ್. ಆ ದೃಷ್ಟಿಯಿಂದನೇ ಲರ್ನಿಂಗ್ ಅನ್ನೋದು ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಸೆಸ್. ವಿದ್ಯಾಭ್ಯಾಸಕ್ಕೆ ಆದಿಯುಂಟು, ಅಂತ್ಯವಿಲ್ಲ. ಆ ಈ ಮೊದಲನೇ ದಿನ ಪಾಠ ಹೇಳಿಕೊಟ್ಟ ದಿವಸ ವಿದ್ಯಾಭ್ಯಾಸ ಆರಂಭ ಆಯಿತು. ಆದರೆ ಕೊನೆ ಎಲ್ಲಿ? ಸಾಧ್ಯನೇ ಇಲ್ವಲ್ಲ. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲಃ ಬಹವಶ್ಚ ವಿಘ್ನಾಃ ಯತ್ ಸಾರಭೂತಂ ತದ್ಗ್ರಹೀತವ್ಯಂ ಹಂಸೋ ಯತ ಕ್ಷೀರಮಿವ ಅಂಬಃ. ಎಂಥ ಒಳ್ಳೆ ಮಾತು ಹೇಳಿದ್ದಾರೆ ನೋಡಿ. ಅನಂತ ಶಾಸ್ತ್ರಂ, ತಿಳ್ಕೋಬೇಕಾಗಿರೋ ಶಾಸ್ತ್ರಗಳು ಅನಂತವಾಗಿದೆ. ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಂ. 100 ವರ್ಷ ಬದುಕಿದ್ದು ದಿನ 16 ಗಂಟೆ ಓದಿದರೂ ಕೂಡ ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರದ ಮೇಲೆ ಹಿಡಿತ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಿರುವಾಗ ಎಲ್ಲ ನಾನು ಮಾತಾಡ್ತೀನಿ ಅಂತ ಹೋದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಆಗತ್ತಷ್ಟೆ. ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಬಹು ವೇದಿತವ್ಯಂ, ತಿಳ್ಕೋಬೇಕಾಗಿರೋದು ಬಹಳವಾಗಿದೆ. ಆದರೆ ಅಲ್ಪಶ್ಚ ಕಾಲ, ನಮ್ಮ ಹತ್ರ ಇರೋ ಕಾಲ ಬಹಳ ಕಡಿಮೆ. ಎಷ್ಟು ಚೆನ್ನಾಗಿ ಭರ್ತೃಹರಿ ಹೇಳ್ತಾನೆ ಗೊತ್ತಾ? ಆಯುರ್ವರ್ಷ ಶತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಧಂಗತಂ. 100 ವರ್ಷ ಒಬ್ಬ ವಯಸ್ಸಿನ ಜೀವಮಾನ ಅಂತ ಇಟ್ಕೊಳ್ಳೋದಾದರೆ 50 ವರ್ಷ ರಾತ್ರಿ ಕಳೆದೋಯ್ತು. ಇನ್ನು 50 ವರ್ಷದಲ್ಲಿ ಬಾಲತ್ವ ವೃದ್ಧತ್ವ ಯೋಹೋ. ತೀರ ಚಿಕ್ಕ ವಯಸ್ಸಲ್ಲಿ ಏನೋ ಮಾಡೋಕ್ಕೆ ಗೊತ್ತಿರಲ್ಲ, ತೀರ ವಯಸ್ಸಾದ್ಮೇಲೆ ಏನೋ ಮಾಡೋಕ್ಕಾಗಲ್ಲ. ಅದು ಯಾವಾಗ ಹೋಯಿತು? ಅದು 40 ವರ್ಷ ಹೋಯಿತು. ಇನ್ನಿರೋ 10 ವರ್ಷ ನೀನು ಕಳ್ಕೊಂಬಿಟ್ರೆ ಯಾವಾಗಪ್ಪ ನೀನು ಓದೋದು? ಸೌಖ್ಯಂ ಕುತಃ ಪ್ರಾಣಿನಾಂ. ನಿಜವಾಗ್ಲೂ ಸುಖ ಅನ್ನೋದು ಯಾವಾಗ ಮನುಷ್ಯನಿಗೆ? ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಷ ಅಹಂಕರೋಮೀತಿ ವೃಥಾಭಿಮಾನಃ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ಸುಖವನ್ನು ದುಃಖವನ್ನು ಯಾರೂ ನಮ್ಮ ಮೇಲೆ ಹೇರ್ತಾ ಇಲ್ಲ. ನಾವು ಮಾಡಿದ್ದನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಮಾಡಿದ್ದುಣ್ಣೋ ಮಹಾರಾಯ. ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಆ ಕರ್ಮವನ್ನು. ನಾನು ಮೊನ್ನೆ ಉಪನ್ಯಾಸದಲ್ಲಿ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ಒಳ್ಳೆ ಮಾತು ಕರ್ಮದ ಬಗ್ಗೆ. ವ್ಯಾಸವಾಣಿ. 1000 ಹಸು ಇದ್ದರೂ ಕೂಡ ಕರು 999 ಹಸುಗಳನ್ನು ದಾಟಿಕೊಂಡು ತನ್ನ ತಾಯಿ ಹಸು ಹತ್ರನೇ ಹೇಗೆ ಹೋಗುತ್ತೋ ಹಾಗೆ 999 ಜನ್ಮಗಳ ಹಿಂದೆ ಮಾಡಿರೋ ಕರ್ಮ ಈ ಜನ್ಮದಲ್ಲಿ ನನ್ನನ್ನೇ ಹುಡ್ಕೊಂಬರುತ್ತೆ ಅಂತ. ಯಥಾದೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ಪುಣ್ಯದ ಫಲ ಪ್ರತಿಯೊಬ್ಬರಿಗೂ ಬೇಕು. ಪುಣ್ಯ ಕಾರ್ಯ ಮಾಡೋಕ್ಕೆ ಮಾತ್ರ ಯಾರೂ ತಯಾರಾಗಿಲ್ಲ. ಪಾಪದ ಫಲ ಯಾರಿಗೂ ಬೇಡ. ಆದರೆ ಪಾಪ ಕಾರ್ಯಗಳಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೋತೀವಿ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ. ಯಾವಾಗಲೂ ಬೇವಿನ ಬೀಜ ಉತ್ತುಬಿಟ್ಟು ಮಾವಿನ ಹಣ್ಣು ನನಗೆ ಸಿಗಲಿಲ್ಲ ಅಂದರೆ ಹೆಂಗೆ ಸಾಧ್ಯ? ನೀನು ಮಾಡಿದ್ದೆ ನೀನು ಅನುಭವಿಸ್ತೀಯಪ್ಪ. ಅದು ಕಲಿಯುಗದಲ್ಲಿ ನೆನ್ಪಿಟ್ಕೊಳ್ಳಿ. 20 ವರ್ಷದ ಒಳಗೆ ನೀವು ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಈಗಲೇ ಇಲ್ಲೇ ಕಾಣಿಸ್ಬಿಡತ್ತೆ. ಆದ್ದರಿಂದ ನಾಸ್ತಿಕರ ದೃಷ್ಟಿಯಿಂದ ಹೊಡೆದಾಕೋದಕ್ಕೆ ಆಸ್ತಿಕರಿಗೆ ಬೆಸ್ಟ್ ಯುಗ ಯಾವುದು ಅಂದರೆ ಕಲಿಯುಗ. ಏಕೆಂದರೆ ಜನ್ಮಾಂತರ ನೀವು ಒಪ್ಪಲ್ಲ ತಾನೆ, ಬೇಡಪ್ಪ. 20 ವರ್ಷದಿಂದ ಏನಾಯಿತು ಅಂತ ಗೊತ್ತು ತಾನೆ ನಿನಗೆ, ಈಗ ಅನುಭವಿಸ್ತಾ ಇದೆಯಾ ನೋಡು. ಆಸ್ತಿಕನಿಗೆ ಯಾವತ್ತೂ ಭಯ ಇಲ್ಲ, ನಾಸ್ತಿಕನಿಗೇ ಭಯ. ಏಕೆಂದರೆ ನಾಸ್ತಿಕ ತಪ್ಪುದಾರಿ ಹಿಡಿದಿರ್ತಾನೆ. ಯಾವಾಗಲೂ ಮೋಸ ಮಾಡೋರಿಗೆ ಹೆದರಿಕೆ ಇರುತ್ತೆ ಹೊರತು ನೆಟ್ಟಿಗಿರೋರಿಗೆ ಯಾಕೆ ಹೆದರಿಕೆ? ಯಾರು ಏನು ಬೇಕಾದ್ರೆ ನೋಡ್ಕೊಂಡು ಹೋಗಲಿ, 24 ಗಂಟೆನೂ ಐ ಆಮ್ ಟ್ರಾನ್ಸ್ಪರೆಂಟ್, ಲೆಟ್ ಎನಿಬಡಿ ಸಿ ವಾಟ್ ಎವರ್ ದೇ ವಾಂಟ್ ಫ್ರಮ್ ಮೀ. ಆ ಧೈರ್ಯ ಯಾರಿಗೆ ಬರುತ್ತೆ? ಸತ್ಯ ಹೇಳೋರಿಗೆ ಬರುತ್ತೆ. ಸುಳ್ಳು ಹೇಳೋರಿಗೆ ಹೆಂಗೆ ಬರುತ್ತೆ ಆ ಧೈರ್ಯ ಅನ್ನೋದು? ಆ ದೃಷ್ಟಿಯಿಂದ ಲೋಕದಲ್ಲಿ ನೋಡಿ, ಅಗ್ನರು, ಸುಗ್ನರು, ವಿಘ್ನರು ಅಂತ 3 ಜನ. ಅಗ್ನರು ಏನೂ ಗೊತ್ತಿಲ್ಲದೆ ಇರೋರು, ಸುಗ್ನರು ಎಲ್ಲ ಗೊತ್ತಿರೋರು, ವಿಘ್ನರು ಯಾರು ತಿಳ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಅಡ್ಡ ಬರೋರು, ಅವ್ರನ್ನ ತಿಳ್ಕೊಳ್ಳದೆ ಇರೋ ಹಾಗೆ ಮಾಡೋರು. ಅದಕ್ಕೆ ಭರ್ತೃಹರಿ ಹೇಳ್ತಾನೆ, 4 ಥರ ಜನ ಇದ್ದಾರಪ್ಪ ಲೋಕದಲ್ಲಿ. ಸತ್ಪುರುಷರು, ಸಾಮಾನ್ಯರು,
ಮನುಷ್ಯ ರೂಪದಲ್ಲಿರ್ತಕ್ಕಂಥ ರಾಕ್ಷಸರು ಹೆಸರೇ ಇಲ್ಲದೆ ಇರತಕ್ಕಂಥವರು ಅಂತ. ಏತೇ ಸತ್ಪುರುಷ ಪರಾರ್ಥಘಟಕಾ ಸ್ವಾರ್ಥಾನ್ ಪರಿತ್ಯಜ್ಯಯೇ ಸಾಮಾನ್ಯಾಸ್ತು ವಿಶೇಷ ಮಧ್ಯಮವೃತಃ ಸ್ವಾರ್ಥ ವಿರೋಧೇನ ಯೇ ತೇಮೀ ಮಾನವ ರಾಕ್ಷಸ ಪರಹಿತಂ ಸ್ವಾರ್ಥಾಯ ನಿಘ್ನಂತಿ ಯೇ ತುಘ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೇ. ಸತ್ಪುರುಷರು ಯಾರು? ತಮ್ಮ ಕಷ್ಟ ಆದರೂ ಪರವಾಗಿಲ್ಲ, ಆಚೆ ಕಡೆ ಹೋಗಿ ಬೇರೆಯವ್ರಿಗೆ ಸುಖ ಕೊಡೋದಕ್ಕೋಸ್ಕರ ಒದ್ದಾಡ್ತಾರೆ. ಭಗವದ್ ರಾಮಾನುಜರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವರು ಹೇಳ್ತಾರೆ, ನಾನು ಒಬ್ಬ ಇದನ್ನು ಹೇಳಿ ನಾನು ಒಬ್ಬ ನರಕಕ್ಕೆ ಹೋಗಿ ಕೇಳಿದವ್ರು ಎಲ್ಲರೂ ಸ್ವರ್ಗಕ್ಕೆ ಹೋಗೋ ಹಾಗಿದ್ದರೆ ಐ ಡೋಂಟ್ ಮೈಂಡ್ ಗೋಯಿಂಗ್ ಟು ಹೆಲ್ ಅಂತ. ಅದು ನಿಜವಾಗಿರ್ತಕ್ಕಂಥ ಸತ್ವಗುಣ ಅಂದರೆ ಹಾಗಿರಬೇಕು. ತನಗೇನಾಗಬೇಕು ಅಂತಲ್ಲ, ಬೇರೆಯವ್ರಿಗೆ ಒಳ್ಳೇದಾದರೆ ಸಾಕು, ನನಗೆ ಕೆಟ್ಟದ್ದಾದರೂ ಪರವಾಗಿಲ್ಲ, ಬೇರೆ ಸಮಸ್ತ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಸಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನೋ ಧ್ಯೇಯವಾಕ್ಯ ಯಾರಲ್ಲಿ ಬೇರೂರಿ ನಿಂತಿರತ್ತೋ ಅಂಥವ್ರು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ. ಅಂಥವರೇ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ಮೌಲ್ಯ ಅನ್ನೋದಕ್ಕೆ ನೀವು ಯಾವತ್ತೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ಯು ಕೆನಾಟ್ ಫಿಕ್ಸ್ ಪ್ರೈಸ್ ಟ್ಯಾಗ್ ಫಾರ್ ವ್ಯಾಲ್ಯೂ. ವ್ಯಾಲ್ಯೂಸ್ ಆರ್ ಬಿಯಾಂಡ್ ಪ್ರೈಸ್. ಅದಕ್ಕೆ ಹೇಳೋದು, ಎವ್ರಿ ಕಮಾಡಿಟಿ ಹ್ಯಾಸ್ ಎ ಪ್ರೈಸ್, ಬಟ್ ದೆರ್ ಈಸ್ ಸಮಥಿಂಗ್ ವಿಚ್ ಇಸ್ ಪ್ರೈಸ್ಲೆಸ್ ಅಂತ. ಪ್ರತಿಯೊಂದಕ್ಕೂ ಅಳಿಬೋದು, ಇದಕ್ಕಿಷ್ಟು ಹಣ ಇದಕ್ಕಿಷ್ಟು ಹಣ, ಆದರೆ ನೀವು ಒಳ್ಳೆಯದನ್ನು ಹೆಂಗೆ ಅಳಿತೀರಾ ನೀವು? ಅದಕ್ಕೆ ವ್ಯಾಲ್ಯೂಸ್ ಕೆನಾಟ್ ಬಿ ಡಿಫೈನ್ಡ್. ರಾಧಾಕೃಷ್ಣನ್ ಅದಕ್ಕೆ ಹೇಳೋದು, ವ್ಯಾಲ್ಯೂಸ್ ಆರ್ ನಾಟ್ ರೂಲ್ಸ್ ಆರ್ ಸ್ಟ್ಯಾಟ್ಯೂಟ್ಸ್ ಟು ಬಿ ರಿಟನ್ ಡೌನ್ ಇನ್ ದಿ ಫಾರ್ಮ್ ಆಫ್ ಲಾ, ದೇ ಆರ್ ಇಂಟರ್ನಲೈಸ್ಡ್ ಪ್ರಾಸೆಸ್ ಆಫ್ ಲಿವಿಂಗ್ ಟು ಬಿ ಪಾಸ್ಡ್ ಆನ್ ಟು ಪಾಸ್ಟೆರಿಟಿ ಇನ್ ಇಟ್ಸ್ ಪ್ರಿಸ್ಟಿನ್ ಪ್ಯೂರಿಟಿ ಅಂತ ರಾಧಾಕೃಷ್ಣನ್ ಡಿಫೈನ್ ಮಾಡೋದು ವ್ಯಾಲ್ಯೂಸ್ನ. ಅದರಿಂದ ಅದು ತಲೆಮಾರಿಂದ ತಲೆಮಾರಿಗೆ, ಬಾಯಿಂದ ಬಾಯಿಗೆ, ತಂದೆಯಿಂದ ಮಗನಿಗೆ, ಗುರುವಿನಿಂದ ಶಿಷ್ಯನಿಗೆ ಅನೂಚಾನವಾಗಿ, ಅಸ್ಖಲಿತವಾಗಿ, ಅನನ್ಯಾದೃಶವಾಗಿ, ಅಪ್ರಗಲ್ಭವಾಗಿ ಹರಿದು ಬರತಕ್ಕಂಥ ಜ್ಞಾನ ರಾಶಿ ಯಾವುದಿದೆಯೋ ಅದಕ್ಕೆ ನೀವು ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಬಿಯಾಂಡ್ ಪ್ರೈಸ್. ಈ ದೃಷ್ಟಿಯಿಂದನೇ ಅಜ್ಞತ್ವದಿಂದ ಸುಜ್ಞತ್ವದ ಕಡೆಗೆ ನಾವು ಟ್ರಾನ್ಸ್ಫರ್ ಆಗಬೇಕು. ಪಶು ಜೀವನದಿಂದ ಮಾನವರಾಗಬೇಕು. ಸಮಾಜದಿಂದ ಸಮಾಜದ ಕಡೆಗೆ ಬರಬೇಕು. ಆ ದೃಷ್ಟಿಯಿಂದ ಸತ್ಪುರುಷರಿಗೆ ಯಾವತ್ತೂ ಕೂಡ ಬೆಲೆ ಇರುತ್ತೆ. ಒಂದು ಸಹಾಯ ನಾವು ಯಾವರಿಂದಾದರೂ ಪಡ್ಕೊಳ್ಳೋದಾದರೆ ಈ ಜನ್ಮದಲ್ಲೇ ಆ ಸಹಾಯವನ್ನು ತೀರಿಸಿಬಿಡಬೇಕು ಅಂತ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 1ನೇ ಸರ್ಗದಲ್ಲಿ ಹನುಮಂತನು ಸಮುದ್ರವನ್ನು ನೆಗೀತಾ ಹೋದಾಗ ಸಗರನಿಂದ ಉಪಯುಕ್ತನಾಗಿರತಕ್ಕಂತಹ ಮೈನಾಕ ಪರ್ವತ ಎದ್ದು ನಿಂತ್ಕೊಂಡಿದ್ದು ಯಾಕೆ ಅಂದರೆ ಹನುಮಂತನಿಗೆ ತೊಂದರೆ ಕೊಡಬೇಕು ಅಂತಲ್ಲ, ಹನುಮಂತನಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಅಂತ. ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಒಂದೊಳ್ಳೆ ಸುಭಾಷಿತ ವಾಕ್ಯ ಅದು. ಯಾರಿಂದ ಆದರೂ ನಾವು ಏನಾದರೂ ಸಹಾಯ ಪಡ್ಕೊಂಡ್ರೆ ಈ ಜನ್ಮದಲ್ಲೇ ಹಿಂದೆ ಆ ಸಹಾಯ ತೀರಿಸ್ಬಿಡಬೇಕು. ಬೈ ದ ಟೈಮ್ ವಿ ಲೀವ್ ಅವರ್ ಬಾಡಿ, ಬೈ ದ ಟೈಮ್ ವಿ ಕಾಸ್ಟ್ ಆಫ್ ಅವರ್ ಮಾರ್ಟಲ್ ಬಾಡಿ, ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್ಲಿ ಟ್ಯಾಲಿಡ್. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಶುಡ್ ಬಿ ಟ್ಯಾಲಿಡ್. ನೋ ಫಾಸ್ಟ್ ಫಾರ್ವರ್ಡ್ ಬಿಸ್ನೆಸ್. ಇಲ್ಲಿಗೆ ತೀರಿಸ್ಬಿಡ್ಬೇಕು ಅದನ್ನು ಪೂರ್ತಿ. ಸಾಮಾನ್ಯರು ಏನು ಮಾಡ್ತಾರೆ, ಮೊದಲು ನನಗೆಲ್ಲ ಆಗಿಬಿಡಬೇಕು, ಆಮೇಲೆ ಬೇರೆಯವ್ರಿಗೆ ಸಿಕ್ಕಿದ್ರೆ ಸಿಗಲಿ, ಐ ಡೋಂಟ್ ಮೈಂಡ್. ನನ್ನ ಸ್ವಾರ್ಥ ಎಲ್ಲ ತೀರ್ಬಿಡಬೇಕು, ನನ್ನ ಆಸೆಗಳೆಲ್ಲ ನಿವಾರಣೆ ಆಗಿಬಿಡ್ಬೇಕು, ಆಮೇಲೆ ಬೇರೆಯವ್ರಿಗೆ ಸಿಕ್ಕಿದರೆ ಪರವಾಗಿಲ್ಲ. ಅದು 2ನೇ ಕ್ಯಾಟಗರಿ. 3ನೇ ಕ್ಯಾಟಗರಿ ಇದ್ದಾರೆ ಮನುಷ್ಯ ರೂಪದ ರಾಕ್ಷಸರು. ಬೇರೆಯವರಿಗೆ ತೊಂದರೆ ಕೊಡೋಕ್ಕೆ ಇರತಕ್ಕಂಥವ್ರು, ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಬೇಕಾದ್ರೂ ಹಾಳು ಮಾಡಿಬಿಡ್ತಾರೆ. 4ನೇ ಕ್ಯಾಟಗರಿ ಒಬ್ಬರಿದ್ದಾರೆ, ಬೇರೆಯವ್ರನ್ನ ಹಾಳು ಮಾಡೋಕ್ಕೇ ಹುಟ್ಟಿರೋರು. ಅದರಿಂದ ಅವ್ರಿಗೇನು ಉಪಯೋಗ ಇಲ್ಲ, ಆದರೆ ಬೇರೆಯವ್ರು ಒದ್ದಾಡ್ತಾ ಇದ್ದರೆ ನೋಡಿ ನಗೋದು. ಸೇಡಿಸ್ಟಿಕ್ ಪ್ಲೇಷರ್. 4 ತರಹ. ಅದಕ್ಕೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಉದಾಹರಣೆ ಕೊಡಬಹುದಾದರೆ, 2 ವಿದ್ಯಾರ್ಥಿಗಳು ಒಂದೇ ದಿನ ಒಂದೇ ಕಾಲೇಜಿಗೆ ಸೇರಿಕೊಂಡಿದ್ದಾರೆ. 2ನೇ ದಿನ ಒಬ್ಬಳು ಬರೋಕ್ಕಾಗಿಲ್ಲ. ಇವಳೇನು ಮಾಡ್ತಾಳೆ, ಆಫೀಸ್ಗೆ ಹೋಗಿ ಅವಳ ಅಡ್ರೆಸ್ ಪತ್ತೆ ಮಾಡಿ ಮನೆಗೆ ಹೋಗಿ ಅವಳಿಗೆ ನೋಟ್ಸ್ ಕೊಟ್ಟು ಬರ್ತಾಳೆ. ಇಷ್ಟೆಲ್ಲ ಬರ್ಸಿದ್ರಮ್ಮ, ಬರ್ಕೊ ನೀನು ಅಂತ. ಅವಳಿಗೆ ಅಷ್ಟೆಲ್ಲ ಒದ್ದಾಡಿ ಅವಳು ಮನೆ ಹುಡ್ಕೊಂಡು ಹೋಗಿ ನೋಟ್ಸ್ ಕೊಡಬೇಕು ಅಂತ ಏನು ಗ್ರಾಚಾರ. ಆದರೆ ಅವಳಿಗೂ ಒಳ್ಳೇದಾಗಲಿ ಅಂತ ಹೋಗಿ ಕೊಡ್ತಾಳೆ. ಆವಾಗ ಅವಳೇನಾಗ್ತಾಳೆ, ಸತ್ಪುರುಷಳಾಗ್ತಾಳೆ. 2ನೇ ಕ್ಯಾಟಗರಿ. 2ನೇ ದಿನ ಅವಳು ಬಂದು ಇವ್ರನ್ನ ಕೇಳ್ತಾರೆ, ನೆನ್ನೆ ನನಗೆ ಬರೋಕ್ಕಾಗಲಿಲ್ಲ ಕಣೆ, ಏನು ನೋಟ್ಸ್ ಕೊಟ್ಟರು ಕೊಡು, ಬರ್ಕೋತೀನಿ. ಆಯಿತು, ನಾನು ಬರ್ಕೊಂಡಾಯಿತು, ನೀನು ಬರ್ಕೋ. ಅವಳು ಕೇಳಿದ ಮೇಲೆ ಕೊಟ್ಟರೆ ಸಾಮಾನ್ಯಳಾಗ್ತಾಳೆ. 3ನೇ ಕ್ಯಾಟಗರಿ. ವರ್ಷ ಪೂರ್ತಿ ಇವಳು ಕಾಲೇಜ್ ಅಟೆಂಡ್ ಮಾಡಿದ್ದಾಳೆ, ಅವಳು ಮಾಡಿಲ್ಲ. ಮಾಡಿಲ್ಲದೇ ಇರೋವಳು ಮಾಡಿರೋವಳ ನೋಟ್ಸು ಪರೀಕ್ಷೆ ಹಿಂದಿನ ದಿವಸ ಕದ್ದುಬಿಟ್ಟು ಕ್ಲಾಸೇ ಅಟೆಂಡ್ ಮಾಡದೇ ಹೇಳೋಳು ಫಸ್ಟ್ ಕ್ಲಾಸ್ ಬರ್ತಾಳೆ, ಪೂರ್ತಿ ಅಟೆಂಡ್ ಮಾಡಿರೋವಳು ಫೇಲ್ ಆಗ್ತಾಳೆ. ಆವಾಗ ಅವಳೇನಾಗ್ತಾಳೆ, ಮನುಷ್ಯ ರೂಪದ ರಾಕ್ಷಸಿ ಆಗ್ತಾಳೆ. 4ನೇ ಕ್ಯಾಟಗರಿ.
ಒಬ್ಬಳು 2ನೇ ವರ್ಷದಲ್ಲಿದ್ದಾಳೆ, ಇನ್ನೊಬ್ಬಳು 1ನೇ ವರ್ಷದಲ್ಲಿದ್ದಾಳೆ. 1ನೇ ವರ್ಷ ಪಾಸಾಗಿ ಆಗೋಯ್ತು, ಅವಳಿಗಿನ್ನೇನು ಆ ನೋಟ್ಸ್ ಬೇಕಿಲ್ಲ. ಆದರೂ ಇನ್ನೊಬ್ಬಳು ನೋಟ್ಸ್ ಕದೀತಾಳೆ. ಯಾಕೆ? ಅವಳು ಫೇಲ್ ಆಗಬೇಕಷ್ಟೆ. ಈ ತರಹ 4 ತರಹ ಜನಗಳಿರ್ತಕ್ಕಂಥವರು, ಸತ್ಪುರುಷರು, ಸಾಮಾನ್ಯರು, ಮನುಷ್ಯರೂಪದ ರಾಕ್ಷಸರು, ಹೆಸರೇ ಇಲ್ಲದೆ ಇರತಕ್ಕಂಥವರು ಅಂತ. ಈ ಒಂದು ಹಣ್ಣುಗಳನ್ನು ಯಾಕೆ ಕೊಡಬೇಕು? ಮರ ಆಗಿರ್ತಕ್ಕಂಥದ್ದು ಪರೋಪಕಾಲಾಯ ಫಲಂತಿ ವೃಕ್ಷಾಹ. ಎಷ್ಟು ಚಿಕ್ಕ ಕೆಳಗಡೆ ಇರ್ತಕ್ಕಂತಹ ಮಕ್ಕಳು ಕೂಡ ಆ ಹಣ್ಣನ್ನು ಕಿತ್ಕೊಂಡು ತಿನ್ಬೋದು. ಆ ರೀತಿಯಾಗಿ ನೀವು ನೋಡಿರ್ತೀರ ಎಷ್ಟೋ ಜನ ಬಿಟ್ವೀನ್ ಶಿಮ್ಲಾ ಆ್ಯಂಡ್ ಮನಾಲಿ, ಇಫ್ ಯು ಟ್ರಾವೆಲ್ ಆನ್ ದ ವೇ ಟು ಕುಲು, ಯು ಗೆಟ್ ಕುಲು ಆ್ಯಪಲ್ಸ್ ವಿಚ್ ಆರ್ ಡ್ಯಾಂಗ್ಲಿಂಗ್ ಡೌನ್ ದ ಟ್ರೀ 1 foot ಅಬವ್ ದ ಗ್ರೌಂಡ್ ಲೆವೆಲ್. ಚಿಕ್ಕ ಮಕ್ಕಳು ಕೂಡ ತಿನ್ಬಿಡ್ಬೋದು ಅದನ್ನು ಹಾಗೆ ತೊಗೊಂಡು. ಯಾತಕ್ಕೆ ಬಿಡುತ್ತೆ? ಅಷ್ಟೆಲ್ಲ ಭಾರ ಹೊತ್ಕೊಂಡು ಬಗ್ಗಿ ಹೋಗಿರುತ್ತೆ ನೋಡಿ. ಅದು ಪರೋಪಕಾರಕ್ಕೋಸ್ಕರ ಅದು ಕೊಡ್ತಕ್ಕಂಥದ್ದು. ನದಿಗಳು ಯಾಕೆ ಹರಿಬೇಕು? ಅದರಿಂದ ಅದಕ್ಕೇನು ಉಪಯೋಗ? ದಾರಿ ಹೋಕರು ಬೇಸಿಗೆನಲ್ಲಿ, ಬಿಸಿಲಿನಲ್ಲಿ, ಕಾಯಾರಿರ್ತಕ್ಕಂಥದ್ದಲ್ಲಿ ಬಾಯಾರಿಕೆಯಿಂದ ಒದ್ದಾಡೋವರಿಗೆ ಅನುಕೂಲ ಆಗಲಿ ಅಂತ ನದಿಗಳು ಹರಿಯುತ್ತೆ. ಪರೋಪಕಾರಾಯ ದುಹಂತಿ ಗಾವಹ. ಹಸುಗಳು ಯಾತಕ್ಕೆ ಹಾಲು ಕೊಡಬೇಕಾಯಿತು? ಅದರಿಂದ ಅದಕ್ಕೇನು ಉಪಯೋಗ? ಬೇರೆಯವ್ರಿಗೋಸ್ಕರ ಹಾಲು ಕೊಡುತ್ತೆ ಅದು. ನೋಡಿ, ಈ ಒಂದು ದೃಷ್ಟಾಂತ ಇಟ್ಕೊಂಡು ಕಠೋಪನಿಷತ್ ಹೊರಟಿರೋದು. ನಚಿಕೇತನ ತಂದೆ ಎಂತಹ ಮುದಿ ಹಸುಗಳನ್ನು ದಾನ ಕೊಡ್ತಾ ಇದ್ದ ಅಂದರೆ, ಹಾಲು ಕೊಡೋದಿರಲಿ, ಅದಕ್ಕೆ ಸರಿಯಾಗಿ ನಡೆದಾಡೋಕ್ಕೂ ಶಕ್ತಿ ಇಲ್ಲ, ಅಂತಹ ಗೊಡ್ಡು ಹಸುಗಳನ್ನು ದಾನ ಕೊಡ್ತಾ ಇದ್ದ. ಅವನ ತಂದೆ ಕೇಳಿದ ಪ್ರಶ್ನೆ, ನನ್ನನ್ನು ಯಾರಿಗೆ ಕೊಡ್ತೀಯಾ, ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಕುತೂಹಲದಿಂದ. ತಂದೆ ಕೋಪ ಬಂದು ಹೇಳ್ದ, ಮೃತ್ಯುವೇತ್ವ ದದಾಮೀತಿ, ನೀನು ಮೃತ್ಯು ಕೊಟ್ಟಿದ್ದೀನಿ ಹೋಗು. ತಂದೆ ಮಾತು ಸುಳ್ಳಾಗಬಾರ್ದು ಅಂತ ಯಮಲೋಕ ಕೊಟ್ಟೋದ. ಪಿತೃದೇವೋಭವ, ತೈತ್ರಿಯ ಉಪನಿಷತ್ ಮಾತಿಗೆ ಬೆಲೆ ಕೊಟ್ಟು. ಸೊ ಅದರಿಂದ ಒಂದು ಹಸುವಿನ ದೃಷ್ಟಾಂತವನ್ನು ಇಟ್ಕೊಂಡು ಸಮಗ್ರವಾಗಿರ್ತಕ್ಕಂಥ ಕಠೋಪನಿಷತ್ತೇ ಬಂದಿದೆ. ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಇರತಕ್ಕಂಥದ್ದೇ ಪರೋಪಕಾರಕ್ಕೋಸ್ಕರ. ಪರೋಪಕಾರಕ್ಕೆ ಇರತಕ್ಕಂಥ ಒಳ್ಳೆಯ ಉದಾಹರಣೆ ಏನು ಗೊತ್ತಾ? ತೆಂಗಿನ ಮರ ನಮ್ಮಲ್ಲಿ ಕೊಡೋ ಉದಾಹರಣೆ. ಬಾಲ್ಯದಲ್ಲಿ ಕುಡಿದಂತಹ ಸ್ವಲ್ಪ ನೀರನ್ನು ಸ್ಮರಣೆಯಲ್ಲಿಟ್ಕೊಂಡು ಬದುಕಿರೋ ತನಕ ತಲೆ ಮೇಲೆ ಭಾರವನ್ನು ಹೊತ್ತುಕೊಂಡು ಅಮೃತ ಸದೃಶವಾಗಿರ್ತಕ್ಕಂತಹ ತಿಳಿ ನೀರನ್ನು ಕೊಟ್ಟು ಜನಗಳನ್ನು ಕಾಪಾಡುತ್ತೆ ನೋಡಿ. ಆದ್ದರಿಂದ ಸತ್ಪುರುಷರು ಬೇರೆಯಲ್ಲ, ತೆಂಗಿನ ಮರ ಬೇರೆಯಲ್ಲ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರಾಹ ನಾರಿಕೇಳ ನರಾಣಾಂ ದದತಿ ಜಲಮನಲ್ಪಂ ಸ್ವಾದು ಆಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಅದಕ್ಕೆ ತೆಂಗಿನ ಮರ ಅನ್ನೋದು ಸ್ಟ್ಯಾಂಡರ್ಡ್ ಆಫ್ ಕಂಪ್ಯಾರಿಸನ್. ಅದಕ್ಕೆ ನಮ್ಮ ಪರಂಪರೆಯಲ್ಲಿರೋದು, ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರವನ್ನು ಕಡಿಯೋದು ಒಂದೇ, ಗರ್ಭಿಣಿ ಹೆಂಗಸನ್ನು ಕೊಲ್ಲೋದು ಒಂದೇ ಅಂತ. ಅಷ್ಟು ಶ್ರೇಷ್ಠ ಅಂತ. ತೆಂಗಿನ ಮರ ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರವನ್ನು ಕಡಿಬಾರ್ದು ಅಂತ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಪರಂಪರೆ. ಈ ದೃಷ್ಟಿಯಿಂದ ಮುಖ್ಯವಾಗಿ ನಾನು ಏನು ಹೇಳೋಕ್ಕೆ ಹೊರಟೆ ಇಲ್ಲಿ ಅಂದರೆ, ಅಗ್ನಃ, ಏನೂ ತಿಳಿದೇ ಇರತಕ್ಕಂಥವನು. ಸೊ ನನಗೇನು ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಬಿಟ್ರೆ ಅದು ದಟ್ಸ್ ದ ರೈಟ್ ಸ್ಟೆಪ್ ಟುವರ್ಡ್ಸ್ ವಿಸ್ಡಮ್. ಮೊದಲು ನನಗೇನು ಗೊತ್ತಿಲ್ಲ ಅನ್ನೋದಾದರೂ ಗೊತ್ತಾಗಬೇಕು. ದಟ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ವಿವೇಕ. ಸೊ ಅದರಿಂದ ನನಗೇನು ಗೊತ್ತಿಲ್ಲ ಅಂತ ಅರ್ಥಕೊಂಡ್ಬಿಟ್ರೆ ಅದು ಬಹಳ ಒಳ್ಳೆಯ ಮಾರ್ಗ, ಅದು ಸನ್ಮಾರ್ಗ, ಅದು ಸುಮಾರ್ಗ. ಅಜ್ಞನಾಗಿರ್ತಕ್ಕಂಥವನು ಸುಜ್ಞನಾಗಬೇಕು ಅಂತ ಪ್ರಯತ್ನ ಪಡೋದು. ಆವಾಗ ಅವನೇನು ಮಾಡ್ತಾನೆ ಗೊತ್ತಾ? ಅವನಿಗೆ ನಿಜವಾಗಿರ್ತಕ್ಕಂಥ ಕಾಳಜಿ ಹುಟ್ಟತ್ತೆ, ನಾನು ಓದಬೇಕು ಅಂತ. ನಾನು ಓದಬೇಕು ಅನ್ನೋ ಕಾಳಜಿ ಹುಟ್ಟಿದಾಗ ಅವನೇನು ಮಾಡ್ತಾನೆ? ಗುರುವನ್ನು ಆಶ್ರಯಿಸ್ಕೊಂಡು ಹೋಗ್ತಾನೆ. ಯಾವ ಗುರುವನ್ನು ಆಶ್ರಯಿಸಿ ಹೋಗ್ತಾನೆ? ಮುಂಡುಕೋಪನಿಷತ್ತಲ್ಲಿ ಹೇಳಿರೋ ಹಾಗೆ, ತದ್ವಿಜ್ಞಾನಾರ್ಥಂ ಸ ಗುರುಮೇವ ವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರ್ತಕ್ಕಂಥ ಗುರುವನ್ನು ಅರಿಸ್ಕೊಂಡು ಅವನು ಹೋಗ್ತಾನೆ. ಯಾಕೆ? ಅವನಿಂದ ಬ್ರಹ್ಮಜ್ಞಾನವನ್ನು ಅರ್ಥಕೊಳ್ಳೋದಕ್ಕೆ. ಬ್ರಹ್ಮಜ್ಞಾನ ಅಂದರೆ ಬೇರೆಯಲ್ಲ, ಆತ್ಮಜ್ಞಾನ ಅಂದರೆ ಬೇರೆಯಲ್ಲ, ಉಪನಿಷತ್ ಜ್ಞಾನ ಅಂದರೆ ಬೇರೆಯಲ್ಲ, ಅಧ್ಯಾತ್ಮ ಜ್ಞಾನ ಅಂದರೆ ಬೇರೆಯಲ್ಲ, ನನ್ನ ಆಂತರಿಕ ಜ್ಞಾನ ಅಂದರೆ ಬೇರೆಯಲ್ಲ. ಅದೆಲ್ಲವೂ ಕೂಡ ಒಂದಕ್ಕೆ ಮೀಸಲಾಗಿರ್ತಕ್ಕಂತಹ ಮಾತುಗಳು. ಈ ದೃಷ್ಟಿಯಿಂದಲೇ ಇಲ್ಲಿ ಮುಖ್ಯವಾಗಿ ಅಗ್ನಸ್ಯ ವಿಘ್ನಸ್ಯ ಚ ವಿಶ್ವಮಸ್ತಿ. ವಿಶ್ವ ಅಂದರೆ ಏನು? ಜಗತ್ತು, ಪ್ರಪಂಚ. ಹೆಂಗಿದೆ ಈ ಪ್ರಪಂಚ? ತೋರ್ತಾ ಇದೆಯಪ್ಪ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ ಆತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರು ಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಮ್ಮಲ್ಲಿ ದಕ್ಷಿಣಾಮೂರ್ತಿ ಉಪನಿಷತ್ ಅಂತಿದೆ, ದಕ್ಷಿಣಾಮೂರ್ತಿ ಸ್ತೋತ್ರ ಇದೆ, ದಕ್ಷಿಣಾಮೂರ್ತಿ ಅಷ್ಟಕ ಇದೆ. ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಸಾಕ್ಷಾತ್ ಶೃಂಗೇರಿ ಪೀಠದ ಪ್ರಥಮ ಜಗದ್ಗುರುಗಳಾಗಿದ್ದಂತಹ ವಾರ್ತಿಕಾಚಾರ್ಯ ಎಂಬುದಾಗಿಯೇ ಖ್ಯಾತರಾಗಿದ್ದಂತಹ ಸುರೇಶ್ವರಾಚಾರ್ಯರು ಮಾನಸೋಲ್ಲಾಸ ಅನ್ನೋ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಮಾನಸೋಲ್ಲಾಸ ವ್ಯಾಖ್ಯಾನಕ್ಕೆ ಸೆಂಟ್ರಲ್ ಕಾಲೇಜಿನ
ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಸರ್ ಸಿ ವಿ ರಾಮನ್ ಸಹೋದ್ಯೋಗಿಗಳಾಗಿದ್ದ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ರ ವೇದಾಂತವನ್ನು ಅಧ್ಯಯನ ಮಾಡಿದ್ದ ವಸಂತನಗರದ 13ನೇ ಮೇನ್ ರೋಡ್ನ 273ನೇ ಡೋರ್ ನಂಬರ್ಲಿ ವಾಸವಾಗಿ 22 ವರ್ಷಗಳ ಕಾಲ ದೇಹತ್ಯಾಗ ಮಾಡಿದ ವೇದಬ್ರಹ್ಮಶ್ರೀ ಡಿ ಎಸ್ ಸುಬ್ರಹ್ಮಣ್ಯನವರು 1500 ಪುಟ ಇಂಗ್ಲೀಷಲ್ಲಿ ಆಟ್ ಅ ಮೆಟಫಿಸಿಷಿಯನ್ ಲುಕ್ಸ್ ಅಟ್ ಫಿಸಿಕ್ಸ್ ಅನ್ನೋದನ್ನು ಪುಸ್ತಕ ಬರೆದಿದ್ದಾರೆ. 2 volumes, 1500 pages of how exactly a physicist looks at metaphysics ಅನ್ನೋದಕ್ಕೆ ಅದೇ ಕಾರಣ. ಏನೋ ಅದಕ್ಕೆ ಪ್ರೂಫ್ ನೋಡೋ ಸೌಭಾಗ್ಯ ನನಗೂ ಒದಗಿ ಬಂದಿದ್ದರಿಂದ ನಾನು ಓದೋ ಹಾಗಾಯಿತು ಆ ದೃಷ್ಟಿಯಿಂದ. ಸೊ ಎಲ್ಲೆಲ್ಲಿಂದ ಜ್ಞಾನ ಬರುತ್ತೋ ಅದೆಲ್ಲವೂ ಕೂಡ ನಾವು ಬರ್ಮಾಡ್ಕೋಬೇಕು ನೋಡಿ. ಆ ದೃಷ್ಟಿಯಿಂದ ಮುಖ್ಯವಾಗಿ ಆ್ಯಕ್ಚುಲಿ ನೊಬೆಲ್ ಪ್ರೈಸ್ ಶೇರ್ ಆಗಬೇಕಾಗಿತ್ತು ಬಿಟ್ವೀನ್ ಸಿ ವಿ ರಾಮನ್ ಆ್ಯಂಡ್ ಡಿ ಎಸ್ ಸುಬ್ರಹ್ಮಣ್ಯ. ಗೊತ್ತಿರೋರಿಗೆ ಗೊತ್ತದು, ನಾವು ಯಾರನ್ನೂ ನಿಂದೆ ಮಾಡೋಕ್ಕಲ್ಲ ಹೇಳ್ತಾ ಇರೋದು, ವಸ್ತುಸ್ಥಿತಿ ಜನಗಳಿಗೆ ಗೊತ್ತಾಗಬೇಕು ಅಂತ ಅಷ್ಟೆ. ಸೊ ಅದರಿಂದ ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದನ್ನೇನೋ ಈ ವಿಶ್ವ ಅನ್ನೋದು ಯಾವ ರೀತಿಯಾಗಿದೆ, ಜಗತ್ತಂತ ಬಂದ ಕೂಡಲೇ ಏನಾಗತ್ತೆ, ಜಗತ್ತು ಹೇಗೆ ಸೃಷ್ಟಿ ಆಯಿತು, ಸೃಷ್ಟಿಕರ್ತ ಯಾರು, ಆ ಎಲ್ಲ ಪ್ರಶ್ನೆಗಳು ಫಾಲೋ ಆಗುತ್ತೆ ನೋಡಿ ಒಂದರಿಂದ ಒಂದು. ಬರೀ ಸೃಷ್ಟಿ ಅಂತ ಹೇಳಿ ಬರೀ ಜಗತ್ತಂತ ಹೇಳಿ ನಾವು ನಿಲ್ಲಿಸ್ಬಿಡೋ ಹಾಗಿಲ್ಲ. ಜಗತ್ತು ಹೆಂಗೆ ಬಂತು, ಯಾರಿಂದ ಬಂತು ಜಗತ್ತು, ಸೃಷ್ಟಿ ಅನ್ನೋದು ನಿಜವಾಗಿದೆಯಾ ಇಲ್ಲವೇ, ಕಾಲ್ಪನಿಕವಾಗಿದ್ದರೆ ಹೆಂಗೆ ಕಾಲ್ಪನಿಕ, ಯಾರಿಗೆ ಕಾಲ್ಪನಿಕ, ನಿಜವಾಗಿದ್ದರೆ ಯಾರಿಗೆ ನಿಜ, ಯಾಕೆ ನಿಜವಾಗಿ ತೋರ್ತಾ ಇದೆ, ತೋರೋದು ಇರೋದು ಒಂದೇನಾ ಬೇರೆನಾ, ಇರೋದು ಯಾವುದು ತೋರೋದು ಯಾವುದು, ಈ ಎಲ್ಲ ಪ್ರಶ್ನೆಗಳು ಒಂದರಿಂದ ಒಂದು ಲಾಜಿಕಲ್ಲಾಗಿ ಫಾಲೋ ಆಗುತ್ತೆ. ಜಗತ್ತು ಬಗ್ಗೆ ಮಾತಾಡುವಾಗ ಸೃಷ್ಟಿ ಬಿಟ್ಟು ಜಗತ್ತನ್ನು ಮಾತಾಡೋಕ್ಕಾಗಲ್ಲ. ನಮ್ಮಲ್ಲಿ ನೋಡಿ ಪ್ರತಿಯೊಬ್ಬರು ಸೃಷ್ಟಿ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳಿಕೆ ಕೊಟ್ಟಿದ್ದಾರೆ. ವಿಜ್ಞಾನಿಗಳು ಒಂಥರ ಹೇಳ್ತಾರೆ, ಮನಃಶಾಸ್ತ್ರಜ್ಞರು ಒಂಥರ ಹೇಳ್ತಾರೆ, ಜೀವಶಾಸ್ತ್ರಜ್ಞರು ಒಂಥರ ಹೇಳ್ತಾರೆ, ವೇದಾಂತಿಗಳು ಒಂಥರ ಹೇಳ್ತಾರೆ. ನೋಡಿ ಸೃಷ್ಟಿ ವಿಚಾರ ಅನ್ನೋದೇ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಅದು ಜಗತ್ ಸೃಷ್ಟಿ ಕ್ರಮ, ಸೃಷ್ಟಿ ಹೇಗಾಯಿತು ಅನ್ನೋ ಪ್ರಕಾರ. ನಾ ಸದಾಸೀನ್ನೋ ಸತಾಸಿ ತದಾನೀಂ ನಾಸೀದ್ರಜೋ ನೋವ್ಯೋಮ ಪರೋಯತ್ ಕಿಮಾವರೀವ ಕುಹಕಸ್ಯ ಶರ್ಮನ್ ಅಂಬ ಕಿಮಾಸೀದ್ ಗಹನಂ ಗಭೀರಂ. ಪ್ರಾರಂಭದಲ್ಲಿ ಬರೀ ನೀರೇ ಇತ್ತು ಅಂತ. ಆಪೋವ ಇದಮಗ್ರ ಆಸೀತ್, ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ಆಪೋ ನಾರಾಯಿತಿ ಪ್ರೋಕ್ತ ಆಪೋ ವೈ ನರಸೂನವಃ. ಮನುಸ್ಮೃತಿನಲ್ಲಿ 9ನೇ ಅಧ್ಯಾಯದಲ್ಲಿ 336ನೇ ಶ್ಲೋಕದಲ್ಲಿ ಹೇಳ್ತಾನೆ, ನೀರಿನಿಂದ ಸೃಷ್ಟಿ ಎಂಬತಕ್ಕಂಥದ್ದಾಯಿತು. ಪ್ರಾರಂಭಿಕವಾಗಿರೋದೇ ನೀರು. ಅಷ್ಟ ಪ್ರಕೃತಿಗಳಲ್ಲಿ ನೋಡಿ, ಯಾ ಸೃಷ್ಟಿ ಸೃಷ್ಟುರಾಧ್ಯ ವಹತಿ ವಿಧಿಹುತಂ ಯಾ ಹವಿರ್ಯಾ ಚ ಹೋತ್ರಿ ಯೇ ದ್ವೇ ಕಾಲಂ ವಿದತ್ತಃ ಶ್ರುತಿ ವಿಷಯ ಗುಣ ಯಾಸ್ಥಿತ ವ್ಯಾಪ್ಯ ವಿಶ್ವಂ ಯಾ ಮಾಹು ಸರ್ವಬೀಜ ಪ್ರಕೃತಿರಿತಿಯ ಪ್ರಾಣಿನ ಪ್ರಾಣವಂತಃ ಪ್ರತ್ಯಕ್ಷಾಭಿ ಪ್ರಪನ್ನಸ್ತನುಭಿರವತು ವಹ ತಾಭಿರಷ್ಟಾಭಿರೀಶಃ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ನಾಟಕದ ಮಂಗಳ ಶ್ಲೋಕ. ಅಲ್ಲೂ ಕೂಡ ನೀರನ್ನು ತಂದಿದ್ದಾನೆ ಅವನು. ನೀರಿಲ್ಲದೆ ನಾವು ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ, ಅಂಬಸ್ಯ ಪಾರೇ ಭುವನಸ್ಯ ಮಧ್ಯೇನ ಕಸ್ಯ ಪೃಷ್ಠೇ ಮಹತೋ ಮಹೀಯಾನ್. ಅಂಬಸಿ ಅಂತ ಅದಕ್ಕೆ ಹೇಳೋದು ತೈತ್ರಿ ಆರಣ್ಯಕದಲ್ಲಿ. ಅಂಬಹ ಅಂದರೆ ನೀರು. ನೀರಿಲ್ಲದೆ ಯಾವ ಕೆಲಸವನ್ನು ಆಗೋಕ್ಕಾಗಲ್ಲ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಗುಂ ಸಜತ ಪರುಷ್ಣ್ಯ ಅಸಿಕ್ನಿಯ ಮರುದ್ವದೇ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. ಆ ಮಂತ್ರವನ್ನು ಹೇಳಿ ಪಾತಾಳದಲ್ಲಿರ್ತಕ್ಕಂಥ ನೀರನ್ನು ತರಿಸಿ ತಲೆ ಮೇಲೆ ಬೀಳೋ ಹಾಗೆ ಮಾಡೋ ಶಕ್ತಿ ಇತ್ತು ನಮ್ಮ ಹಿಂದಿನವರಿಗೆ. ನಿಮಗೆ ಹೇಳಿದರೆ ಆಶ್ಚರ್ಯ ಆಗತ್ತೆ. 70 ವರ್ಷದಿಂದ ನಡೆದಿರೋ ಘಟನೆ ಅಂತ ನನ್ನ ತಾತ ನನಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾಯಿದ್ದ ಕಾಲ. ಆಗ ವಾಹನ ಸೌಕರ್ಯ ಸರಿಯಾಗಿಲ್ಲದೆ ಬೆಳಗ್ಗೆ ಎದ್ದು ನಡ್ಕೊಂಬರೋದು ಮೈಸೂರಿಂದ ಬೆಂಗಳೂರಿಗೆ. ಬರ್ತಾ ಬರ್ತಾ ಮಂಡ್ಯದ ಹತ್ತಿರ ಬಂದಿದ್ದಾರೆ. ಮಾಧ್ಯಾಹ್ನಿಕ ಮಾಡಬೇಕು, ಹುಡುಕ್ತಾ ಇದ್ದಾರೆ ನೀರನ್ನ, ಸ್ನಾನ ಮಾಡಬೇಕು ಅಂತ. ಯಾರೋ ಬಂದು ಬಾವಿ ತೋರಿಸ್ಬಿಟ್ಟು ಹೊಟ್ಟೋದ್ರಂತೆ. ಇವರೇನು ಅಂದ್ಕೊಂಡ್ರು, ಹಗ್ಗ ತರಕ್ಕೆ ಹೋಗಿದ್ದಾರೆ ಅಂತ 1 ಗಂಟೆ ಕಾದ್ಕೊಂಡು ಕೂತಿದ್ರಂತೆ. ಅವ್ರು 1 ಗಂಟೆ ಬಿಟ್ಕೊಂಡು ಬಂದು, ಆಯ್ತಾ ಸ್ವಾಮಿ ತಮ್ಮ ಸ್ನಾನ ಅಂತ ಕೇಳಿದ್ರಂತೆ. ಏನು ರೀ ನೀವು ಹಗ್ಗ ತರಕ್ಕೆ ಹೋಗಿದ್ದೀರಾ, ನಾನು ಕಾಯ್ತಾ ಇದ್ದೀನಿ, ಸ್ನಾನ ಆಯ್ತಾ ಅಂತ ಕೇಳ್ತಿರಲ್ಲ. ಓಹೋ ಹಿಂಗೋ ನಿಮ್ಮ ಸಮಾಚಾರ ಅಂದ್ಬಿಟ್ಟು ಈ ಮಂತ್ರ ಹೇಳಿದ್ರಂತೆ ಅವರು. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಗುಂ ಸಜತ ಪರುಷ್ಣ್ಯ ಅಸಿಕ್ನಿಯ ಮರುದ್ವೃದೇ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. 60 ಅಡಿ ಕೆಳಗಡೆ ಇದ್ದಂಥ ಬಾವಿ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕು ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ಐ ಶುಡ್ ನೋ ಮೈ ಲಿಮಿಟೇಷನ್ಸ್ ಆ್ಯಂಡ್ ಐ ಶುಡ್ ನಾಟ್ ಕ್ರಿಟಿಸೈಸ್ ದ ಟ್ರೆಡಿಷನ್ ಜಸ್ಟ್ ಬಿಕಾಸ್ ಐ ಆಮ್ ಇನ್ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಸೊ ಆ ದೃಷ್ಟಿಯಿಂದ ಯಾವತ್ತಿಗೂ ಪರಂಪರೆಗೆ ಬೆಲೆ ಇದ್ದೇ ಇದೆ.
ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಅಷ್ಟಿಲ್ಲದೆ ಹೋದರೆ ಆಚಾರ್ಯ ಶಂಕರರು ಭಗವದ್ಗೀತೆಯ 2ನೇ ಅಧ್ಯಾಯ 13ನೇ ಅಧ್ಯಾಯದ 2ನೇ ಶ್ಲೋಕದ 2ನೇ ಸಾಲಿನಲ್ಲಿ ತಮ್ಮ 16ನೇ ವಯಸ್ಸಿನಲ್ಲಿ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಆ ಮಾತನ್ನು ಯಾಕೆ ಬರೀಬೇಕಾಯಿತು? ಸಂಪ್ರದಾಯ ಗೊತ್ತಿಲ್ಲದೆ ಇರತಕ್ಕಂಥವನು ಮೂರ್ಖನೇ ಸರಿ ಅಂತ, ಅವನನ್ನು ತಗೋಬೇಡ. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ, ಪರಶುರಾಮನ ಕಲ್ಪಸೂತ್ರ. ಸಂಪ್ರದಾಯದಲ್ಲಿ ಯಾರಿಗೆ ವಿಶ್ವಾಸ ಇರುತ್ತೋ ಅವರಿಗೆಲ್ಲವೂ ಇಲ್ಲೇ ಸಿದ್ಧವಾಗತ್ತೆ. ಅದಕ್ಕೆ ನಾವು ಜೀವನ್ಮುಕ್ತಿಯನ್ನು ಒಪ್ಪಿರತಕ್ಕಂಥದ್ದು. ಈಗ ಸೃಷ್ಟಿ ಅನ್ನೋದು ಹೆಂಗಾಯ್ತಪ್ಪ? ನೀರಿನಿಂದ ಆಯಿತು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೆಂಗೆ ಹೇಳ್ತಾರೆ? ಅಮೀಬಾಯಿಂದ ಸೃಷ್ಟಿ ಶುರುವಾಯಿತು ಅಂತ ಬಯಾಲಜಿಸ್ಟ್ ಹೇಳ್ಬೋದು. ಆ್ಯಟಮ್ಮಿಂದ ಸೃಷ್ಟಿ ಆಯಿತು ಅಂತ ಅವ್ರು ಹೇಳ್ಬೋದು ಇನ್ನೊಬ್ಬರು. ಇನ್ನು ಕೆಲವರು ಹೆಂಗೆ ಹೇಳ್ತಾರೆ? ಆಸ್ತಿಕರು ಭಗವಂತನಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಕ್ರೀಡೆ, ಭಗವಂತನಿಗೆ ಲೋಕದಲ್ಲಿ ಸೃಷ್ಟಿ ಅನ್ನೋದೇ ಒಂದು ಕ್ರೀಡೆ. ಅಷ್ಟಿಲ್ಲದೆ ಹೋದರೆ ಶಂಕರ ಭಗವತ್ಪಾದರು ಶಿವಾನಂದ ಲಹರಿಯಲ್ಲಿ ಆ ಶ್ಲೋಕವನ್ನು ಯಾಕೆ ಹೇಳಬೇಕಾಯಿತು? ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೆ ಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ಬರೀ ನಮ್ಮನ್ನು ಸೃಷ್ಟಿ ಮಾಡೋದ್ರಿಂದ ನಿನ್ನ ಕೆಲಸ ಮುಗಿಲಿಲ್ಲಪ್ಪ, ನಮ್ಮನ್ನು ರಕ್ಷಣೆ ಮಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ ಭಕ್ತ ಭಗವಂತನಿಗೆ ನೆನಪಿಸ್ತಾ ಇದ್ದಾನೆ. ಅದೇ ಮಾತು ತ್ರಿಪುರ ರಹಸ್ಯದಲ್ಲೂ ಬರುತ್ತೆ. ಕ್ರೀಡಾತೆ ಲೋಕರಚನ ಸಕಾತೆ ಚಿನ್ಮಯ ಶಿವ ಆಹಾರಸ್ತೆ ಸದಾನಂದೋ ವಾಸಸ್ತೆ ಹೃದಯ ಸತಾಂ. ಕ್ರೀಡಾತೆ ಲೋಕರಚನ, ಈ ಲೋಕವನ್ನು ಸೃಷ್ಟಿ ಮಾಡೋದು ಭಗವಂತನಿಗೊಂದು ಕ್ರೀಡೆ. ಅವನಿಗೂ ತಮಾಷೆ ಬೇಕಾಯಿತು, ಅವನಿಗೂ ಕೂಡ ಎಂಟರ್ಟೈನ್ಮೆಂಟ್ ಬೇಕಾಯಿತು. ಅದಕ್ಕೋಸ್ಕರ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ದ. ಕ್ರೀಡಾ ಮೃಗಾಸ್ತೆ ಜನ, ನಾವೆಲ್ಲ ನಿನ್ನ ಕೈಗಿನ ಗೊಂಬೆಗಳು, ಆಟಿಕೆಗಳು. ನಿನ್ನ ಕೈಯಲ್ಲಿ ನೀನು ಹೆಂಗೆ ಬೇಕೋ ನಮ್ಮನ್ನು ತಿರುಗಿಸ್ಬೋದು. ಸಖಾತೆ ಚಿನ್ಮಯ ಶಿವ, ನಮ್ಮ ನಿಜವಾಗಿರ್ತಕ್ಕಂಥ ಸ್ನೇಹಿತ ಏನು? ಚಿನ್ಮಯನಾಗಿರ್ತಕ್ಕಂಥ ಭಗವಂತ. ಚಿತ್ತಂದ್ರೇನು ಅಂತ ನಾನು ನಿನ್ನೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ, ಅದರಿಂದ ಮತ್ತೆ ಪುನರುಕ್ತಿ ಬೇಡ. ಸಖಾತೆ ಚಿನ್ಮಯ ಶಿವ, ಶಿವ ಅಂದ್ರೇನು? ಮಂಗಳ. ಶಿವಂ ಭಜಂತಿ ಯೇ ನರಾಹ ಶಿವಂ ವ್ರಜಂತಿ ತೇ ನರಾಹ ಶಿವೇತರಂ ಭಜಂತಿ ಯೇ ಶವೇತರಂ ಭವಂತಿ ತೇ ಅಂತ ಒಂದು ಶಕ್ತಿವಿಷ್ಟಾದ್ವೈತ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂತಹ ಒಂದು ಗ್ರಂಥದ ಮಂಗಳ ಶ್ಲೋಕ ಅದು. ಯಾರು ಶಿವನನ್ನು ಭಜಿಸ್ತಾರೋ ಅವರು ಶಿವವೇ ಆಗ್ತಾರೆ, ಯಾರು ಶಿವನನ್ನು ಭಜಿಸೋದಿಲ್ವೋ ಅವರು ಶವ ಆಗ್ತಾರೆ ಅಂತ. ಶಿವ ಶವ ಅಷ್ಟೇ ವ್ಯತ್ಯಾಸ, ಎರಡಕ್ಕೂ ಕೂಡ ಇರತಕ್ಕಂಥದ್ದು. ಸೊ ಅದರಿಂದ ಶಿವ ಅಂದರೆ ಮಂಗಳ ಅಂತ, ಮಂಗಳ ಅಂದರೆ ಶಂಕರ ಅಂತ. ಶಂ ಮಂಗಳಂ ತನೋತಿ ಕರೋತಿ ಇತಿ ಶಂಕರ. ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ. 4 ಜನ ಶಿಷ್ಯರ ಜೊತೆಗೆ ಆಚಾರ್ಯರು ಕೂತಿರ್ತಕ್ಕಂಥ ಫೋಟೋ ನೀವು ನೋಡಿದರೆ ಮೇಲ್ಗಡೆ ಇರೋ ಧ್ಯಾನ ಶ್ಲೋಕ ಇದು. ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ. ಸಾಕ್ಷಾತ್ ಪರಮೇಶ್ವರನೇ ಶಂಕರ ರೂಪದಲ್ಲಿ ಈ ಲೋಕದಲ್ಲಿ ಧರೆಗಿಳಿದು ನಡೆದಾಡಿದರು ಎಂಬತಕ್ಕಂಥ ಮಾತು. ಅದಕ್ಕೆ ಅವರಿಗೆ ಅವರೋಹಣ, ನಮಗೆ ಆರೋಹಣ. ಭಗವಂತ ಕೆಳಗಿಳಿತಾನೆ, ನಾವು ಮೇಲಿನ ಹತ್ಸೋದಕ್ಕೆ ನಮ್ಮನ್ನು. ಯಾತಕ್ಕೆ ಅವನು ಕೆಳಗಿಳಿಬೇಕಿಲ್ಲದೆ ಹೋದರೆ ಅವನಿಗೇನು ಆಗಬೇಕಾದ್ದು? ಶಿಷ್ಯ ಕಾಳಜಿ, ಶಿಷ್ಯ ವಾತ್ಸಲ್ಯ, ಶಿಷ್ಯ ಅನುಕಂಪೆ ಹಿಂಗಿರುತ್ತೆ ಅಂದರೆ, ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು ಸ್ವೀಯಂ ಸಾಮ್ಯಂ ವಿದತ್ತೆ ಯಹ ಸ ಗುರುರಿತ್ಯಭಿಧೀಯತೆ. ಶತಶ್ಲೋಕಿ 1ನೇ ಶ್ಲೋಕದಲ್ಲಿ ಶಂಕರರು ಹೇಳ್ತಾರೆ, ತನ್ನ ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಏರಿಸೋ ದೃಷ್ಟಿಯಿಂದ ಇಳಿಯೋದು. ಅಷ್ಟಿಲ್ಲದೆ ಹೋಗಿದರೆ ಪರಮೇಶ್ವರ ಯಾತಕ್ಕೋಸ್ಕರ ಮಾಯಾ ಆಗಬೇಕಾಯಿತು? 3ನೇ ಸರ್ಗ ಕುಮಾರ ಸಂಭವದಲ್ಲಿ ಕಾಳಿದಾಸ ಬರೆದಿರ್ತಕ್ಕಂಥ ಮಹಾಕಾವ್ಯದಲ್ಲಿ. ಪಾರ್ವತಿ ನೋಡಿ ತನ್ನ ದೇಹಾಭಿಮಾನದಿಂದ ಶಿವನನ್ನು ವರಿಸೋದಕ್ಕೆ ಬಂದಳು, ಜೊತೆಗೆ ಮನ್ಮಥನೂ ಬಂದಿದ್ದ ಸಹಾಯಕನಾಗಿ. ಶಿವ 3ನೇ ಕಣ್ಣು ತೆಗೆದ ಕೂಡಲೇ ಮನ್ಮಥ ಸುಟ್ಟು ಬೂದಿ ಆಗಿಬಿಟ್ಟ. ಆವತ್ತಿಂದ ಅವನಿಗೆ ಅನಂಗ ಅನ್ನೋ ಪರ್ಯಾಯ ಪದ ಬಂತು. ಮನ್ಮಥನಿಗೆ 24 ಪರ್ಯಾಯ ಪದದಲ್ಲಿ ಅನಂಗ ಅನ್ನೋದು 8ನೇ ಪರ್ಯಾಯ ಪದ. ಮದನೋ ಮನ್ಮಥೋ ಮಾರಃ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪಃ ದರ್ಪಕಃ ಅನಂಗಃ. ಅಂಗಾಂಗಗಳನ್ನು ಕಳ್ಕೊಂಡವನು ಅನ್ನೋ ಅರ್ಥದಲ್ಲಿ ಅನಂಗ ಅನ್ನೋ ಪರ್ಯಾಯ ಪದ ಮನ್ಮಥನಿಗೆ ಬಂತು. ಆಯಿತು. ಆಮೇಲೆ ಏನು ಮಾಡಿದ್ಲು ಪಾರ್ವತಿ? 5ನೇ ಸರ್ಗದಲ್ಲಿ ಶಿವನನ್ನು ಮೆಚ್ಚಿಸಬೇಕು ಅಂದ್ಬಿಟ್ಟು ಶಿವನಿಗಿಂತ ಘೋರವಾದ ತಪಸ್ಸನ್ನು ಮಾಡಬೇಕು ಅಂತ ಹೊರಟೋದ್ಲು. ಸಾಮಾನ್ಯವಾಗಿ ವಿ ಹ್ಯಾವ್ ಎ ಸ್ಟೇಟ್ಮೆಂಟ್, ಡೈಮಂಡ್ ಕಟ್ ಡೈಮಂಡ್. ಹಿಯರ್ ಇಟ್ ಈಸ್ ಪೆನೆನ್ಸ್ ಕಟ್ ಪೆನೆನ್ಸ್. ಇಫ್ ಶಿವ ಪರ್ಫಾರ್ಮ್ಸ್ ಪೆನೆನ್ಸ್, ಐ ವಿಲ್ ಡೂ ಎ ಗ್ರೇಟರ್ ಪೆನೆನ್ಸ್ ಆ್ಯಂಡ್ ಐ ವಿಲ್ ವೂ ಹಿಮ್. That's the challenge which Parvati took upon herself in spite of her frail, fragile and also very slender and tender kind of a body which never afforded her to do such a severest kind of penance. ಆದರೂ ಮಾಡಿದ್ಲು ಅವಳು. ಏಕೆಂದರೆ ಆ ತರಹ ಒಂದು ಹಠ ಹಿಡಿದು ಶಿವನನ್ನೇ ಮದುವೆ ಆಗಬೇಕು ಅಂತ. ಅದಕ್ಕೆ ನೋಡಿ ನಮ್ಮಲ್ಲಿ ಐಡಿಯಲ್ ಕಾಂಬಿನೇಷನ್ ಏನು ಗೊತ್ತಾ?
ನಿಶಾಶಶಾಂಕಂ ಶಿವಯ ಗಿರೀಶಂ ಶ್ರಿಯಾ ಹರಿಂ ಯೋಜಯತ ಪ್ರತೀತಃ ವಿಧೇರಪಿ ಸ್ವಾರಸಿಕ ಪ್ರಯಾಸಃ ಪರಸ್ಪರಂ ಯೋಗ್ಯ ಸಮಾಗಮಾಯ. ಪತಿಪತ್ನಿಯರು ಇಬ್ಬರನ್ನೂ ಕೂಡ ಸಮಾಗಮವಾಗಿರ್ತಕ್ಕಂಥ ಯೋಗ್ಯರನ್ನು ಒಂದು ಕಡೆ ಸೇರಿಸೋದ್ರಲ್ಲಿ ಭಗವಂತನ ಪಾತ್ರ ದೊಡ್ಡದು ಅಂತ. ಯಾರು ಐಡಿಯಲ್ ಕಾಂಬಿನೇಷನ್ ಗೊತ್ತಾ? ನಿಶಾ ಶಶಾಂಕಂ ಮೊದಲನೇ ಕಾಂಬಿನೇಷನ್ನು, ರಾತ್ರಿ ಚಂದ್ರ. ರಾತ್ರಿಯಲ್ಲಿ ಚಂದ್ರನಿಗೆ ಬೆಲೆ ಹೊರತು ಇಲ್ಲದೆ ಹೋದರೆ ಅಲ್ಲ. ಶಿವಯ ಗಿರೀಶಂ ಎರಡನೇ ಕಾಂಬಿನೇಷನ್, ಶಿವ ಪಾರ್ವತಿ. ಮೂರನೇದು ಶ್ರಿಯಾ ಹರಿಂ ಲಕ್ಷ್ಮೀನಾರಾಯಣ. ನಾಲ್ಕನೇದು ಸಾವಿತ್ರಿ ಸತ್ಯವಾನ್. ಐದನೇದು ನಳ ದಮಯಂತಿ. ಇವರು ಐಡಿಯಲ್ ಕಪಲ್ ಅಂತ ನಮ್ಮಲ್ಲಿರೋದು. ಅದಕ್ಕೆ ಬಾಟಾ ಪೀಪಲ್ ಅಡ್ವರ್ಟೈಸ್ ಮಾಡ್ತಾರೆ ನೋಡಿ, ಪೇರ್ ಫಾರ್ ಪೇರ್ಸ್ ಅಂತ. ಪೇರ್, ಹಸ್ಬೆಂಡ್ ಆ್ಯಂಡ್ ವೈಫ್, ದೇ ವಾಕ್ ಇನ್ ಟು ಬಾಟಾ ಬುಕ್ ಸ್ಟಾಲ್ ಆ್ಯಂಡ್ ಬಾಟಾ ಶಾಪ್, ದೇ ಬೈ ಎ ಪೇರ್ ಆ್ಯಂಡ್ ದೇ ವಾಕ್ ಔಟ್. ಅದಕ್ಕೆ ಪೇರ್ ಫಾರ್ ಪೇರ್ಸ್ ಅಂತ ಅವ್ರು ಅಡ್ವರ್ಟೈಸ್ ಮಾಡೋದು ಯಾವಾಗಲೂ ಕೂಡ. ಸೊ ನಿಜವಾಗಿರ್ತಕ್ಕಂಥ ಪೇರ್ ಅವರು. ಐಡಿಯಲ್ ಕಾಂಬಿನೇಷನ್ ಅಂದರೆ ಹಾಗಿರಬೇಕು ಅಂತ. ಇಬ್ಬರು ಆ ಗಂಡ ಹೆಂಡತಿಯರು ಆ ರೀತಿಯಾಗಿದ್ದರೆ, ಅನ್ಯೋನ್ಯವಾಗಿದ್ದರೆ, ಅದಕ್ಕೆ ಹಿಂದಿನ ಕಾಲದಲ್ಲಿ 60 ವರ್ಷ 70 ವರ್ಷ ಆರಾಮಾಗಿ ಸಂಸಾರ ಮಾಡ್ಕೊಂಡು ಇರ್ತಾಯಿದ್ರು, ಕನಕಾಭಿಷೇಕ ಮಾಡಿಸ್ಕೊಂಡು. ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು ಗೊತ್ತಾ? ಹಸ್ಬೆಂಡ್ ಆ್ಯಂಡ್ ವೈಫ್ ಲಿವಿಂಗ್ ಟುಗೆದರ್ ಇಸ್ ಜಾಯಿಂಟ್ ಫ್ಯಾಮಿಲಿ. ಯಾಕಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ, ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಬಂದ್ಬಿಟ್ಟ ಮೇಲೆ ಎಲ್ಲಿದೆ ಜಾಯಿಂಟ್ ಫ್ಯಾಮಿಲಿ? 3 or more than 3 generations living under a common roof with a common kitchen is joint family ಅಂತ ಟೇಲರ್ ಡಿಫೈನ್ ಮಾಡ್ದ ಸೋಷಿಯಲ್ ಆಂಥ್ರೋಪಾಲಜಿನಲ್ಲಿ. 3 or more than 3 generations, 3 ಅಥವಾ 3ಕ್ಕಿಂತ ಹೆಚ್ಚು ತಲೆಮಾರುಗಳು ಒಂದೇ ಸೂರ್ಯನ ಕೆಳಗೆ ಒಂದೇ ಅಡುಗೆ ಅಂತ ತಿನ್ಕೊಂಡು ಅನ್ಯೋನ್ಯವಾಗಿ ಬಾಳಬೇಕು ಅಂತ. ಅದು ನಿಜವಾಗಿರ್ತಕ್ಕ. ಅದರಲ್ಲೂ ಕೂಡ ಕೆಲವು ಸಲ ಮುತ್ತಜ್ಜಿ ಮುತ್ತಾತ ಇಬ್ಬರು ಇದ್ದರೆ ಕನಕಾಭಿಷೇಕ ಮಾಡ್ತಾರೆ. ಅದು ಇದ್ದಿದ್ದು ಗ್ರ್ಯಾಂಡು. ಒಬ್ಬರಿರೋದೇ ಅಪರೂಪ, ಇಬ್ಬರು ಇದ್ದರೆ ಅದು ಇದಕ್ಕಿಂತ ಹೆಚ್ಚು ಅಪರೂಪವಾಗಿರೋದು. ಜಯನಗರ 3rd ಬ್ಲಾಕ್ ಈಸ್ಟಲ್ಲಿ ಬೈರಸಂದ್ರ ಇದೆ. ಬೈರಸಂದ್ರಲ್ಲಿ ಸುಬ್ರಾವ್ ಅಂತ ಒಬ್ಬರು ಅಡ್ವೊಕೇಟು. ಸುಬ್ರಾವ್ ತಂದೆ ತಾಯಿ ಇಬ್ಬರೂ ಇದ್ದಾಗ ಅವರ ಮೊಮ್ಮಗ ಹುಟ್ಟಿದಾಗ ಅವರಿಗೆ ಕನಕಾಭಿಷೇಕ ಮಾಡಿದ್ದು ನನಗೆ ನೆನಪಿದೆ. ಇಬ್ಬರೂ ಇದ್ದರು, ಅವರ ತಂದೆ ತಾಯಿ ಇಬ್ಬರೂ ಕೂಡ. ಸೊ ದಟ್ಸ್ ಅ ರೇರ್ ಫೀಟ್. ಒಬ್ಬೊಬ್ಬರಿರೋದೇ ಆಶ್ಚರ್ಯ. ನನಗೆ ನನ್ನ ಮಗ ಹುಟ್ಟಿದಾಗ ನನ್ನ ಅಜ್ಜಿಗೆ ನಾನು ಕನಕಾಭಿಷೇಕ 24 ವರ್ಷದಿಂದ ಮಾಡಿದ್ದೆ. ಇರಲಿ, ಅದು ಬೇರೆ ವಿಷಯ. ಇಬ್ಬರೂ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು, ಈ ಜಗತ್ತು ಹೆಂಗಿದೆ? ಸಖಾತೆ ಚಿನ್ಮಯ ಶಿವ ಆಹಾರಸ್ತೆ ಸದಾನಂದೋ. ಯಾವುದು ನಮ್ಮ ಆಹಾರ? ಆನಂದವೇ ಆಹಾರ. ಯಾವ ಆನಂದ? ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾಧಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂತನ್ನಮಾಮಿ. ಎಂತಹ ಸದ್ಗುರುಗಳಿಗೆ ನಮಸ್ಕಾರ ಮಾಡಬೇಕಾದ್ದು ಅಂದರೆ ಅಂತಹ ಸದ್ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ. ನಮ್ಮ ಜಯನಗರ್ MLA ವಿಜಯ್ ಕುಮಾರ್ ಅವರು ಪ್ರತಿ ವರ್ಷವೂ ಕೂಡ ಟೀಚರ್ಸ್ ಡೇ ದಿವಸ ಜಯನಗರ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲುಗಳು ಕಾಲೇಜುಗಳಿಗೂ ಕೂಡ ಬಂದು ಟೀಚರ್ಸ್ ಡೇ ಸಿಂಬಲ್ ಅಂದ್ಬಿಟ್ಟು ಒಂದು ಶ್ಲೋಕ ಪ್ರಿಂಟ್ ಮಾಡಿ ಅರ್ಥ ಕೊಟ್ಬಿಟ್ಟು ಹೋಗ್ತಾರೆ. ಈ ವರ್ಷ ಅವ್ರು ಕೊಟ್ಟ ಅರ್ಥ ಇರತಕ್ಕಂಥ ಶ್ಲೋಕ ಇದು, ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಶ್ಲೋಕ. ಸೊ ಯಾತಕ್ಕೆ ಹೇಳ್ತೀನಿ ಅಂದರೆ, ಗುರುವನ್ನು ನೆನಪಿಸ್ಕೊಳ್ಳೋದಕ್ಕೆ ಗುರುಗೀತಾಯಿಂದ ಒಂದು ಶ್ಲೋಕ ಕೊಟ್ಟರೆ ಮಕ್ಕಳಿಗೆ ಉಪಯೋಗ ಆಗಲಿ, ನಾವು ಸಂಸ್ಕಾರ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ. ಅಂಥ ಸತ್ಸಂಸ್ಕಾರಗಳು ಬೆಳಿಬೇಕು ನಮ್ಮಲ್ಲಿ ಯಾವಾಗಲೂ ಕೂಡ. ಗುರು ಅನ್ನೋದಕ್ಕೆ ನಾವು ಭಾಷಾಂತರ ಮಾಡೋಕ್ಕೆ ಬರಲ್ಲ ನೋಡಿ. ಗುರು ಹೇಗಿದ್ದಾನೆ ಅಂದರೆ ಗುರು ಥರ ಇದ್ದಾನೆ ಅಂತ ಹೇಳಬೇಕಷ್ಟೇ ಹೊರತು ಗುರು ಕೆನಾಟ್ ಬಿ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲೀಷ್. ಗುರು ಇಸ್ ನಾಟ್ ಟೀಚರ್, ಗುರು ಇಸ್ ನಾಟ್ ಮೆಂಟರ್, ಗುರು ಇಸ್ ನಾಟ್ ಪ್ರಿಸೆಪ್ಟರ್, ಗುರು ಇಸ್ ಗುರು ಹಿಮ್ಸೆಲ್ಫ್. ಈಗಿನ ಕಾಲದಲ್ಲಿ ಇರೋರು ನಾವೆಲ್ಲ ಟೀಚರ್ಸೇ ಹೊರತು ಗುರುಗಳು ಯಾರೂ ಇಲ್ಲ. ಅದರಲ್ಲೂ ಎಂಥ ಚೀಟರ್ಸು ನಾವಿರೋದು, ಸುಮ್ಮನೆ ಅಲ್ಲ. ಸಮ್ ಆಫ್ ಅಸ್ ವಿ ಆರ್ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್ ಬಿಕಾಸ್ ವಿ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದಿ ಕ್ಲಾಸ್ ರೂಮ್. ಕ್ಲಾಸ್ ಒಳಗೆ ಬರೋಲ್ಲ ಪಾಠ ಮಾಡೋಕ್ಕೆ, ಆಚೆನೇ ನಿಂತಿರ್ತೀವಿ. ಅದಕ್ಕೆ ನಾವೆಲ್ಲ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸು. ಇನ್ನು ಕೆಲವು ಇದ್ದಾರೆ ನಮ್ಮಲ್ಲಿ ರೇರ್ ಟೀಚರ್ಸ್. ಬಿಕಾಸ್ ಎವ್ರಿ ಡೇ ದೇ ಡೋಂಟ್ ಟೇಕ್ ಕ್ಲಾಸಸ್, ಅಕೇಶ್ನಲಿ ದೇ ಟೇಕ್ ಕ್ಲಾಸಸ್ ಬಿಕಾಸ್ ದೇ ಹ್ಯಾವ್ ಗಾಟ್ ಅದರ್ ಬಿಸ್ನೆಸ್ ಟು ಕ್ಯಾರಿ ಆನ್. ಸೊ ಅವರು ರೇರ್ ಟೀಚರ್ಸು. ಇನ್ನೂ ಕೆಲವರು ಇದ್ದಾರೆ, ದೇ ಆರ್ ಅ ಕ್ಲಾಸ್ ಬೈ ದೆಮ್ಸೆಲ್ಸ್ ಬಿಕಾಸ್ ನೋ ಬಡಿ ಎವರ್ ಅಟೆಂಡ್ಸ್ ದೇರ್ ಕ್ಲಾಸಸ್, ದೇ ಆರ್ ಆಲ್ ಅಲೋನ್ ಇನ್ ದ ಕ್ಲಾಸ್ ರೂಮ್. ಅದರಿಂದ ದೇ ಆರ್ ಅ ಕ್ಲಾಸ್ ಬೈ ದೆಮ್ಸೆಲ್ಸ್. ಈ ತರಹ ಟೀಚರ್ಸ್ ಕಾಲದಲ್ಲಿ ನಮಗಿರಬೇಕಾಗಿರೋದು ರಮಣ ಮಹರ್ಷಿಗಳ ತರಹ ದೃಷ್ಟಿ ಮಾತ್ರ ಗುರು, ರಾಮಕೃಷ್ಣ ಪರಮಹಂಸರ ತರಹ ಆಲಿಂಗನ ಮಾತ್ರ ಗುರು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ತರಹ ಸ್ಪರ್ಶ ಮಾತ್ರ ಗುರು. ಅವರು ನಮಗೆ ಬೇಕಾಗಿರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಆಧಾರ. ಒಂದು ಸ್ಪರ್ಶದಿಂದಲೇ ಸಮಸ್ತವಾಗಿರ್ತಕ್ಕಂಥ ಜನರನ್ನು ನೀಗಿಸ್ತಕ್ಕಂಥ ಶಕ್ತಿ ಇದೆ ನೋಡಿ, ಅದು ಸಾಮಾನ್ಯವಲ್ಲ.
ಆ ದೃಷ್ಟಿಯಿಂದನೇ ಗುರು ಅಂದರೆ ಹೇಗಿದ್ದಾರೆ, ಗುರು ಥರ ಇದ್ದಾರೆ ಅಂತ ಹೇಳಬೇಕಷ್ಟೆ. ಸಖಾತೆ ಚಿನ್ಮಯ ಶಿವ, ನಮ್ಮ ನಿಜವಾಗಿರ್ತಕ್ಕಂಥ ಸ್ನೇಹಿತ ಯಾರು? ಭಗವಂತನೇ ಸ್ನೇಹಿತ. ನವವಿಧ ಭಕ್ತಿನಲ್ಲಿ ಸಖ್ಯ ಭಕ್ತಿಯನ್ನು ಒಂದು ಹೇಳಿದಾರಪ್ಪ ಭಾಗವತದಲ್ಲಿ, ಮರಿಬೇಡಿ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಯಾರ್ಯಾರಿಗೆ ಎಲ್ಲೆಲ್ಲಿ ಪರೀಕ್ಷೆ ನೋಡಿ, ಆ ಸುಭಾಷಿತ ಎಷ್ಟು ಚೆನ್ನಾಗಿದೆ ನೋಡಿ. ಧನಂಜಯೇ ಹಾಟಕ ಸಂಪರೀಕ್ಷಾ, ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ, ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಯಾರ್ಯಾರಿಗೆ ಎಲ್ಲೆಲ್ಲಿ ಪರೀಕ್ಷೆ? ಧನಂಜಯೇ ಹಾಟಕ ಸಂಪರೀಕ್ಷಾ. ಒಂದು ಚಿನ್ನಕ್ಕೆ ಎಲ್ಲಿ ಬೆಲೆ ಅಂದರೆ, ಬೆಂಕಿನಲ್ಲಿ ಹಾಕಿದಾಗ ಬೆಂಕಿಯಿಂದ ಅದು ಹೆಂಗೆ ಆಚೆ ಬರುತ್ತೆ ಅಂತ ಅಲ್ಲಿ ಅದಕ್ಕೆ ಬೆಲೆ. ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ. ಒಬ್ಬ ಯೋಧನಿಗೆ ಎಲ್ಲಿ ಬೆಲೆ ಅಂದರೆ, ರಣರಂಗದಲ್ಲಿ ಕಾದಾಡಿಕೊಂಡು ಅವನು ಹೆಂಗೆ ವಾಪಸ್ ಬರ್ತಾನೆ ಅಂತ ಅಲ್ಲಿ ಅವನಿಗಿರೋ ಬೆಲೆ. ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ. ಡಿಸೆಂಬರ್ 31ನೇ ತಾರೀಕು ರಾತ್ರಿ 12 ಗಂಟೆಗೆ 12 ಜನ ಬಂಧುಗಳು ಬಂದು ಮನೆಯಲ್ಲಿ ಇಳಿದ್ರೆ ಏನೂ ಪದಾರ್ಥ ಇಲ್ಲದೆ ಗೃಹಿಣಿ ಆದವಳು ಹೆಂಗೆ ಮ್ಯಾನೇಜ್ ಮಾಡ್ತಾಳೆ ಅನ್ನೋದ್ರಲ್ಲಿ ಅವಳ ನೈಪುಣ್ಯ ಇರೋದು. ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಒಬ್ಬ ವಿದ್ವಾಂಸನಿಗೆ ಶ್ರೀಮದ್ ಭಾಗವತದ ಶ್ಲೋಕ ಅರ್ಥ ಮಾಡೋದ್ರಲ್ಲಿ ಇರ್ತಕ್ಕಂಥದ್ದು ಟೆಸ್ಟು. ಭಾಗವತ ನಾವು ಅಂದ್ಕೊಂಡಿರೋಷ್ಟು ಸುಲಭವಾಗಿರೋ ಗ್ರಂಥ ಅಲ್ಲ. ಕೂಟ ಶ್ಲೋಕಗಳಿದೆ, ಅದರಲ್ಲಿ 2-3 ಅರ್ಥಗಳಿದೆ ಒಂದೊಂದರಲ್ಲಿ. ಹೊರಗಿನ ನೋಟ ಅರ್ಥ ಆದರೆ ಒಳಗಿನ ಅರ್ಥವೇ ಆಗೋದಿಲ್ಲ ಅಂತ, ಅದಕ್ಕೆ ಅನ್ಯೋಕ್ತಿ ಶ್ಲೋಕ ಅಂತ ನಮ್ಮಲ್ಲಿ ಹೇಳ್ತಕ್ಕಂಥದ್ದು. ನೋಡಿ, ಹೊರಗಿನ ನೋಟಕ್ಕೊಂದು, ಒಳಗಡೆ ಒಂದು. ನಿಮಗೊಂದು ಉದಾಹರಣೆ ಕೊಡಬೇಕಾದ್ರೆ, ಚಾತಕ ಪಕ್ಷಿಯನ್ನು ಕುರಿತು ಭರ್ತೃಹರಿ ಮಾತಾಡ್ತಾನೆ. ಚಾತಕ ಪಕ್ಷಿ ಕೇವಲ ಮಳೆ ನೀರನ್ನು ಮಾತ್ರ ಕುಡಿಯುತ್ತೆ ಅಂತ ಸಂಪ್ರದಾಯ. ನೀರಲ್ಲಿ ಬಿದ್ದು ಹರಿತಕ್ಕಂಥ ನೀರು ಕುಡಿಯಲ್ಲ ಅದು. ಮಖ ಯಾವಾಗಲೂ ಹಿಂಗೆ ಮೇಲು ಮಾಡ್ಕೊಂಡಿರತ್ತೆ, ಧಾರಾಳವಾಗಿ ನೀರು ಬೀಳಬೇಕು, ಕುಡಿಬೇಕು. ನೆಕ್ಸ್ಟ್ ಸಮ್ಮರ್ ಮುಗಿದು ವಿಂಟರ್ ಬಂದು ಆಮೇಲೆ ರೈನಿ ಸೀಸನ್ ಬರೋ ತನಕ ಹಾಗೆ ಇರುತ್ತೆ ಅಂತ. ಅದು ಕಲ್ಪನೆ ನಮ್ಮಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಅವನು ಹೇಳ್ತಾನೆ, ಎಲೆ ಚಾತಕ ಪಕ್ಷಿ, ಯಾಕೆ ಅನ್ಯಾಯವಾಗಿ ಹೋಗಿ ಎಲ್ಲ ಮೋಡಗಳ ಮುಂದೆ ಬೇಡ್ತೀಯ? ಎಲ್ಲ ಮೋಡಗಳು ನಿನ್ನ ಬಾಯಾರಿಕೆಯನ್ನು ನೀಗಿಸೋದಿಲ್ಲಪ್ಪ. ಕೆಲವು ಮೋಡಗಳು ಸುಮ್ಮನೆ ಶಬ್ದ ಮಾಡಿ ಹೊಟ್ಟೋಗುತ್ತೆ, ನಿನಗೇನು ಉಪಯೋಗ ಇಲ್ಲ ಅದರಿಂದ. ಇನ್ನು ಕೆಲವರು ಸುಮ್ಮನೆ ನೀರು ಅಲ್ಲಲ್ಲಿ ಪ್ರೋಕ್ಷಣೆ ಮಾಡ್ದಂಗೆ ಮಾಡುತ್ತೆ, ಅದರಿಂದಲೂ ನಿನಗೆ ಉಪಯೋಗ ಇಲ್ಲ. ಯಾವ ಮೋಡ ನಿಜವಾಗಿ ನಿನಗೆ ನೀರನ್ನು ಕೊಟ್ಟು ದಾಹವನ್ನು ನೀಗಿಸತ್ತೋ ಅಂಥ ಮೋಡದ ಮುಂದೆ ಮಾತ್ರ ಹೋಗಿ ಬೇಡು ಅನ್ನೋದು ಹೊರಗಿನ ಅರ್ಥ. ಎರಡನೇ ಅರ್ಥ, ಚಾತಕ ಅನ್ನೋದಕ್ಕೆ ಭಿಕ್ಷುಕ ಅಂತ ಅರ್ಥ ಮಾಡಬೇಕು. ನೋಡಪ್ಪ ಭಿಕ್ಷುಕ, ಪ್ರತಿ ಹಣವಂತರ ಮುಂದೇನೂ ಹೋಗ್ಬಿಟ್ಟು ನೀನು ಬೇಡ, ಎಲ್ಲ ಹಣವಂತರು ದಾನ ಕೊಡಲ್ಲ. ಕೆಲವರು ಕೊಡೋ ಹಾಗೆ ತೋರಿಸ್ಕೋತಾರೆ, ಕೊಡಲ್ಲ. ಇನ್ನು ಕೆಲವರು ಸ್ವಲ್ಪ ಕೊಡ್ತಾರೆ, ನಿನಗಾಗಲ್ಲ. ಅದರಿಂದ ಯಾರು ನಿಜವಾಗ್ಲೂ ನಿನಗೆ ದಾನ ಕೊಟ್ಟು ನಿನ್ನನ್ನು ಕಾಪಾಡ್ತಾರೋ ಅವ್ರ ಹತ್ರ ಹೋಗಬೇಡು ಅಂತ ಎರಡನೇ ಅರ್ಥ. ನಾನು ಮೂರನೇ ಅರ್ಥ ಹೇಳ್ತೀನಿ. ಎಲೈ ವಿದ್ಯಾರ್ಥಿ, ಎಲ್ಲ ಅಧ್ಯಾಪಕರ ಹತ್ರನೂ ಹೋಗಿ ಡೌಟ್ಸ್ ಕೇಳಬೇಡ. ಎಲ್ರಿಗೂ ನೀನು ಡೌಟ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಕೆಲವು ಡೌಟ್ಸ್ ಮಾಡ್ತೀನಿ, ಆಮೇಲೆ ಬಾ, ಇಮೇಲ್ ಬಾ, ನನಗೆ ಟೈಮ್ ಇಲ್ಲ, ಅದು ಇದು ಅಂತ ಸಬೂಬ್ ಹೇಳ್ತಾರೆ, ಹೋಗಬೇಡ. ಇನ್ನು ಕೆಲವರು ರಾಂಗಾಗಿ ಟೀಚ್ ಮಾಡ್ತಾರೆ, ಅಲ್ಲೂ ಹೋಗಬೇಡ. ಯಾರು ನಿಜವಾಗಿ ಡೌಟ್ಸ್ ಕ್ಲಿಯರ್ ಮಾಡ್ತಾರೋ ಅಂಥ ಮೇಷಗಳ ಹತ್ರ ಮಾತ್ರ ಹೋಗಿ ಕೇಳು ಅಂತ ಮೂರನೇ ಅರ್ಥ. ಈ ಥರದಕ್ಕೆ ಅನ್ಯೋಕ್ತಿ ಅಂತ ಹೆಸರು. ಒಂದೇ ಇದಕ್ಕೆ ಅನೇಕ ಅರ್ಥಗಳು ಬರತಕ್ಕಂತಹ ಶ್ಲೋಕಗಳು. ಸಖಾತೆ ಚಿನ್ಮಯ ಶಿವ, ಆಹಾರಸ್ತೆ ಸದಾನಂದೋ, ವಾಸಸ್ತೆ ಹೃದಯ ಸತಾಂ. ಭಗವಂತ ಎಲ್ಲಿದ್ದಾನೆ? ಇಲ್ಲಿದ್ದಾನೆ, ಹೊರಗಡೆ ಅಲ್ಲ. ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಒಳಗಡೆ. ಅದಕ್ಕೇನೆ ಕಠೋಪನಿಷತ್ತಲ್ಲಿ ಪರಾಂಚಿಕಾ ನಿವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ನಮ್ಮ ಎಲ್ಲ ಇಂದ್ರಿಯಗಳು ಹೊರಗಡೆ ಚಾಚ್ಕೊಂಡಿದೆ ನೋಡಿ, ಅದನ್ನು ಒಳಗಡೆ ತಿರುಗಿಸ್ಕೋಬೇಕು. ಕಣ್ಣು ಆಚೆ ನೋಡ್ತಾ ಇದೆ, ಕಿವಿ ಆಚೆ ತೆಕ್ಕೊಂಡಿದೆ, ಮೂಗು ಆಚೆ ತೆಕ್ಕೊಂಡಿದೆ, ನಾಲಿಗೆ ಆಚೆ ತೆಕ್ಕೊಂಡಿದೆ, ಚರ್ಮಗಳು ಆಚೆ ಇದೆ. ಒಂದೊಂದು ಪಕ್ಷಿ, ಒಂದೊಂದು ಪ್ರಾಣಿ ಒಂದೊಂದು ಇಂದ್ರಿಯವನ್ನಿಟ್ಕೊಂಡೇ ತನ್ನನ್ನು ತಾನು ಹಿಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು 5 ಇಂದ್ರಿಯ ಇರತಕ್ಕಂಥ ಮನುಷ್ಯ ತನ್ನನ್ನು ತಾನು ಹಿಡ್ಕೊಳ್ಳೋದು ಎಷ್ಟು ಕಷ್ಟ ನೋಡಿ. ಅದಕ್ಕೆ ವಿವೇಕ್ ಚೂಡಾಮಣಿಯಲ್ಲಿ ಒಂದು ಒಳ್ಳೆಯ ಶ್ಲೋಕ ಆಚಾರ್ಯ ಶಂಕರ್ ನೀಡಿರೋದು. ಕುರಂಗ ಮಾತಂಗ ಪತಂಗ ಮೀನಾ ಭೃಂಗಾ ಪಂಚಭಿರಂಚಿತ ಕಿಂ. ಕುರಂಗ ಜಿಂಕೆ ಹೆಂಗೆ ಸಾಯುತ್ತೆ ಗೊತ್ತಾ? ಅದಕ್ಕೆ ಸಂಗೀತದ ಕಡೆಗೆ ಒಲವು ಜಾಸ್ತಿ. ಸಂಗೀತ ಅನ್ನೋದರಲ್ಲಿ 3 ಅಕ್ಷರ ಇದೆಯಪ್ಪ. ಸಂ ಗೀ ತ. ಸಂ ಅಂದರೆ ದುರ್ಗಾ, ಗೀ ಅಂದರೆ ಪಾರ್ವತಿ, ತಾ ಅಂದರೆ ಲಕ್ಷ್ಮಿ. ದುರ್ಗಾ ಪಾರ್ವತಿ ಲಕ್ಷ್ಮಿ ಪಿಂಡೀಭೂತವಾಗಿ ಸಂಗೀತ ಆಗಿರೋದು. ಮಂತ್ರಶಾಸ್ತ್ರದ ಪ್ರಕಾರ ಡೈಮೆನ್ಷನಲ್ಲಿ ಹೇಳೋದಾದರೆ, ಶ್ರೀ ಸೂಕ್ತದಲ್ಲಿ 24 ಕಡೆ ಈಂಕಾರ ಅನ್ನೋದು ಉಚ್ಚಾರವಾಗುತ್ತೆ. 3 ಸಲ ನೀವು ಶ್ರೀ ಸೂಕ್ತ ಪಠಣ ಮಾಡಿದ್ರೆ 72 ಸಲ ಈಂಕಾರ ಪಠಣವಾಗುತ್ತೆ. ಆ 72 ಏನಾಗಿ ಬಂದಿದೆ ಅಂದರೆ 72 ಮೇಳಕರ್ತ ರಾಗಗಳಿಗೆ ಶ್ರೀ ಸೂಕ್ತ ಜನ್ಯ. ಹಿರಣ್ಯವರ್ಣಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ.
ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಂ ಉಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಈ ರೀತಿ ನೀವು ಹೇಳ್ತಾ ಹೋದರೆ 24 ಕಡೆ ಈಂಕಾರ ಪುನರುಕ್ತವಾಗುತ್ತೆ. 3 ಸಲ ಶ್ರೀಸೂಕ್ತ ಜಪ ಮಾಡಿ 72 ಆಯಿತು. ಮೇಳಕರ್ತರಾಗಳು 72 ಇರೋದು ಸಂಗೀತದಲ್ಲಿ. ಸೊ ಆ ದೃಷ್ಟಿಯಿಂದ ಸಂಗೀತಕ್ಕೆ ಆಧಾರವೂ ಶ್ರೀಸೂಕ್ತವೇ, ವೇದಜನ್ಯ ಸಂಗೀತ ಅನ್ನೋ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥವರು ವಿ ಟಿ ಸಭಾಂಗಣದಲ್ಲಿ JP ನಗರ್ 2nd ಫೇಸಲ್ಲಿ VET ಕಾಲೇಜ್ ಇದೆ. ಅಲ್ಲಿ ಈ ಶನಿವಾರ ಭಾನುವಾರ 2 ದಿವಸ ಸೆಮಿನಾರ್ ಇದೆ. ಬೆಳಗ್ಗೆ 9 ಸಂಜೆ 6 ತನಕ ಮ್ಯೂಸಿಕ್ ಆ್ಯಂಡ್ ವೇದಾಸ್ ಅಂತ. ಅದನ್ನು ಯಾರಾದರೂ ತಾವು ಅಟೆಂಡ್ ಮಾಡೋ ಹಾಗಿದ್ದರೆ ಅಟೆಂಡ್ ಮಾಡ್ಬೋದು. ಅಲ್ಲಿ ಹೆಚ್ಚಿನ ವಿಷಯಗಳು ಇದರ ಬಗ್ಗೆ ಬೆಳಕು ಚೆಲ್ತಾರೆ ನುರಿತ ವಿದ್ವಾಂಸರು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ವಾಟ್ ಈಸ್ ದ ರೋಲ್ ಆಫ್ ಮ್ಯೂಸಿಕ್ ಇನ್ ಅಕಂಪನಿಡ್ ವಿತ್ ವೇದಾಸ್ ಅನ್ನೋ ದೃಷ್ಟಿಯಿಂದ ಸಾಮವೇದಕ್ಕೆ ಮೂಲ ಆಧಾರವೇ ಸಂಗೀತ ತಾನೇ. ವೇದಾನಾಂ ಸಾಮವೇದೋಸ್ಮಿ, ಅದಕ್ಕೆ ತಾನೇ ಕೃಷ್ಣ ಪರಮಾತ್ಮ ಹೇಳ್ಕೊಂಡಿರೋದು ಎಲ್ಲ ವೇದಗಳಲ್ಲಿ ನಾನೇ ಸಾಮ ಆಗಿದ್ದೀನಿ ಅಂತ. ಸಾಮ ಕೇಳೋದಕ್ಕೆ ಎಷ್ಟು ಇಂಪು ನೋಡಿ. ಸರಿಯಾಗಿರ್ತಕ್ಕಂಥವಳು ಒಳ್ಳೆ ಶಾರೀರದಿಂದ ಸಾಮವೇದವನ್ನು ಹೇಳಿದರೆ ದೇವತೆಗಳು ಇಳಿದು ಬರಬೇಕು ಅಂತ ಇರ್ತಕ್ಕಂಥದ್ದು ನಮ್ಮಲ್ಲಿ. ಏತತ್ ಸಾಮಗಾಯನ್ನಾಸ್ತೆ ಹಾ ಊಹ ಊಹ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದ. ಆ ರೀತಿ ಹೇಳ್ತಾ ಹೋದರೆ ಹೆಂಗಿರುತ್ತೆ ಸಾಮವೇದ ಅನ್ನೋದು. ನಿಜಕ್ಕೂ ಕೂಡ ಅದಕ್ಕಿರೋ ಇಂಪು ಇನ್ಯಾವುದಕ್ಕೂ ಕೂಡ ಇಲ್ಲ. ಅದು ನಿಜವಾಗಿ ಇರಬೇಕಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂದರೆ ಜುಲೈ 4ನೇ ತಾರೀಕು 12:30 4 ತನಕ ಇಸ್ಕಾನ್ ಸಭಾಂಗಣದಲ್ಲಿ ಭಾರತೀಯ ವಿದ್ಯಾಭವನ ಇಸ್ಕಾನ್ 6 ದಿನ ಮಾಡ್ತಕ್ಕಂಥ 64 ಉಪನಿಷತ್ ಸಂದೇಶದ ಪೇಪರ್ಗಳಲ್ಲಿ 43ನೇ ಪೇಪರ್ ತಾವು ಬಂದು ಕೇಳ್ಬೋದು. ಈ ದೃಷ್ಟಿಯಿಂದ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಏನಿಲ್ಲ ಅಂದರೆ ಭಗವಂತ ಏನು ಮಾಡ್ತಾ ಇದ್ದಾನೆ, ನಮ್ಮ ಕೈಲಿ ಏನು ಮಾಡಿಸ್ತಾ ಇದ್ದಾನೆ, ನಮ್ಮನ್ನು ಸೃಷ್ಟಿ ಮಾಡಿ. ಸಖಾತೆ ಚಿನ್ಮಯ ಶಿವ ಹೇ ಮಾಧವ ಹೇ ಸಖೇತಿ. ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಸಖ್ಯ ಭಕ್ತಿ ಅಲ್ಲಿರ್ತಕ್ಕಂಥದ್ದು. ಹೇ ಸಖ ಅಂತ ಪ್ರಯೋಗ ಮಾಡ್ತಾ ಇದ್ದಾನೆ. ಕೃಷ್ಣನೇ ನಿಜವಾಗಿರ್ತಕ್ಕಂಥ ಮಿತ್ರ ಅಂತ. ಶನ್ನೋ ಮಿತ್ರ ಶಂ ವರುಣ, ಅದಕ್ಕೆ ಹೇಳ್ತಕ್ಕಂಥದ್ದು. ಮಿತ್ರ ಅಂದರೆ ಆರಾಮ್ ಮಿತ್ರ ಅವರಲ್ಲ, ಅವರು ಇದ್ದಾರೆ ಯಲಹಂಕದಲ್ಲಿ ಹಾಸ್ಯ ಸಾಹಿತಿಗಳು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ಸೂರ್ಯನಿಗಿರ್ತಕ್ಕಂಥ ಉದಯವಾಗಿರ್ತಕ್ಕಂಥ ಸೂರ್ಯನಿಗೆ ಮಿತ್ರ ಅಂತ ಕರಿಬೇಕು ಅಂತ ಇರತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ. ಅಸ್ತವಾಗತಕ್ಕಂಥ ಸೂರ್ಯನಿಗೆ ಆ ಹೆಸರನ್ನು ಕೇಳಬಾರ್ದು. ಉದಯೇ ಸವಿತಾ ರಕ್ತಶ್ಚ ಅಸ್ತಮಯೇ ತತ ಸಂಪತ್ತೌಚ ವಿಪತ್ತೌಚ ಮಹಾತ್ಮನಾಂ ಏಕರೂಪತ ಅಂತ ಒಂದು ಸುಭಾಷಿತ. ಸೂರ್ಯ ಹುಟ್ಟಕ್ಕೆ ಮುಂಚೆ ಕೆಂಪು ಬಣ್ಣ ಆಚೆ ಬರುತ್ತೆ. ಸೂರ್ಯ ಮುಳುಗಿದ ಮೇಲೂ ಕೆಂಪು ಬಣ್ಣ 1 ನಿಮಿಷ ಹಾಗೇ ಇರುತ್ತೆ ಆಕಾಶದಲ್ಲಿ. ಸಂಪತ್ತು ಬರಲಿ ಸಂಪತ್ತು ಹೋಗಲಿ ಮಹಾತ್ಮರು ಒಂದೇ ತರಹ ಇರ್ತಾರೆ ಅನ್ನೋದಕ್ಕೆ ಸೂರ್ಯ ಭಗವಂತನೇ ಉದಾಹರಣೆ. ಅದಕ್ಕೆ ಯಾವಾಗಲೂ ಕೂಡ ಅರುಣ ಪ್ರಶ್ನೆಯನ್ನು ಸೂರ್ಯೋದಯ ಕಾಲದಲ್ಲಿ ಓದಿದ್ರೆ ಅತ್ಯಂತ ಪುಣ್ಯ ಅಂತ ಬೆಳಗ್ಗೆ ಹೇಳ್ತಕ್ಕಂಥದ್ದು. ಅರುಣ ಪ್ರಶ್ನೆಯಲ್ಲೇ ಬರ್ತಕ್ಕಂಥದ್ದು ಮಂತ್ರಪುಷ್ಪ. ಯೋಪಾನ್ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ನಕ್ಷತ್ರಾಣಿವ ಅಪಮಾಯತನಂ ಆಯತನವಾನ್ ಭವತಿ ಯೋ ನಕ್ಷತ್ರಾಣಾಂ ಆಯತನಂ ವೇದ ಆಯತನವಾನ್ ಭವತಿ. ಅದನ್ನೇ ಚಿಟ್ಟಿಬಾಬು ಕುಕ್ಕು ಸಾಂಗ್ ಅಂತ ನುಡಿಸ್ಬಿಟ್ಟು ವೆಸ್ಟ್ಗೆ ಹೋಗ್ಬಿಟ್ಟು ಬೇಕಾದಷ್ಟು ಪೌಂಡ್ಸ್ ಮಾಡ್ಕೊಂಡು ಬಂದಿದ್ದು ಆಗಿನ ಕಾಲದಲ್ಲಿ. ದಿಸ್ ಈಸ್ ಕುಕ್ಕು ಸಾಂಗ್ ಅಂತ ಇರಲಿ. ಸೊ ಅದರಿಂದ ಈ ಜಗತ್ತು ಅನ್ನೋದು ನೋಡಿ ಯಾವ ರೀತಿಯಾಗಿದೆ ಪ್ರಪಂಚದಲ್ಲಿ. ಜಗತ್ತು ಅನ್ನೋದು ಕೇವಲ ತೋರಿಕೆ ಮಾತ್ರ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಗೌಡಪಾದಾಚಾರ್ಯರು ಮಾಂಡುಕ್ಯ ಕಾರಿಕೆನಲ್ಲಿ ಹೇಳಿರ್ತಕ್ಕಂಥದ್ದು. ಈ ಕಾಣ್ತಾ ಇರ್ತಕ್ಕಂಥ ಪ್ರಪಂಚ ಕೇವಲ ಮಾಯಿಕವಾಗಿರೋದು. ಅದಕ್ಕೇ ಲೋಕವತ್ತು ಲೀಲಾ ಕೈವಲ್ಯಂ ಸ್ಪಷ್ಟವಾಗಿ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಈ ಲೋಕ ಅನ್ನೋದೇನು, ಅದೊಂದು ಲೀಲೆ, ಭಗವಂತಂದು ಒಂದು ಲೀಲೆ ಅಷ್ಟೇ. ಆ ದೃಷ್ಟಿಯಿಂದಲೇ ಪ್ರಪಂಚ ಅಂದ್ರೇನು, ಜಗತ್ತು ಅಂದ್ರೇನು, ನನಗೂ ಪ್ರಪಂಚಕ್ಕೂ ಜಗತ್ತಿಗೂ ಏನು ಸಂಬಂಧ ಅನ್ನೋದನ್ನು ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರು ಶಾಂಕರ ಸೂಕ್ತಿ ಮಣಿಹಾರ ಗ್ರಂಥದ 97ನೇ ಪುಟದ 2ನೇ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಓದ್ತಾ ಇದ್ದೀನಿ. ನನ್ನ ಮಾತಲ್ಲ, ರಂಗನಾಥ್ ಶರ್ಮರ ಮಾತು.
ನಮ್ಮ ಮನಸ್ಸಿನ ಊಹೆಗೂ ನಿಲುಕದಂತಹ ಅತ್ಯದ್ಭುತವಾದ ಜಗತ್ತನ್ನು ಸರ್ವಜ್ಞನೂ ಸರ್ವಶಕ್ತನೂ ಆದ ಪರಮೇಶ್ವರ ಸೃಷ್ಟಿಸಿದ್ದಾನೆ ಎಂಬುದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಸರ್ವಜ್ಞ ಸರ್ವಶಕ್ತ ಅಂಡರ್ಲೈನ್ ಮಾಡಿಕೊಳ್ಳಿ. ಸರ್ವಂ ಜಾನಾತೀತಿ ಸರ್ವಜ್ಞಃ, ಸರ್ವಂ ಕರ್ತುಂ ಶಕ್ತಃ ಇತಿ ಸರ್ವಶಕ್ತಃ. ಆಮ್ನಿಷಿಯಂಟ್, ಆಮ್ನಿಪೊಟೆಂಟ್ ಆ್ಯಂಡ್ ಆಮ್ನಿ ಪ್ರೆಸೆಂಟ್ ಲಾರ್ಡ್ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಸೊ ಗಾಡ್ ಅಂದ್ರೇನು? ಜಿ ಅಂದರೆ ಜನರೇಟರ್, ಓ ಅಂದರೆ ಆರ್ಗನೈಸರ್, ಡಿ ಅಂದರೆ ಡೆಸ್ಟ್ರಾಯರ್. ದಟ್ಸ್ ದಿ ಡೆಫಿನೇಷನ್ ಆಫ್ ಗಾಡ್. ಸೊ ಆ ದೃಷ್ಟಿಯಿಂದ ಹೀ ಈಸ್ ದಿ ಜನರೇಟರ್, ಹೀ ಈಸ್ ದಿ ಆರ್ಗನೈಸರ್ ಆ್ಯಂಡ್ ಹೀ ಈಸ್ ದಿ ಡೆಸ್ಟ್ರಾಯರ್. ಆ ದೃಷ್ಟಿಯಿಂದನೇ ತಟಸ್ಥ ಲಕ್ಷಣದಲ್ಲಿ ಏನು ಹೇಳುತ್ತೆ? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿ ಸಂವಿಶಂತೀತಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋದು ಸ್ವರೂಪ ಲಕ್ಷಣ ಬ್ರಹ್ಮನಿಗೆ. ತಟಸ್ಥ ಲಕ್ಷಣ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಅನ್ನೋದು. ನಾವು ಕನ್ವೀನಿಯನ್ಸ್ಗೆ ಏನು ಹೇಳ್ಕೋತೀವಿ? ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ಲಯಕರ್ತ ಅಂತ. ಅದು ಕೇವಲ ಉಪಾಧಿಯಿಂದ ಅಷ್ಟೇ ಹೊರತು ಯಾರು ಯಾವ ಕೆಲಸ ಬೇಕಾದರೂ ಮಾಡೋದಕ್ಕೆ ಶಕ್ತರು ಭಗವಂತ ಅಂತ ಹೇಳಿದ ಮೇಲೆ. ಆದರೆ ನಾವು ನಮ್ಮ ದೃಷ್ಟಿಯಿಂದ, ನಮ್ಮ ಒಂದು ಕಟ್ಟುಪಾಡುಗಳಿಂದ, ನಮ್ಮ ತಿಳುವಳಿಕೆಗೋಸ್ಕರ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅವ್ರಿಗಿದು ಸೃಷ್ಟಿ ಮಾಡೋಕ್ಕಾಗಲ್ಲ, ಇವ್ರಿಗೆ ಲಯ ಮಾಡೋಕ್ಕಾಗಲ್ಲ ಅಂತಲ್ಲ. ಸೊ ಸುಲಭವಾಗಿ ಅರ್ಥವಾಗುತ್ತಿರಕ್ಕಂಥ ದೃಷ್ಟಿಯಿಂದ ಅನುಕೂಲ ಸಿಂಧುವಿಂದ ನಾವು ಮಾಡ್ಕೊಂಡಿರ್ತಕ್ಕಂಥ ಕಲ್ಪನೆ. ಬೃಹತ್ವಾದ್ ಬ್ರಹ್ಮಣತ್ವಾಚ ಆತ್ಮ ಬ್ರಹ್ಮೇತಿ ಕೀರ್ತ್ಯತೆ. ಬೃಹತ್ತಾಗಿರೋದು ಅವನು. ಎಷ್ಟು ಬೇಕಾದ್ರೂ ದೊಡ್ಡದಾಗಬಲ್ಲ, ಎಷ್ಟು ಬೇಕಾದ್ರೂ ಚಿಕ್ಕದು ಆಗಬಲ್ಲ. ನೋಡಿ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತೋ ನಿಹಿತೋ ಗುಹಾಯಾಮ್ ತಮಕ್ರತು ಪಶ್ಯತೆ ವೀತ ಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ನಿಮಗೆ ಸುಲಭವಾಗಿ ಅರ್ಥ ಆಗಬೇಕಾದ್ರೆ ಸುರಸಾ ಪ್ರಸಂಗ, ಸಿಂಹಿಕಾ ಪ್ರಸಂಗ, ಸುಂದರಕಾಂಡ ರಾಮಾಯಣ ತೆಗೆದು ನೋಡಿ. ಅಲ್ಲಿ 10 ಯೋಜನೆ ಬೆಳೆದ್ರೆ ಹನುಮಂತ 20 ಯೋಜನೆ, ಹನುಮಂತ 20 ಬೆಳೆದ್ರೆ ಅವಳು 30, 30 ಬೆಳೆದ್ರೆ 40, 40 ಬೆಳೆದ್ರೆ 50. ಕೊನೆಗೆ ಏನಾಯಿತು? ಅಷ್ಟು ದೊಡ್ಡದಾಗಿ ಬೆಳೆಬಿಟ್ಟು ಕೊನೆಗೆ ಇಷ್ಟು ಸಣ್ಣದಾಗ್ಬಿಟ್ಟು ಅವಳು ಒಳಗಡೆ ಹೋಗಿ ಆಚೆ ಬಂದು ಇನ್ನು ನಾನು ಮುಂದಕ್ಕೆ ಹೋಗ್ತೀನಿ ಬಿಡು ಅಂತ ಹೇಳಿದೆ. ಅಣೋರಣೀಯಾನೂ ಹೌದು, ಮಹತೋ ಮಹಿಯಾನೂ ಹೌದು. ಮಹಾತ್ಮರಿಗೆ ಅದು ಸಾಧ್ಯ, ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲದೆ ಹೋದ್ರಿಂದ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಬಾರ್ದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆಯಿಂದಲೇ ಇಷ್ಟು ಉಂಟಾಗತ್ತೆ ಅಂತ. ಒಂದೊಂದಿದ್ರೇ ನಮ್ಮನ್ನು ಹಿಡಿಯೋಕ್ಕಾಗಲ್ಲ. ಇನ್ನು ಎಲ್ಲ ಒಬ್ಬರಿಗೆ ಕೊಟ್ಬಿಟ್ರೆ ಏನು ಗತಿ? ಸೊ ಆ ದೃಷ್ಟಿಯಿಂದ ನೋಡಿ ಇಲ್ಲಿ ಎಷ್ಟು ಇದಾಗ್ತಾ ಇದೆ ಅಂತ ಹೇಳಿದ್ರೆ, ಕುರಂಗ ಆ ಜಿಂಕೆ ಹೆಂಗೆ ಸಾಯುತ್ತೆ? ಸುಂದರವಾಗಿರ್ತಕ್ಕಂಥ ಸಂಗೀತ ಹೇಳಿದಾಗ ಕೇಳಿಕೊಂಡು ಹಾಗೇ ನಿಂತ್ಕೊಂಡ್ಬಿಡುತ್ತೆ ಮೈ ಮರೆತು. ಆವಾಗ ಬೇಡ್ರವನು ಅದನ್ನು ಹೊಡೆದು ಕೊಂದುಬಿಡ್ತಾನೆ. ನೋಡಿ, ಕಿವಿಯಿಂದ ಜಿಂಕೆ ಸಾಯಿತು. ಮಾತಂಗ ಇನ್ನು ಎರಡನೇದಿದೆಯಪ್ಪ, ಆನೆ. ಆನೆನ ಹೆಂಗೆ ಹಿಡ್ಕೊಳ್ಳೋದು ಅಂದರೆ, ಗಂಡಾನೇನು ಹಿಡ್ಕೊಳ್ಳೋದಕ್ಕೆ ಹೆಣ್ಣಾನೆ ಅಂತಂದು ಮುಂದೆ ನಿಲ್ಲಿಸ್ತಾರೆ. ಆವಾಗ ಇದನ್ನು ಮುಟ್ಟೋದಕ್ಕೆ ಹೋಗ್ಬಿಟ್ಟು ಸ್ಪರ್ಶ ಸುಖಕ್ಕೋಸ್ಕರ ಹೋಗಿ ಅಲ್ಲಿ ಕೆಡ್ಡದಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಸೊ ಕಿವಿಯಿಂದ ಜಿಂಕೆ ಸಾತ್ರೆ, ಸ್ಪರ್ಶದಿಂದ ಆನೆ ಸಾಯಿತು. ಪತಂಗ, ದೀಪದ ಹುಳು ಇದೆ, ಅದಕ್ಕೆ ಗೊತ್ತು ದೀಪದ ಹತ್ರ ಹೋದರೆ ತಾನು ಬದುಕಲ್ಲ ಅಂತ ಅಲ್ಲೇ ಹೋಗುತ್ತೆ, ಸಾಯುತ್ತೆ. ಯಾಕೆ ತನ್ನಂತಾನು ಹಿಡ್ಕೊಳ್ಳೋಕ್ಕಾಗಲ್ಲ. ಇರ್ರೆಸಿಸ್ಟಿಬಲ್ ಅಟ್ರಾಕ್ಷನ್ ಟುವರ್ಡ್ಸ್ ದ ಲೈಟ್ ಮೇಕ್ಸ್ ಇಟ್ ಗೋ ದೇರ್ ಆ್ಯಂಡ್ ಡೈ. ಇನ್ನು 4ನೇದು ಮೀನು. ಮೀನು ಹೆಂಗೆ ಸಾಯುತ್ತೆ ಗೊತ್ತಾ? ನಾಲಿಗೆಯಿಂದ, ರಸನೇಂದ್ರಿಯ. ಮೀನನ್ನು ಹಿಡ್ಕೊಳ್ಳೋಕ್ಕೆ ಬೆಸ್ತರವನು ಏನು ಮಾಡ್ತಾನೆ ಅಂದರೆ, ಮುಂದೆ ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದೆ ಒಂದು ಕೊಕ್ಕಿ ಇರುತ್ತೆ. ಅದಕ್ಕೆ ಆ ಕೊಕ್ಕಿ ಕಾಣಲ್ಲ. ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಕಚ್ಚಕ್ಕೆ ಬಂದಾಗ ಅವನ ಕೊಕ್ಕಿ ಹಿಂದೆ ಗೆಳ್ಕೊಂಡಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗಿಬಿಡುತ್ತೆ. ಭೃಂಗಾಹ ಇನ್ನು 5ನೇದಿದೆ ನೋಡಿ, ಚಿಟ್ಟೆ. ಮೂಗಿನಿಂದ ಸಾಯುತ್ತೆ. ಆಗ್ತಾನೆ ಅರಳುತ್ತಾ ಇರತಕ್ಕಂಥ ಹೂವಿನ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಹೂ ಹೀಗೆ ಮುಚ್ಕೊಂಡಾಗ ಆಚೆ ಬರೋಕ್ಕಾಗದೆ ಹೋಗ್ಬಿಡುತ್ತೆ. ನೋಡಿ, ನಾವು ಅರಳುತ್ತಾ ಇರೋವಾಗ ನೋಡಬೇಕು ಹೂವನ್ನು. ಪೂರ್ತಿ ಅರಳಿಬಿಟ್ಟ ಮೇಲೆ ಅಲ್ಲ, ದ ಪ್ರಾಸೆಸ್ ಆಫ್ ಅರಳಿಂಗ್ ವಿ ಹ್ಯಾವ್ ಟು ಸಿ, ನಾಟ್ ವೆನ್ ಇಟ್ ಹ್ಯಾಸ್ ಟೋಟಲಿ ಅರಳ್ಡ್. ಪೂರ್ತಿ ಅರಳಿಬಿಟ್ಟ ಮೇಲೆ ಅಲ್ಲ, ಅರಳ್ತಾ ಇರೋವಾಗ ನೋಡಬೇಕು. ನೋಡಿ, ಹಾಗೆ ಹೋಗಿ ಕೂತ್ಕೊಂಡಿದ್ದು ಹಾಗೆಯೇ ಮುಚ್ಕೊಂಡಾಗ ಆಚೆ ಬರದೆ ಹೋಗ್ಬಿಡುತ್ತೆ. ಹೂ ಬಿಡೋದು ನೇಚರು. ಯಾರೂ ಕೂಡ ಯಾವ ಗಿಡವೂ ಎಲೆ ಹೂವೇ ಬಿಡೋಣವಾಗಲಿ ಅಂತ ಕೇಳ್ಕೊಳ್ಳಲ್ಲ. ಅದಕ್ಕೆ ನೀವೆಲ್ಲ ಚಿಕ್ಕಬಳ್ಳಾಪುರ ನೋಡಿರ್ತೀರ, ರೈಲ್ವೆ ಕ್ರಾಸಿಂಗು ನೋಡಿರ್ತೀರ. ಆಚೆ ದಾಟ್ಕೊಂಡೋದ್ರೆ ವಿಶ್ವೇಶ್ವರಯ್ಯ ಪಾರ್ಕ್ ಒಳಗೂ ಎಂಟರಾಗಿರ್ತೀರ. ಎಂಟರಾದರೆ ಬಲಗಡೆಯಿಂದ 5ನೇ ಗಿಡದ ಮೇಲೆ ಇರ್ತಕ್ಕಂಥ ಬೋರ್ಡು ನೋಡಿರ್ತೀರ, ಆದರೆ ಮರ್ತಿರ್ತೀರ. ಅದರಿಂದ ಜ್ಞಾಪಿಸ್ತಾ ಇದ್ದೀನಿ. ಹೂ ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್. ಇನ್ನು ಇದೆ ಅಂತ ಅಂದ್ಕೊಂಡಿದ್ದೀನಿ ಆ ಬೋರ್ಡು. ಸೊ ಆ ದೃಷ್ಟಿಯಿಂದ ಹೂ ಬಿಡೋದು ನೇಚರು. ಯಾವುದು ಕೂಡ ಹೂ ಬಿಡೋಣವಾಗಲಿ ಅಂತ ಕೇಳ್ಕೊಳ್ಳಲ್ಲ, ಸಹಜವಾಗಿ ಬರುತ್ತೆ. ಆಯಾಯ ಕಾಲಕ್ಕೆ ಅದು ಬರ್ತಾ ಇರುತ್ತೆ. ಅದು ಸಹಜವಾಗಿರ್ತಕ್ಕಂಥ ಕ್ರಿಯೆ.
ಅದಕ್ಕೆ ನೋಡಿ ರಂಗನಾಥನವರು ಬರೀತಾರೆ, ಅತ್ಯದ್ಭುತವಾದ ಜಗತ್ತನ್ನು ಸರ್ವಜ್ಞನೂ ಸರ್ವಶಕ್ತನೂ ಆದ ಪರಮೇಶ್ವರನು ಸೃಷ್ಟಿಸಿದ್ದಾನೆ ಎಂಬುದರಲ್ಲಿ ಸಂದೇಹವಿಲ್ಲ. ವೇದವೂ ಸಹ ಹಾಗೆಯೇ ಪ್ರತಿಪಾದಿಸುತ್ತದೆ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಸಚ್ಚತ್ಯಚ್ಚಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ. ಆ ದೃಷ್ಟಿಯಿಂದ ತತ್ಸೃಷ್ಟ್ವ, ಅದನ್ನು ಸೃಷ್ಟಿ ಮಾಡಿ ತಾನೇ ಅದರೊಳಗೆ ಪ್ರವೇಶ ಮಾಡ್ತು ಅಂತ. ಯಾಕೆಂದರೆ ಮುಂಚೆ ಇನ್ನೇನು ಇರಲಿಲ್ಲ, ಯಾವ ಸೃಷ್ಟಿ ಮಾಡಿದ ಅದೇ ತನ್ನನ್ನು ತಾನು ಸೃಷ್ಟಿ ಮಾಡ್ಕೊಂಡು ತಾನೇ ಪ್ರವೇಶ ಮಾಡ್ತು ಅಂತ ಅಷ್ಟೇ. ಆ ದೃಷ್ಟಿಯಿಂದ ಆದಿಯಲ್ಲಿ ಪರಮಾತ್ಮ ಒಬ್ಬನೇ ಇದ್ದನು. ಆತನು ನಾನು ಅನೇಕ ಆಗಬೇಕೆಂದು ಸಂಕಲ್ಪ ಮಾಡಿ ಜಗತ್ತನ್ನು ನಿರ್ಮಿಸಿದನು. ಅಹಂ ಬಹುಸ್ಯಾಂ ಪ್ರಜಾಯೇಯ, ನಾನು ಅನೇಕವಾಗಬೇಕು, ಈ ಒಂದು ಪರಂಪರೆ ಅನ್ನೋದು ಮುಂದುವರಿಬೇಕು ಅನ್ನೋ ಇಚ್ಛೆಯಿಂದ ಭಗವತ್ ಸಂಕಲ್ಪ. ಅದಕ್ಕೆ ಹೇಳೋದು ನಮ್ಮ ಸಂಕಲ್ಪ ಆದರೆ ಭಗವತ್ ಸಂಕಲ್ಪ ಅಂದ್ಕೊಂಡು ಕೂಡಲೇ ಆಯಿತು ಅಂತಾನೆ ಕೆಲಸ ಅದು. ಸೊ ಅದರಲ್ಲಿ ಆಗತ್ತಾ ಬಿಡತ್ತಾ ಅನ್ನೋ ಡೌಟೇ ಇಲ್ಲ. ಅವನ ಮನಸ್ಸಿಗೆ ಬರಬೇಕಷ್ಟೇ, ಮನಸ್ಸಿಗೆ ಬಂತು ಅಂದರೆ ಮುಗೀತು ಅಂತಲೇ ಅರ್ಥ. ಪ್ರಾಣಿ ದೇಹವನ್ನು ಸೃಜಿಸಿ ಅದರೊಳಗೆ ತಾನು ಅನುಪ್ರವೇಶ ಮಾಡಿದನು, ಅದು ನಿಜವಾಗಿರ್ತಕ್ಕಂಥ ಸಂಕಲ್ಪ. ಆ ದೃಷ್ಟಿಯಿಂದಲೇ ನಿಜವಾಗಿರ್ತಕ್ಕಂತಹ, ನಾನು ವೈಯಕ್ತಿಕ ವಿಷಯ ಹೇಳಬಾರ್ದು, ಆದರೂ ಕೂಡ ಪ್ರಾಸಂಗಿಕವಾಗಿ ಹೇಳಿಬಿಡ್ತೀನಿ, ತಾವು ತಪ್ಪು ತಿಳ್ಕೊಬೇಡಿ. 6 ತಿಂಗಳ ಹಿಂದೆ ಈ ಪ್ರವಚನ ಮಾಲೆಯನ್ನು ನನಗೆ ಗೊತ್ತು ಮಾಡಿದರು. ಹೋದ ವಾರ ನನಗೆ ಎಲೆಕ್ಷನ್ ಡ್ಯೂಟಿ ಬಂತು. ನಾನು ಅಂದ್ಕೊಂಡೆ, ನಾನು ಎಲೆಕ್ಷನ್ಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ ಹೇಗಪ್ಪ ನಾನು ನಿರ್ವಹಿಸೋದು? 5 ದಿನ ಒಪ್ಕೊಂಡ್ಬಿಟ್ಟಿದ್ದೀನಲ್ಲ, 2 ದಿನ ಏನೋ ಹೋಗ್ಬೋದು, ಇನ್ನೆರಡು ದಿನ ಏನು ಗತಿ? ಇವತ್ತು ನಾನು ಅಲ್ಲಿ ಮಸ್ಟರಿಂಗ್ ಸೆಂಟರಲ್ಲಿರಬೇಕು, ನಾಳೆ ಎಲೆಕ್ಷನ್ ಡ್ಯೂಟಿ ಪ್ರಿಸೈಡಿಂಗ್ ಆಫೀಸರಾಗಿ ಮಾಡಬೇಕು, ನನ್ನ ಗತಿ ಏನು ಅಂತ ಅಂದ್ಕೊಂಡೆ. ಯಾರೋ ಪುಣ್ಯಾತ್ಮರು ಬಂದು, ನೀವೇನು ಹೆದರ್ಕೋಬೇಡಿ ಸರ್, ನೀವು ಲೋಕ ಕಾರ್ಯ ಮಾಡ್ತಾಯಿದ್ದೀರಾ, ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಕೆಲವು ಉಪನ್ಯಾಸಗಳು ಕೊಡ್ತಾಯಿದ್ದೀರಾ ಅಂತ ಗೊತ್ತಾಯಿತು, ನಾನು ನಿಮ್ಮ ಪರವಾಗಿ ಸಬ್ಸ್ಟಿಟ್ಯೂಟಾಗಿ ಹೋಗಿ ಮಾಡ್ತೀನಿ ಅಂದರು. ಅವರಲ್ಲಿ ವಹಿಸ್ಬಿಟ್ಟು ಬಂದುಬಿಟ್ಟೆ. ಇಲ್ಲಿ ಹೋಗಿ ನನಗೆ ಪುಪ್ಪ ಅಂತ ಆಯಿತು, ಒಪ್ಕೊಂಡ್ಬಿಟ್ಟು ಇವತ್ತು ಬರಲಿಲ್ವಲ್ಲಪ್ಪ ಅಂತ. ಯಾತಕ್ಕೆ ಹೇಳ್ತೀನಿ ಅಂದರೆ, ಅದು ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟು ನಮ್ಮ DVG ಅವರು ಮತ್ತು ಅಲ್ಲಿ ಇರ್ತಕ್ಕಂಥ ಹಿರಿಯರ ಸಂಕಲ್ಪ ಆ ರೀತಿ ನಡೆಸುತ್ತೆ ಅನ್ನೋದಕ್ಕೆ ಉದಾಹರಣೆ. ಇಲ್ಲದ್ರೆ ನಾವು ಖಂಡಿತವಾಗಿ ಇವತ್ತಿಲ್ಲಿ ಉಪನ್ಯಾಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಲ್ಲಿ ಹೋಗಿರಬೇಕಾಗಿತ್ತು ಎಲೆಕ್ಷನ್ ಡ್ಯೂಟಿನಲ್ಲಿ. ಸೊ ಆ ದೃಷ್ಟಿಯಿಂದ ಸಂಕಲ್ಪ ಅನ್ನೋದು ನೋಡಿ, ಸತ್ಸಂಕಲ್ಪ ಅನ್ನೋದು ಯಾವ ರೀತಿ ನೆರವೇರುತ್ತೆ ಅನ್ನೋದಕ್ಕೆ ಭಗವಂತನೇ ಅವ್ರ ರೂಪದಲ್ಲಿ ಬಂದು ನನ್ನ ಕಾಪಾಡ್ದ ಅಂತಲೇ ನನಗೆ ವಿಶ್ವಾಸ. ಇಲ್ಲದ್ರೆ ನನ್ನ ಪ್ರಯತ್ನದಿಂದ ಅದಾಗೋ ಸಾಧ್ಯವೇ ಇಲ್ಲ. ಹೂ ಕ್ಯಾನ್ ವಯೋಲೇಟ್ ದಿ ಎಲೆಕ್ಷನ್ ರೂಲ್ಸ್ ಆಫ್ ದಿ ಎಲೆಕ್ಷನ್ ಕಮಿಷನರ್? ದೇ ಕ್ಯಾನ್ ಅಪಾಯಿಂಟ್ ಎನಿಬಡಿ ಹೂ ಇಸ್ ಗೋಯಿಂಗ್ ಇನ್ ದ ರೋಡ್, ಲೆಟ್ ಅಲೋನ್ ದ ಟೀಚರ್. ಆದರೆ ಹಾಗಿರುವಾಗ ವೈಲೇಟ್ ಮಾಡೋಕ್ಕಾಗೋದೇ ಇಲ್ಲ ನೋಡಿ. ಇರಲಿ, ಅದರಿಂದ ಪ್ರಾಣಿ ದೇಹವನ್ನು ಸೃಜಿಸಿ ಅದರೊಳಗೆ ತಾನು ಅನುಪ್ರವೇಶ ಮಾಡಿದನು. ಹೀಗಿರುವಾಗ ಸೃಷ್ಟಿ ಮಾಡಿದ್ದು ಯಾವ ಸಲಕರಣೆಯಿಂದ? ವಿಚ್ ವಾಸ್ ದಿ ಇನ್ಸ್ಟ್ರುಮೆಂಟ್ ಔಟ್ ಆಫ್ ವಿಚ್ ಗಾಡ್ ಕ್ರಿಯೇಟೆಡ್ ಮ್ಯಾನ್? ಇದು ಬರ್ತಕ್ಕಂಥದ್ದು. ಅಲೆಕ್ಸಿಸ್ ಕ್ಯಾರಲ್ ಅಂತ ಒಬ್ಬ ಡಾಕ್ಟ್ರು ಮ್ಯಾನ್ ದ ಅನ್ನೋನ್ ಅಂತ ಒಂದು ಒಳ್ಳೆ ಪುಸ್ತಕ ಬರೆದಿಯಾನೆ ಇಂಗ್ಲೀಷಲ್ಲಿ. ಅವನು ಹೇಳ್ಕೊತಾನೆ, ವೈದ್ಯನಾಗಿ ಐ ಡೋಂಟ್ ನೋ ದ ಬಾಡಿ. ಎಂಥ ಪ್ರಾಮಾಣಿಕತೆ ನೋಡಿ. ದೇಹದಲ್ಲಿರ್ತಕ್ಕಂಥ ಒಂದೊಂದು ಅಂಗ, ಒಂದೊಂದು ರಕ್ತ, ಒಂದೊಂದು ಮಾಂಸ, ಒಂದೊಂದು ಮೇಧಸ್ಸು, ಒಂದೊಂದು ಮೂಳೆನೂ ಗೊತ್ತು ಅವನಿಗೆ. ಆದರೆ ಎಷ್ಟು ಪ್ರಾಮಾಣಿಕವಾಗಿ ಹೇಳ್ಕೊತಾನೆ ಗೊತ್ತಾ? ಐ ಡೋಂಟ್ ನೋ ದ ಬಾಡಿ, ಗಾಡ್ ಅಲೋನ್ ನೋಸ್. ಮ್ಯಾನ್ ದಿ ಅನ್ನೋನ್ ಅಂತ ಅದರ ಹೆಸರು. ಅಲೆಕ್ಸಿಸ್ ಕ್ಯಾರಲ್ ಬರೆದಿರ್ತಕ್ಕಂಥ ಒನ್ ಆಫ್ ದಿ ಕ್ಲಾಸಿಕ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಈಗ ನಾವು ಓದೋದೇ ಇಲ್ಲ ಅಂಥದ್ದೆಲ್ಲ. ಓದೋದು ಟೆಕ್ಸ್ಟ್ ಬುಕ್ ಓದಿದ್ರೆ ಅದೇ ದೊಡ್ಡದು, ಆ ಥರ ಆಗಿಬಿಟ್ಟಿದೆ. ದಿನಕ್ಕೊಂದು 16 ಗಂಟೆ ಓದಬೇಕು. ಅದಕ್ಕೆ ನಾನು ಬಯಸ್ಕೊಂಡಿದ್ದೀನಿ ಒಬ್ಬರ ಹತ್ರ. ಜ್ಞಾನಚಕ್ರವರ್ತಿ ವಿ ಸತ್ಯನಾರಾಯಣ ಅಂತ ಅವರು ನನ್ನನ್ನು ಬೈದಿದ್ದಾರೆ. ಯು ಹ್ಯಾವ್ ಎ ಸ್ಪಾರ್ಕ್ ಐ ಸೇ, ಬಟ್ ಅನ್ನೆಸಲಿ ಯು ಸಿ ದಿ ಪಾರ್ಕ್ ಔಟ್ಸೈಡ್ ಯುವರ್ ಹೌಸ್. ಯು ಆರ್ ಸಪೋಸ್ ಟು ರೀಡ್ 16 hours per day, 50 years gone, ವೆನ್ ಆರ್ ಯು ಗೋಯಿಂಗ್ ಟು ರೀಡ್ ಅಂತ. ನಾನು ಹೇಳ್ತೀನಿ, ಆಗಲ್ಲ ಸ್ವಾಮಿ, ನಾನೇನು ಮಾಡಲಿ, 6 ಗಂಟೆ ಓದ್ತೀನಿ ದಿನಕ್ಕಷ್ಟೇ, ಅದ್ರ ಮೇಲೆ ಓದೋಕ್ಕಾಗಲ್ಲ. ನಿಮ್ಮಷ್ಟಿರೋ ಅಷ್ಟು ಪುಸ್ತಕ ನನ್ನ ಹತ್ರ ಇಲ್ಲ ಸ್ವಾಮಿ. ನನ್ನ ಹತ್ರ ಕೇವಲ 36,514 ಪುಸ್ತಕ ಅಷ್ಟೇ ನನ್ನ ಮನೇಲಿರೋದು. ಯಾಕೆಂದರೆ ವಿ ಆರ್ 12 ಜನರೇಷನ್ ಟೀಚರ್ಸ್. ಆ ದೃಷ್ಟಿಯಿಂದ ನಮ್ಮಪ್ಪ, ನಮ್ಮ ಮುತ್ತಜ್ಜ, ನಮ್ಮಜ್ಜ, ನಮ್ಮ ಸೋದರ ಮಾವಂದರು ಎಲ್ಲರೂ ಮೇಷ್ಟ್ರುಗಳೇ. ಆದ್ದರಿಂದ ಏನೋ ಎಲ್ಲರ ಪುಸ್ತಕನೂ ಇರೋದರಿಂದ ನಾಟ್ ಬ್ಯಾಡ್ ಫಾರ್ ಅನ್ ಇಂಡಿವಿಜುವಲ್ ಟು ಹ್ಯಾವ್ 36,000 ಬುಕ್ಸ್ ಅಟ್ ಒನ್ಸ್ ಕಮಾಂಡ್. ಸೊ ಆ ದೃಷ್ಟಿಯಿಂದ ಉಪಕರಣ ಅನ್ನೋದು ಯಾವುದೂ ಇಲ್ಲ. ಹಾಗಿದ್ರೆ ಏನು ಉಪಕರಣ? ಮುಖ್ಯವಾಗಿರೋದು ಸೃಷ್ಟಿಯನ್ನು ಮಾಡಿದ ಯಾವ ಸಲಕರಣೆಯಿಂದ? ವಿಚ್ ವಾಸ್ ದಿ ಇನ್ಸ್ಟ್ರುಮೆಂಟ್ ಔಟ್ ಆಫ್ ವಿಚ್ ಯು ಡಿಡ್ ದಿಸ್? ಇಚ್ಛಾ ಮಾತ್ರದಿಂದ ಜಗತ್ತಿನ ಸೃಷ್ಟಿ ನೋಡಿ. ಅಂದ್ಕೊಂಡು ಕೂಡಲೇ ಸೃಷ್ಟಿ ಆಗೋಯ್ತು ಅಂತಾನೆ ಆ ಲೆಕ್ಕ. ಬರೀ ಇಚ್ಛೆ, ಅವನು ಇಚ್ಛಾ ಮಾಡ್ದ. ಅದಕ್ಕೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯೈ ನಮೋ ನಮಃ ಯಾಕೆ ಬರಬೇಕಾಯ್ತು? ಲಲಿತಾ ಸಹಸ್ರನಾಮದಲ್ಲಿ ಇಚ್ಛಾಶಕ್ತಿ ಹಾಗಿರುತ್ತೆ ಕೆಲವರಿಗೆ. ಅವ್ರಿಗೆ ಇಚ್ಛೆ ಆಯಿತು ಅಂದರೆ ಮುಗೀತದು. ಇಚ್ಛಾರಾಮ್ ದ್ವಿವೇದಿ ಅಂತಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಸ್ಕೃತ ವಿದ್ಯಾಪೀಠ ಡೆಲ್ಲಿನಲ್ಲಿ ಅವರು ಪುರಾಣ ಪ್ರಾಧ್ಯಾಪಕರಾಗಿದ್ದಾರೆ. ಅವ್ರ ಹೆಸರು ಇಚ್ಛಾರಾಮ್ ದ್ವಿವೇದಿ ಅಂತ. ಹೀಗೆ ಕೆಲವರಿಗೆ ಇಚ್ಛೆ ಇರುತ್ತೆ. ಆ ತರಹ
ಜಗತ್ತಿನ ಸೃಷ್ಟಿಯಾಗಿರುವಾಗ ಮಾಯಿಕಾ ಎಂಬುದು ಸ್ವತಃ ಸಿದ್ಧವಾಗುತ್ತೆ. ಇದು ಸ್ವತಃ ಸಿದ್ಧ, ಇನ್ಯಾರೂ ಬಂದದನ್ನು ಸಿದ್ಧ ಮಾಡಬೇಕಾಗಿಲ್ಲ. ಸ್ವತಃ ಸಿದ್ಧ ಅಂದರೆ ಏನು ಅಂದರೆ ಇಟ್ ಡಸ್ ನಾಟ್ ರಿಕ್ವೈರ್ ಎನೇದರ್ ಪ್ರೂಫ್ ಅನ್ನೋ ದೃಷ್ಟಿಯಿಂದ. ಈಗ ಹಸು ಸೌಮ್ಯ ಅನ್ನೋದಕ್ಕೆ ಪ್ರೂಫ್ ಬೇಕಾ ನಮಗೆ? ಹುಲಿ ಕ್ರೂರಿ ಅನ್ನೋದಕ್ಕೆ ಪ್ರೂಫ್ ಬೇಕಾ? ಕ್ರೂರವಾಗಿರೋದೇ ಹುಲಿ ಸ್ವಭಾವ, ಮೆತ್ತಗಿರೋದೇ ಹಸು ಸ್ವಭಾವ. ಸೊ ಆ ದೃಷ್ಟಿಯಿಂದ ಇದು ಅದಾಗಕ್ಕೆ ಸಾಧ್ಯ ಇಲ್ಲ, ಅದು ಇದಾಗಕ್ಕೆ ಸಾಧ್ಯ ಇಲ್ಲ. ಬಾಣನ ಕಾದಂಬರಿಯ ಕಲ್ಪನಾ ಲೋಕ ಒಂದನ್ನು ಬಿಟ್ಟರೆ ಅಲ್ಲಿ ಮಾತ್ರ ಸಾಧ್ಯ ಅದು. ಬಾಣ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ಋಷಿಮುನಿಗಳು ವಯಸ್ಸಾಗಿರೋರು ನಡೆಯೋಕ್ಕೆ ಕಷ್ಟ ಆದಾಗ ಕೋತಿಗಳು ಅವರ ಕೈಯನ್ನು ಹಿಡ್ಕೊಂಡು ರಸ್ತೆ ದಾಟಿಸ್ತಾ ಇತ್ತಂತೆ. ಆಗ್ತಾನೆ ಹುಟ್ಟಿರ್ತಕ್ಕಂಥ ಕರುವನ್ನು ಹೆತ್ತುಬಿಟ್ಟು ಹಸು ಸತ್ತೋದಾಗ ಹುಲಿ ತನ್ನ ಮೊಲೆಯನ್ನು ಕೊಟ್ಟು ಆ ಕರುವನ್ನು ಸಾಕ್ತಾ ಇತ್ತಂತೆ. ಯಜ್ಞಯಾಗಾದಿಗಳು ಮಾಡುವಾಗ ಆ ಹೋಮದ ಧೂಮ ಬಂದು ಋತ್ವಿಜರಿಗೆ ಎಲ್ಲಿ ಕಷ್ಟ ಆಗಿ ಕಣ್ಣಲ್ಲಿ ನೀರು ಬರುತ್ತೋ ಅನ್ನೋದನ್ನು ತಡೆಯೋದಕ್ಕೆ ನವಿಲುಗಳು ತಮ್ಮ ಗರಿಯನ್ನು ಬಿಚ್ಚಿ ಆ ಹೊಗೆಯನ್ನು ಆ ಕಡೆ ಈ ಕಡೆ ಮಾಡ್ತಾ ಇತ್ತಂತೆ. ಇದು ಬಾಣನ ಕಾದಂಬರಿಯಲ್ಲಿ ಬರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಘಟನೆ. 13 ಪುಟ ಒಂದೇ ವಾಕ್ಯ ಬರುತ್ತೆ ಬಾಣನ ಕಾದಂಬರಿನಲ್ಲಿ. ತತಃ ಕತಿಪಯ ದಿವಸಾಪಗಮೇ ಚ ರಾಜ ಸ್ವಯಮುತ್ಕ್ಷಿಪ್ತ ಮಂಗಲ ಕಲಶ ಸಹ ಶುಕನಾಸೇನ ಪುಣ್ಯೇಹನಿ ಪುರೋದಸ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೇಭ್ಯ ಸರ್ವಾಭ್ಯೋ ನದೀಭ್ಯ ಸರ್ವೇಭ್ಯ ಸಾಗರೇಭ್ಯ ಸಮಾಹೃತೇನ ಸರ್ವೌಷಧಿಭಿಃ ಸರ್ವಮೃದ್ಭಿಃ ಸರ್ವಫಲೈಃ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪಜಲಮಿಶ್ರೇಣ ಮಂತ್ರಪೂತೇನ ವಾರಿಣಾ ಸುತಂ ಅಭಿಷೇಚ. ಚಿಕ್ಕ ವಾಕ್ಯ, ನಾನು 13 ಪುಟ ಇರೋ ವಾಕ್ಯ ಹೇಳ್ತಾ ಇಲ್ಲ, ಚಿಕ್ಕ ವಾಕ್ಯ ಇದು ನಾನು ಹೇಳ್ತಾ ಇರೋದು. 32 ವರ್ಷದ ಹಿಂದೆ ನಾವೆಲ್ಲ ಸಮೃತ MA ಮಾಡಿಕೊಂಡು ಕಾಲೇಜಲ್ಲಿ ಲೆಕ್ಚರರ್ಶಿಪ್ ಅಪ್ಲೈ ಮಾಡಿದಾಗ ಇಂಟರ್ವ್ಯೂನಲ್ಲಿ ನಮಗೊಂದೇ ಪ್ರಶ್ನೆ ಏನು ಗೊತ್ತಾ? ಆ ಬಾಣನ 13 ಪುಟ ಬರುತ್ತಲ್ಲ ಒಂದು ವಾಕ್ಯ ಇದೆಯಲ್ಲಪ್ಪ, ಬಾಯಿಗೆ ಹೇಳು, ಪದವಿ ಭಾಗ ಮಾಡು, ಅರ್ಥ ಹೇಳು, ಅನ್ವಯ ಹೇಳು, ವ್ಯಾಕರಣ ವಿಶೇಷ ಹೇಳು, ಹೋಗ್ತಾಯಿರು. ಒನ್ ಕ್ವೆಶ್ಚನ್ ಯೂಸ್ ಟು ಡಿಟರ್ಮಿನ್ ದ ಲೆಕ್ಚರರ್ಸ್ ಪೋಸ್ಟ್ 32 years ago ಫಾರ್ ಸಾಂಸ್ಕ್ರಿಟ್ MA ಪೀಪಲ್. ಅವ್ರು ನೋಡ್ಕೊಳ್ಳೋರು ಕೂತ್ಕೊಂಡು ಬಂದಿರತಕ್ಕಂಥ ಎಕ್ಸ್ಪರ್ಟ್ಸು. ನಾವು ಬಾಯಿಗೆ ಹೇಳಬೇಕು ಅದನ್ನು. ಪದವಿ ಭಾಗ ವಾಚ್ ಮಾಡೋರು, ಅರ್ಥ ಹೇಳ್ತೀಯಾ ಇಲ್ವಾ ನೋಡ್ಕೊಳ್ಳೋರು, ವ್ಯಾಕರಣ ವಿಶೇಷ ನೋಡ್ಕೊಳ್ಳೋರು. ಯಾಕೆಂದರೆ ಪಾಠ ಮಾಡೋಕ್ಕೆ ಇವನಿಗೆ ಪೂರ್ವಭಾವಿ ಸಿದ್ಧತೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋ ದೃಷ್ಟಿಯಿಂದ. ಸೊ ಆ ದೃಷ್ಟಿಯಿಂದ ಟೆಸ್ಟೆಡ್, ಟ್ರಸ್ಟೆಡ್ ಆ್ಯಂಡ್ ಟ್ಯಾಲಿಡ್ ಟೀಚರ್ಸ್ ಕ್ಯಾನ್ ಓನ್ಲಿ ಬಿಕಮ್ ಟೀಚರ್ಸ್, ಅದರ್ವೈಸ್ ದೇ ವಿಲ್ ಬಿ ಚೀಟರ್ಸ್ ಅಂತೂ ಅವ್ರಿಗಿತ್ತು ಭಾವನೆ ಆಗಿನ ಕಾಲದಲ್ಲಿ. ಇರಲಿ, ಕಾರಣಕ್ಕಿಂತ ಕಾರ್ಯ ಬೇರೆಯಲ್ಲ. ನೋಡಿ, ಯಾವತ್ತೂ ಕೂಡ ಕಾರಣಕ್ಕೆ ಅನುಗುಣವಾಗಿ ಕಾರ್ಯ ಉಂಟಾಗತ್ತೆ. ಈಗ ಒಂದು ಮಣ್ಣಿಗೆ ಮನೆ ಮಾಡ್ತಕ್ಕಂತಹ ಶಕ್ತಿ ಇದೆಯೇ ಹೊರತು ಮಣ್ಣಿಗೆ ಒಡವೆ ಮಾಡೋ ಶಕ್ತಿ ಇಲ್ಲ. ಚಿನ್ನಕ್ಕೆ ಒಡವೆ ಮಾಡ್ತಕ್ಕಂಥ ಶಕ್ತಿ ಇದೆಯೇ ಹೊರತು ಚಿನ್ನಕ್ಕೆ ಮನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೆ ಸಾಂಖ್ಯರು ಹೇಳ್ತಾರೆ ಸತ್ಕಾರ್ಯವಾದ. ಮನುಷ್ಯರಿಂದ ಮನುಷ್ಯರೇ ಹುಟ್ಟುತ್ತಾರೆ, ಹಾಗಿಲ್ಲದೆ ಹೋದರೆ ಮನುಷ್ಯರಿಂದ ಪ್ರಾಣಿಗಳು ಹುಟ್ಟಲಿ, ಕೋತಿಯಿಂದ ಮುಂಗುಸಿ ಹುಟ್ಟಲಿ, ಮುಂಗುಸಿಯಿಂದ ಹಾವು ಹುಟ್ಟಲಿ, ಯಾತಕ್ಕೆ ಸಾಧ್ಯ ಇಲ್ಲ ಅಂದರೆ ಲೈಕ್ ಮೈಂಡೆಡ್ ಕಾಸಸ್ ಪ್ರೊಡ್ಯೂಸ್ ಲೈಕ್ ಮೈಂಡೆಡ್ ಎಫೆಕ್ಟ್ಸ್. ನೋ ಅನ್ಲೈಕ್ ಮೈಂಡೆಡ್ ಎಫೆಕ್ಟ್ ಕ್ಯಾನ್ ಕಮ್ ಔಟ್ ಆಫ್ ಎ ಲೈಕ್ ಮೈಂಡೆಡ್ ಕಾಸ್ ಅಂತ ಸಾಂಖ್ಯರು ಹೇಳೋದು. ಅಸದಕರಣಾತ್ ಉಪಾದಾನ ಗ್ರಹಣ ಸರ್ವಸಂಭವಾಭಾವಾತ್ ಶಕ್ತಸ್ಯ ಶಕ್ಯಕರಣಾತ್ ಕಾರಣಭಾವಾಚ ಸತ್ಕಾರ್ಯಂ. ಸತ್ಕಾರ್ಯವಾದ ಅಂತ ಅವರು ಹೇಳೋದು. ಆ ದೃಷ್ಟಿಯಿಂದ ಸತ್ ಅಂದರೆ ಏನೋ ಯಾವಾಗಲೂ ಇರ್ತಕ್ಕಂಥದ್ದು, ತನ್ನನ್ನು ತಾನು ಬಿಡದೇ ಇರತಕ್ಕಂಥದ್ದು ಅನ್ನೋ ದೃಷ್ಟಿಯಿಂದ ಸತ್ ಎಂಬತಕ್ಕಂಥ ಪದವನ್ನು ರಂಗನಾಥ್ ಶರ್ಮರು ನೋಡಿ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಮಣ್ಣಿಗಿಂತ ಮನೆ ಬೇರೆಯಲ್ಲ, ಚಿನ್ನಕ್ಕಿಂತ ಉಂಗುರ ಬೇರೆಯಲ್ಲ, ನಾಮರೂಪಗಳು ಮಾತ್ರ ಬೇರೆಯಾಗಿ ಕಾಣುತ್ತದೆ. ಯಾಕೆಂದರೆ ನಾಮವೂ ರೂಪವೂ ವ್ಯತ್ಯಾಸ ಆಗುತ್ತೆ. ಯಾರು ನಾಮವನ್ನು ಇಟ್ಕೊಂಡು ಹುಟ್ಟಿಲ್ಲ, ರೂಪವನ್ನು ಇಟ್ಕೊಂಡು ಹುಟ್ಟಿಲ್ಲ. ಯಾಕೆಂದರೆ ರೂಪ ಪ್ರತಿ ಕ್ಷಣಕ್ಕೂ ವ್ಯತ್ಯಾಸ ಆಗುತ್ತೆ. ನೋಡಿ, ನಾವು ಇರೋಕ್ಕಾಗಲ್ಲ. 10 ವರ್ಷ ಬಿಟ್ಟು ನೋಡಿದ್ರೆ ಅವರೇನಾ ಇವರೂ ಅಷ್ಟು ವ್ಯತ್ಯಾಸ ಆಗಿಬಿಟ್ಟಿರುತ್ತೆ ದೇಹದಲ್ಲಿ. ಅದರಿಂದ ನಿಜವಾಗಿರ್ತಕ್ಕಂಥ ರೂಪ ಯಾವುದು ಅಂದರೆ ಆಂತರಿಕ ರೂಪ, ಬಾಹ್ಯ ರೂಪವಲ್ಲ. ಅದು ಯಾವುದದು? ಅದೇ ಸುಂದರ. ಅದಕ್ಕೇನು ಕರೀತಾರೆ? ಅದೇ ಸತ್ಯ. ಅದಕ್ಕೇನು ಕರೀತಾರೆ? ಅದೇ ಶಿವ. ಅದಕ್ಕೇನು ಕರೀತಾರೆ? ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಆ ದೃಷ್ಟಿಯಿಂದನೇ ಬಾಹ್ಯವಾಗಿರ್ತಕ್ಕಂಥ ಸೌಂದರ್ಯಕ್ಕೆ ಬೆಲೆ ಕೊಡಬಾರ್ದು. ಸೌಂದರ್ಯ ಮೀಮಾಂಸಾ ಅಂತಲೇ ನಮ್ಮಲ್ಲೊಂದು ಗ್ರಂಥ ಇದೆ. ಓಗೇಟಿ ಪರೀಕ್ಷಿತ್ ಶರ್ಮಾ ಅಂತ ಪೂನಾನಲ್ಲಿ 10/11 ಬನೇರ್ ರೋಡ್, ಸಕಾಲ್ ಸ್ಟ್ರೀಟ್, ಪುಣೆ 410007ನಲ್ಲಿ 22 ವರ್ಷದ ಕೆಳಗೆ ಬರೆದು ಆ ಗ್ರಂಥವನ್ನು 64 ಸಿದ್ಧಾಂತಗಳನ್ನು ಸೌಂದರ್ಯ ಅಂದರೆ ಏನು ಅಂತ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಓಗೇಟಿ ಪರೀಕ್ಷಿತ್ ಶರ್ಮಾ ಅವರ ಸ್ವಂತ ಚಿಕ್ಕ ತಮ್ಮನಾಗಿರ್ತಕ್ಕಂತಹ ಬಂಜಾರಾ ಹಿಲ್ಸಲ್ಲಿ ಹೈದರಾಬಾದಲ್ಲಿರ್ತಕ್ಕಂಥ ಓಗೇಟಿ ಅಚ್ಯುತರಾಮ ಶಾಸ್ತ್ರಿ ಎಂಬತಕ್ಕಂಥವರು ಆಂಧ್ರ ಪಂಡಿತರಾಗಿದ್ದವರು, ಆಧುನಿಕ ವಾಜಪೇಯಿ ಎಂಬುದಾಗಿ ಹೆಸರು ಗಟ್ಟಿಸಿರ್ತಕ್ಕಂಥವ್ರು ಅದನ್ನು ಪಬ್ಲಿಷ್ ಮಾಡಿ ಹೈದರಾಬಾದಲ್ಲಿ ಸಿಗ್ತಾ ಇದೆ ಗ್ರಂಥ.
ಆ ದೃಷ್ಟಿಯಿಂದ ಯಾವುದು ನಿಜವಾಗಿ ನಾವು ಹೇಳ್ತಕ್ಕಂಥದ್ದು? ನಾಮರೂಪಗಳು ಯಾವಾಗಲೂ ಕೂಡ ಬೇರೆಯೇ. ನಾಮ ನಾಮೈವ ನಾಮಮೇ. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ದೇವರ ಹೆಸರನ್ನೇ ಮಕ್ಕಳಿಗೆ ಇಡ್ತಾ ಇದ್ದಿದ್ದು. ಹಾಗಾದರೂ ಈ ಪಾಪಿಗೆ ದೇವರ ಕಡೆ ಸ್ಮರಣೆ ಬರಲಿ ಅಂತ. ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ವಾಸುದೇವ ಯಾತಕ್ಕೆ ಹೆಸರಿಡ್ತಾ ಇದ್ದಿದ್ದು? ಹಾಗಾದರೂ ಆ ಭಗವಂತನ ಕಡೆಗೆ ಇವನಿಗೆ ಮನಸ್ಸು ಬರಲಿ ಅನ್ನೋ ದೃಷ್ಟಿಯಿಂದ. ನಿಮಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನೋಡಿ, ECG ಸುದರ್ಶನ್, ಆಲ್ಮೋಸ್ಟ್ ಆನ್ ದ ವರ್ಜ್ ಆಫ್ ಗೆಟಿಂಗ್ ಎ ನೊಬೆಲ್ ಪ್ರೈಸ್ ಫಾರ್ ಫಿಸಿಕ್ಸ್, ಹೂ ಹ್ಯಾಸ್ ಸೆಟಲ್ ಡೌನ್ ಇನ್ ಆಸ್ಟಿನ್, ಟೆಕ್ಸಸ್. ಒಂದು ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡಲಿ. ಪ್ರಾರಂಭದಲ್ಲಿ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಈ ಶ್ಲೋಕ ಹೇಳಿದೆ. ಫಿಸಿಕ್ಸ್ ಎಕ್ಸ್ಪೆರಿಮೆಂಟು ಕ್ರಿಶ್ಚಿಯನ್ ಬೈ ಬರ್ತ್ ಆಗಿರ್ತಕ್ಕಂಥ ಸುದರ್ಶನ್ ಹೇಳಲ್ಲ. ಹಿ ಈಸ್ ಜಾರ್ಜ್ ಸುದರ್ಶನ್, ಫಾರ್ ಯುವರ್ ಇನ್ಫಾರ್ಮೇಷನ್. ಹಿ ಈಸ್ ನಾಟ್ ಎ ಹಿಂದೂ ಬೈ ಬರ್ತ್. ಅವ್ರಿಗಿರ್ತಕ್ಕಂಥ ಒಂದು ಶ್ರದ್ಧೆ ನೋಡಿ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನಾನು ಸೈಂಟಿಸ್ಟು, ನನಗೇನು ಆಗಬೇಕಾದು ಅಂತಲ್ಲ. ಅದಕ್ಕೆ ಒಂದು ಕಡೆ ಹೇಳ್ತಾನೆ ನ್ಯೂಟನ್ನು, ಸೈನ್ಸ್ ವಿತೌಟ್ ಫಿಲಾಸಫಿ ಇಸ್ ಬ್ಲೈಂಡ್, ಫಿಲಾಸಫಿ ವಿತೌಟ್ ಸೈನ್ಸ್ ಇಸ್ ಲೇಮ್ ಅಂತ. ಸೊ ಆ ಎರಡರ ಕಾಂಬಿನೇಷನ್ ಯಾವ ರೀತಿಯಾಗಿರುತ್ತೆ ಅಂದರೆ, ಶೆಲ್ಲಿ ಪೊಯಿಟ್ರಿ ಮತ್ತು ಫಿಲಾಸಫಿ ಬಗ್ಗೆ ಹೇಳಿದ ಹಾಗೆ, ಪೊಯಿಟ್ರಿ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಪೊಯಿಟ್ರಿ ಅಂತ. ದಟ್ ಈಸ್ ಶೆಲ್ಲೀಸ್ ಡೆಫಿನಿಷನ್ ಆಫ್ ಪೊಯಿಟ್ರಿ. ಯಂಗರ್ ರೊಮ್ಯಾಂಟಿಕ್ ಪೊಯೆಟ್ who without enjoying romanticism passed away by writing only on romanticism. ಇರಲಿ, ನಾಮರೂಪಗಳು ಮಾತ್ರ ಬೇರೆ ಬೇರೆ. ಮಾಯೆ ಎನ್ನುವುದೇ ಅದು. ಸರ್ವಂ ಖಲ್ವಿದಂ ಬ್ರಹ್ಮ. ಶ್ರುತಿವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇರೋದು ಬ್ರಹ್ಮ ಒಂದೇ. ಏಕಮೇವ ಅದ್ವಿತೀಯಂ ಬ್ರಹ್ಮ. ನೋಡಿ, ಬರೀ ಏಕಂ ಅಂತ ಹೇಳಿಬಿಡಲಿಲ್ಲ, ಏಕಂ ಏವ ಬೇರೆ ಹೇಳಿದರು. ಆಮೇಲೆ ಅದ್ವಿತೀಯಂ ಅಂತ ಬೇರೆ ಸೇರಿಸಿದ್ರು. ನಾನು ನೆನ್ನೆ ನಿಮ್ಗೆ ಉದಾಹರಣೆ ಕೊಟ್ಟೆ. ನಾಳೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಕರೆದ್ರೆ ಬನ್ನಿ ಅಂತಾನೆ, ಬರಬೇಡಿ ಅಂತಲ್ಲ ಕರಿತಾ ಇರೋದು. ಎರಡನೇ ಸಲ ಬರ್ತೀರಾ ತಾನೆ, ಮೂರನೇ ಸಲ ಬರದೇ ಇರಲ್ಲ ತಾನೆ. ಅಂದರೆ ಏನರ್ಥ? ಬಂದೇ ಬರಬೇಕು, ಯು ಮಸ್ಟ್ ಆ್ಯಂಡ್ ಶುಡ್ ಕಮ್ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋದು. ಸೊ ಆ ದೃಷ್ಟಿಯಿಂದ ಒತ್ತಾಯಪೂರ್ವಕವಾಗಿ ಯಾರನ್ನಾದರೂ ಬಂದೇ ಬರಬೇಕು ಅಂತ ಕಮಿಟ್ ಮಾಡಿ ಕರೆಯೋದಾದರೆ, ದಟ್ ಈಸ್ ದ ಕೈಂಡ್ ಆಫ್ ರ್ಯಾಪೋ ಯು ಎಸ್ಟಾಬ್ಲಿಷ್. ಈ ಜಗದ್ ರಚನೆಗೆ ಹಾಗಿದ್ರೆ ಏನು ದೃಷ್ಟ ಅಂತ? ಸ್ವಪ್ನದಲ್ಲಿ ನಾವು ಕಾಣ್ತಾ ಇದ್ದೀವಿ ಜಗತ್ತನ್ನು. ನೋಡಿ, ಒಬ್ಬೊಬ್ಬರು ಅವರವ್ರದೇ ಜಗತ್ತಲ್ಲಿರ್ತಾರೆ ಸ್ವಪ್ನದಲ್ಲಿ. ಏನು ಕೇಳಬೇಕೆ? ಒಬ್ಬರು ಹೇಳ್ತಾರೆ, ನಾನೇ ಮೈಸೂರು ರಾಜಕುಮಾರ ಆಗಿದ್ದೆ, ನಾನೇ ರಾಜಕುಮಾರಿನ ಮದುವೆ ಆಗಿದ್ದೆ. ಆದರೆ ಬೆಳಿಗ್ಗೆ ಎದ್ಮೇಲೆ ಎಲ್ಲ ಸುಳ್ಳೆ. ತಿರುಕನ ಕನಸು. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಮತ್ತೆ ತಿರುಪೆ ಎತ್ತೋದೇ ಗ್ಯಾರಂಟಿ. ರಾತ್ರಿ ತಂದು ಕೂಳನ್ನು ಒದ್ಕೊಂಡ್ಬಿಟ್ಟು ಉಣ್ಣಿಂದಿ ಪಾರ ಮುಂಡಾದೇವಡ ಅಂತ ಬೆಳಿಗ್ಗೆ ಎದ್ದು ಮತ್ತೆ ತಿರುಪೆ ಎತ್ತೋದೇ ಗ್ಯಾರಂಟಿ. ಆ ಸ್ಥಿತಿಗೆ ಬರುತ್ತೆ ನೋಡಿ. ಸೊ ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಯಾರು ನಿಜವಾಗಿರ್ತಕ್ಕಂಥ ಆದರ್ಶಯುತವಾದ ಮೌಲ್ಯಗಳನ್ನು ಮರೆತು ಕ್ಷಣಿಕವಾಗಿರ್ತಕ್ಕಂಥ, ಕಣಭಂಗುರವಾಗಿರ್ತಕ್ಕಂಥ, ರಂಗಾಗಿರ್ತಕ್ಕಂಥ, ಹೊಳಿತಾ ಇರ್ತಕ್ಕಂಥ ನಾಮರೂಪಾತ್ಮಕಗಳಿಂದ ಕೂಡಿರ್ತಕ್ಕಂಥ ಜಗತ್ತಿನ ಕಡೆಗೆ ಬರ್ತಾರೋ ಅವ್ರು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ. ಇದಕ್ಕಿದಂ ಪೋಚಿ ಅದಕ್ಕೆ ಕದಂ ಪೋಚಿ ಅಂತ ಎರಡು ಹೊಟ್ಟಾಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಶಾಶ್ವತ ಮೌಲ್ಯಗಳಿಗೆ ಗಮನ ಕೊಡಬೇಕೇ ಹೊರತು ಬಂದು ಹೋಗೋದಕ್ಕಲ್ಲ. ಅಷ್ಟಿಲ್ಲದೆ ಹೋದರೆ ಮಿಲ್ಟನ್ನು ಆರಿಯೋಪ್ಯಾಜಟಿಕಾನಲ್ಲಿ ಒಂದು ಮಾತು ಹೇಳ್ತಾನೆ ಕೊನೆಗೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಹ್ಯಾಡ್ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮೀ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ಈ ದೊರೆ ಸೇವೆ ಮಾಡೋದಲ್ಲೇ ಕಾಲ ಕಳೆದುಬಿಟ್ರೆ, ಅದಕ್ಕೆ ನನ್ನ ಕೊನೆ ಕಾಲಕ್ಕೆ ಹೀಗೆ ಕಣ್ಣು ಕುರುಡಾಗಿ ನನ್ನ ಇಬ್ಬರು ಹೆಣ್ಮಕ್ಳನ್ನು ಗೋಳೈಕೊಂಡು ಅವ್ರ ಕೈಲಿ ಬರ್ಸಿಸ್ಕೊಂಡು ಅವ್ರ ಕೈಲಿ ಬಯಸ್ಕೊಂಡು ಭಾಳ ಬದುಕಬೇಕಾಯಿತು ಅಂತ. ಸೊ ಆ ದೃಷ್ಟಿಯಿಂದ ಹಿ ಬಿಕೇಮ್ ಬ್ಲೈಂಡ್ ಟುವರ್ಡ್ಸ್ ದಿ ಎಂಡ್. ಸೊ ಆ ದೃಷ್ಟಿಯಿಂದ ನಿಜವಾಗ್ಲೂ ಇಲ್ಲಿ ನೋಡಿ, ಜಗದ್ ರಚನೆ ಬಾಹ್ಯ ಪ್ರಪಂಚವಲ್ಲ, ಸ್ವಪ್ನದಲ್ಲಿ ಕಾಣುತ್ತೇವೆ. ನಿನ್ನೆಯ ಕನಸಿಗೂ ಈ ದಿನ ಕನಸಿಗೂ ಸಂಬಂಧವೇ ಇಲ್ಲ. ನೋಡಿ, ಕನಸುಗಳು ಬೇರೆ. ಇಬ್ಬರು ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ಬೋದು, ಏಕಕಾಲದಲ್ಲಿ ಇಬ್ಬರಿಗೂ ಒಂದೇ ಕನಸು ಬರಲ್ಲ. ಅದಕ್ಕೆ ರಾಧಾಕೃಷ್ಣನ್ ಬರೆಯೋದು, 2 people ಕ್ಯಾನ್ ಸ್ಲೀಪ್ ಇನ್ ದ ಸೇಮ್ ಬೆಡ್ ಬಟ್ ದೇ ಕೆನಾಟ್ ಗೆಟ್ ದ ಸೇಮ್ ಡ್ರೀಮ್ ಅಟ್ ದ ಸೇಮ್ ಟೈಮ್ ಅಂತ. ಅವ್ರ ಕನಸೇ ಬೇರೆ, ಇವ್ರ ಕನಸೇ ಬೇರೆ. ಕನಸಿನ ಪ್ರಪಂಚ ಅದು. ಅದಕ್ಕೆ ಸ್ವಪ್ನ ಎಂಬತಕ್ಕಂಥದ್ದು ನೋಡಿ, ಯಾತಕ್ಕೆ ಸ್ವಪ್ನ ಬರುತ್ತೆ ಹಾಗಿದ್ರೆ? ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಆಫ್ ದ ವೇಕ್ಫುಲ್ ಸ್ಟೇಟ್ ವಿಲ್ ದಿ ಹಾಂಟ್ ದಿ ಪರ್ಸನ್ ಇನ್ ದಿ ಫಾರ್ಮ್ ಆಫ್ ಡ್ರೀಮ್ಸ್ ಅಂತ ಯುಂಗ್ ಆ್ಯಂಡ್ ಆಡ್ಲರ್ ಬರೀತಾರೆ ಹಿಸ್ಟ್ರಿ ಆಫ್ ಇಂಡಿಯನ್ ಸೈಕಾಲಜಿನಲ್ಲಿ. ಸೊ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಆಫ್ ದ ವೇಕ್ಫುಲ್ ಸ್ಟೇಟ್, ನೀವು ಜಾಗೃತ ಅವಸ್ಥೆಯಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಮಾಡೋಕ್ಕಾಗಲ್ಲ. ಅದೇ ಸ್ವಪ್ನದಲ್ಲಿ ಬಂದು ಮರಿ ಕಳಿಸುತ್ತೆ. ಸೊ ಆ ದೃಷ್ಟಿಯಿಂದ ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಅನ್ಕಾನ್ಷಿಯಸ್, ಸುಪ್ರಾ ಕಾನ್ಷಿಯಸ್, ಯು ಶುಡ್ ನೋ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದಟ್. ಅರವಿಂದ್ ಅದಕ್ಕೆ ಫ್ಯೂಚರ್ ಪೊಯಿಟ್ರಿನಲ್ಲಿ ಬರೀತಾರೆ, when individual consciousness merges with universal consciousness, what remains is only consciousness which one should not even be conscious of ಅಂತ. ಆ ಥರ ಸೆಂಟೆನ್ಸಸ್ ಅರ್ಥ ಆಗೋದೇ ಕಷ್ಟ ನಮಗೆ.
ಒಂದು ಸೆಂಟೆನ್ಸ್ ಅರಗಿಸ್ಕೊಳ್ಳೋಕೆ ಒಂದು ಅರ್ಧ ಗಂಟೆ ಬೇಕಾಗತ್ತೆ. ಆ ಲೆವೆಲಲ್ಲಿ ಅರವಿಂದೋ ಅವರು ಬರೆದಕ್ಕಂಥ ಬರವಣಿಗೆ ನಿಜಕ್ಕೂ ಕೂಡ. ಪರಮಾರ್ಥ ದೃಷ್ಟಿಯನ್ನು ಇಟ್ಕೊಂಡ್ರೆ ಜ್ಞಾನಿಗೆ ಮಾತ್ರ ಜಗತ್ತು ಸುಳ್ಳು, ಆದರೆ ನಮಗೆಲ್ಲ ಸತ್ಯನೇ. ಜಗನ್ಮಿಥ್ಯ ಯಾರಿಗೆ ಹೇಳಿರೋದು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಃ. ಯಾರಿಗದು? ಜ್ಞಾನಿಗೆ, ಸಾಮಾನ್ಯರಿಗಲ್ಲ. ಅದಕ್ಕೆ ನೋಡಿ, ನಮಗೆ 3 ಸತ್ಯಗಳನ್ನು ನಾವು ಒಪ್ಪಲೇಬೇಕು. ನಮಗಿಷ್ಟ ಇರಲಿ, ಇಷ್ಟ ಇಲ್ಲದೆ ಹೋಗಲಿ. ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಇದಕ್ಕೇನು ಕರೀತಾರೆ ನಾವು? ಸತ್ತಾ ತ್ರೈವಿಧ್ಯ ಅಂತ ಕರೆಯೋದು ವೇದಾಂತದಲ್ಲಿ ಪಾರಿಭಾಷಿಕವಾಗಿ. ಪ್ರಾತಿಭಾಸಿಕ ಸತ್ ಅಂದರೆ ಏನು ಗೊತ್ತಾ? ತೋರಿಕೆ ಮಾತ್ರ, ನಿಜವಾಗಿ ಹಂಗಿರೋದಲ್ಲ. ಯಾರು ಹೇಳ್ತಾರೆ ಇವತ್ತು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗಬೇಡ್ರಿ, ಅಲ್ಲೊಂದು ಹಾವಿದೆ ಗೇಟ್ ಮುಂದೆ ಅಂತ. ಯಾರು ಅದು ಏನು ಹಾವು ನೋಡೇ ಬಿಡ್ತೀನಿ ಅಂತ ಬಂದರೆ ಹಗ್ಗ, ಅದು ಹಾವು ಅಲ್ಲವೇ ಅಲ್ಲ. ಹಗ್ಗದ ಹಾವಿನ ಆಕಾರದಲ್ಲಿ ಅಂಕುಡೊಂಕಾಗಿ ಬಿದ್ದಿದ್ದರಿಂದ ಆಕಾರ ಸಾಮ್ಯದಿಂದ ನನಗೆ ಭ್ರಾಂತಿ ಆಯಿತು. ನಾನು ಹಾವನ್ನು ಕಂಡೆ ಅಂತ ಅಲ್ಲಿರೋದು ಹಗ್ಗವೇ. ಆದರೆ ಅದಕ್ಕೆ ವಿರುದ್ಧವೂ ಆಗ್ಬೋದಲ್ಲ. ಹಗ್ಗ ಅಂದ್ಕೊಂಡು ಬುಸ್ ಅಂತ ಏನೋ ಎದ್ದು ನಿಂತ್ಕೊಂಡ್ಬಿಡ್ಲಿ ಹಾವು. ಯಾವತ್ತೂ ಓಡದೇ ಇರೋರು 100 ಮೀಟರ್ ಡ್ಯಾಶ್ ಓಡಿಬಿಡ್ತಾರೆ ಅವತ್ತು. ಪ್ರಾಣ ಭಯ ಅನ್ನೋದು ಹಂಗಿರುತ್ತೆ ಯಾವಾಗಲೂ ಕೂಡ. ಹೆತ್ತಿರೋ ತಾಯಿ ಯಾವತ್ತಾದ್ರೂ ಮಗುನ ಕೆಳಗೆ ಬಿಸಾಕ್ತಾಳೇನೋ, ಆದರೆ ಮಗು ನೋಡಿ ತಾಯಿನ ಹಿಡ್ಕೊಂಡೇ ಹುಟ್ಟತ್ತೆ. ಆ ಮರಣ ಭಯ ಅನ್ನೋದು ಅವಿದ್ಯೆಗಿರ್ತಕ್ಕಂಥ 5ನೇ ಅಲೆ ಅಂತ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವಿದ್ಯಾ ನಿರೂಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿವೇಕ ಚೂಡಾಮಣಿಯ 354ನೇ ಶ್ಲೋಕದ ವ್ಯಾಖ್ಯಾನ ಮಾಡ್ತಾ ಯಾವ ಮಾತನ್ನು ಬರೀತಾರೆ. ಆ ದೃಷ್ಟಿಯಿಂದ 5 ಅಲೆಗಳು ಇರ್ತಕ್ಕಂಥದ್ದು ಈ ಸಂಸಾರ ಎಂಬತಕ್ಕಂಥ ಸಾಗರಕ್ಕೆ. ಕೊನೆ ಅಲೆ ಯಾವುದು ಅಂದರೆ ಮರಣ ಭಯ ಅಂತ. ಮರಣ ಭಯ ಇಲ್ಲದೇ ಇದ್ದವರು ಯಾರು ಅಂದರೆ ಒಬ್ಬ ನಚಿಕೇತ, ಇನ್ನೊಬ್ಬಳು ಸಾವಿತ್ರಿ. ನಚಿಕೇತ ನೋಡಿ ಯಮಲೋಕಕ್ಕೆ ಹೋಗಿ ಯಮನನ್ನು ಗೆದ್ದು ಮತ್ತೆ ಈ ದೇಹದಿಂದ ಆ ಲೋಕಕ್ಕೆ ಹೋದವರು, ಇದೇ ದೇಹ ಇಟ್ಕೊಂಡು ಈ ಲೋಕಕ್ಕೆ ವಾಪಸ್ ಬಂದಿರೋರು ಅವನೊಬ್ಬನೇ. ಇನ್ನು ಯಾರಿಗೂ ಅದಾಗಿಲ್ಲ. ಅದಕ್ಕೆ ನಚಿಕೇತನಿಗೇನು ಕರೀಬೋದು ಗೊತ್ತಾ? ಯಮಜಿತ್. ಯಮನನ್ನು ಗೆದ್ದವನವನು. ಯಮಲೋಕದಲ್ಲಿ ಹಿ ಕುಡ್ ಪ್ಲೇ ವಿತ್ ದ ಲಯನ್ ಇನ್ ಇಟ್ಸ್ ಡೆನ್, ಕಮಾಂಡ್ ದ ಲಯನ್ ಟು ಗೆಟ್ ಆತ್ಮವಿದ್ಯಾ ಆ್ಯಂಡ್ ಕಮ್ ಬ್ಯಾಕ್ ಟು ದ ವರ್ಲ್ಡ್ ಟು ಸ್ಪ್ರೆಡ್ ದಟ್ ಆತ್ಮವಿದ್ಯಾ ಟು ಮಾರ್ಟ್ಯಾಲಿಟಿ. ದಟ್ಸ್ ದಿ ಗ್ರೇಟ್ನೆಸ್ ಆಫ್ ನಚಿಕೇತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಗಿವ್ ಮಿ 5 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ವೇರ್ ಟು ಫೈಂಡ್ 5 ನಚಿಕೇತಾಸ್? ಹಿ ಹಿಮ್ಸೆಲ್ಫ್ ಶುಡ್ ಬಿ ರೀಬಾರ್ನ್ ಅಗೇನ್. ಅಷ್ಟೇ. ಎಲ್ಲಿ ಸಿಗುತ್ತೆ? ನಮ್ಗೆ ಒಬ್ಬರು ಸಿಗೋದೇ ಕಷ್ಟ ಅವನಚಿಕೇತನ ತರಹ ಇರ್ತಕ್ಕಂಥ ಮಕ್ಕಳು. 2ನೇ ಉದಾಹರಣೆ ನೋಡಿ, ಸಾವಿತ್ರಿ. ಸಾವಿತ್ರಿ ಗೊತ್ತಿತ್ತು ಸತ್ಯವಾನ್ ಅಂತ್ಯಕಾಲ ಕೊನೆಗೆ ಬಂದಿದೆ ಅಂತ. ತಾನೂ ಹೋಗ್ತಾಳೆ ಕಾಡಿಗೆ. ಯಮ ಬರ್ತಾನೆ ಸತ್ಯವಾನ್ ದೇಹ ಎಳ್ಕೊಂಡು ಹೋಗೋದಕ್ಕೆ. ಆಗ ಅವರಿಬ್ಬರ ನಡುವೆ ಸಂಭಾಷಣೆ ನಡೆಯುತ್ತೆ. ಯಮ ಕೇಳ್ತಾನೆ, ಯಮನನ್ನು ಸಾವಿತ್ರಿ ಕೇಳ್ತಾಳೆ, ಯಾವಾಗಲೂ ನಿನ್ನ ದೂತರನ್ನು ಕಳಿಸ್ತೀಯಪ್ಪ ದೇಹ ನೀನು ಎಳ್ಕೊಂಡು ಹೋಗೋಕ್ಕೆ, ನೀನೇ ಯಾಕೆ ಬರೋಕ್ಕೆ ಹೋದೆ ಅಂತ. ಆಗ ಯಮ ಹೇಳ್ತಾನಮ್ಮ, ನನ್ನ ದೂತರಿಗೆ ಎಳ್ಕೊಂಡು ಹೋಗೋದಿರಲಿ, ಮುಟ್ಟಕ್ಕೂ ಶಕ್ತಿ ಇಲ್ಲ ನಿನ್ನ ಗಂಡನ ದೇಹವನ್ನು, ನಿನ್ನ ಪಾತಿವ್ರತ್ಯ ಅನ್ನೋದು ಕಾಪಾಡ್ತಾ ಇದೆ ನಿನ್ನ ಗಂಡನ ದೇಹವನ್ನು ಅಂತ ಹೇಳ್ತಾಳೆ. ಆವಾಗ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಯಮನಿಗೆ. ನಿನ್ನ ಗಂಡನ ಪ್ರಾಣ ಬಿಟ್ಟು ಏನು ಬೇಕಾದರೂ ಕೇಳು, 3 ವಾರ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಸಾವಿತ್ರಿ ಕೇಳ್ತಾಳೆ, ನನಗೆ ಸತ್ಯವಾನಲ್ಲಿ ಮಕ್ಕಳಾಗಬೇಕು ಅಂತ. ಸಿಯಾಕೊಂಡ ನೋಡಿ ಯಮ. ಸತ್ಯವಾನ್ ಬದುಕಿಸ್ದೆ, ಸತ್ಯವಾನಲ್ಲಿ ಹೇಗೆ ಮಕ್ಕಳಾಗೋದು? ಯಮ ತಾನೇ ಬುದ್ಧಿವಂತ ಅಂತ ಅಂದ್ಕೊಂಡ್ರೆ ಯಮನನ್ನೇ ಕಟ್ಟಾಕ್ಬಿಟ್ಲು ಸಾವಿತ್ರಿ. ಅದಕ್ಕೆ ಹೇಳೋದು, ಒಂದು ಕಡೆ ಸಾವಿತ್ರಿ, ಒಂದು ಕಡೆ ನಚಿಕೇತ ಯಮನಿಗೆ ಪಾಠ ಕಲಿಸ್ತಕ್ಕಂಥ ಧೀರರು. ಒಬ್ಬ ಧೀರ ಬಾಲಕ, ಇನ್ನೊಬ್ಬ ಧೀರ ಮಹಿಳೆ. ಅದು ನಮ್ಮ ಪರಂಪರೆಯಲ್ಲಿರೋದು. ನಾವು ಯಾವತ್ತೂ ಮರಣಕ್ಕೆ ಭಯ ಪಟ್ಟವರಲ್ಲ. ಜಾನ್ ಡನ್ ಒಂದು ಸಾನೆಟಲ್ಲಿ ಬರ್ತಾನೆ, ಡೆತ್ ಬಿ ನಾಟ್ ಪ್ರೌಡ್ ಅಂತ. ಓ ಡೆತ್, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು, ವೈ ಹ್ಯಾವ್ ಬೀನ್ ಡಿಲೇಯಿಂಗ್. ನೋಡಿ, ದಿಸ್ ಇಸ್ ಕೌಂಟರ್ ಅಟ್ಯಾಕ್ ಆನ್ ಡೆತ್. ನಾವೆಲ್ಲ ಏನ್ಕೋತೀವಿ, ಅಯ್ಯೋ ಸಾವೇ ಬರಬೇಡ, 1 ವರ್ಷ ಆದಮೇಲೆ ಬಾ, ಇನ್ನೂ ನಾನು ಮನೆ ಕಟ್ಟಿಲ್ಲ ಬೆಂಗಳೂರಲ್ಲಿ, ಮಗಳ ಮದುವೆ ಮಾಡಿಲ್ಲ, ಈಗಲೇ ಬಂದುಬಿಟ್ರೆ ನಾನು ಹೆಂಗೆ ಹೋಗೋದು? ಆದರೆ ಇವ್ನು ನೋಡಿ ಡೆತ್ನೇ ಕ್ವೆಶ್ಚನ್ ಮಾಡ್ತಾ ಇದ್ದಾನೆ, ವೈ ಯು ಹ್ಯಾವ್ ನಾಟ್ ಕಮ್, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸೋ ಈಗರ್ಲಿ ಫಾರ್ ಸೋ ಲಾಂಗ್ ಅಂತ. ಅದು ನಿಜವಾಗಿರ್ತಕ್ಕಂಥದ್ದು ಕೌಂಟರ್ ಅಟ್ಯಾಕ್ ಯಾವಾಗಲೂ ಕೂಡ. 4 ವಾರ್ನ್ಡ್ ಈಸ್ 4 ಆರ್ಮ್ಡ್ ಅಂತ ನಮ್ಮಲ್ಲೊಂದು ಮಾತಿದೆ. ದಟ್ಸ್ ಎ ಟಿಪಿಕಲ್ ಇಂಗ್ಲೀಷ್ ಎಕ್ಸ್ಪ್ರೆಷನ್. 4 ವಾರ್ನ್ಡ್, FORE4 ಈಸ್ 4 ವಾರ್ಮ್ಡ್, FOUR4. ಸೊ ಆ ದೃಷ್ಟಿಯಿಂದ ಯಾರಿಗಾದ್ರೂ ಮುಂಚಿತವಾಗಿ ಗೊತ್ತಾಗ್ಬಿಟ್ರೆ ಅವರು ತಕ್ಷಣ ಹುಷಾರಾಗಿಬಿಡ್ತಾರೆ. ಅದಕ್ಕೆ ಗೊತ್ತಿಲ್ಲದೆ ಅಟ್ಯಾಕ್ ಮಾಡ್ತಕ್ಕಂಥದ್ದೇ ಬೆಸ್ಟ್. ಅದಕ್ಕೆ ತೆನಾಲಿ ರಾಮಕೃಷ್ಣನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ ಪಂಡಿತ ಬಂದು ಕೃಷ್ಣದೇವರ ಆಸ್ಥಾನದಲ್ಲಿ ಹೇಳ್ತಾನೆ, ನನಗೆ 16 ಭಾಷೆ ಬರುತ್ತೆ, ಯಾರಾದರೂ ನನ್ನ ಮಾತೃಭಾಷೆನ ಕಂಡುಹಿಡಿಯಲಿ ನೋಡೋಣ ಅಂತ. ತೆನಾಲಿ ರಾಮ ಹೇಳ್ತಾನೆ, ನೀವೇನು ಭಯ ಪಡಬೇಡಿ, ನನಗೆ ಬಿಡಿ, ನಾನು ನೋಡ್ಕೋತೀನಿ ಅಂತ. ಅವನು ಒಳಗಡೆ ಬರ್ತಾ ಇರ್ತಾನೆ. ಇವನು ತೆನಾಲಿ ರಾಮ ಬಾಗಿಲು ಹಿಂದೆ ನಿಂತ್ಕೊಂಡು ಕೋಲ
ತಬಕ್ಕಂತ ಒಂದು ತಲೆ ಮೇಲೆ ಹೊಡಿತಾನೆ. ಆವಾಗ ತಕ್ಷಣ ಮಾತೃಭಾಷೆಯಲ್ಲಿ ಕೂಕ್ಕೋತೀವಿ ಹೊರತು ನಾವು ಬೇರೆ ಭಾಷೆ ಬರಲ್ಲ. ಯು ಸಿ ಅನ್ಎಕ್ಸ್ಪೆಕ್ಟೆಡ್ಲಿ ಯು ಸಮಥಿಂಗ್ ಕಮ್ಸ್ ಅಪಾನ್, ಆಲ್ವೇಸ್ ಎ ಮದರ್ ಟಂಗ್ ಕಮ್ಸ್. ಕೆಲವರಿಗೆ ಮದರ್ ಟಂಗ್ ಬೇರೆ, ಫಾದರ್ ಟಂಗ್ ಬೇರೆ, ದೇ ಆರ್ ಡಬಲ್ ಟಂಗ್ಡ್ ಫೆಲೋಸ್, ಅದು ಬೇರೆ ವಿಷಯ. ಸೊ ಆದರೆ ಹಿಂದಿನ ಕಾಲದಲ್ಲಿ ಬರೀ ಹಾವಿಗೆ ಮಾತ್ರ ದ್ವಿಜಿಹ್ವ ಅಂತ ಬೈಯೋರು. ಅಂದ್ರೇನು, ಯಾರಾದ್ರೂ ಮಾತು ಕೊಟ್ಟು ನಡೆಸ್ಕೊಳ್ದೆ ಹೋದರೆ ಹಾವು ಅಂತ ಬೈಯೋರು. ಈಗ ಯಾರಾದ್ರೂ ನಡೆಸ್ಬಿಟ್ರೆ ಅಯ್ಯೋ ಅವ್ರು ನಡ್ಕೊಂಡ್ಬಿಟ್ರು ರೀ ಹೇಳ್ದಂಗೆ, ಅದು ಅಪರೂಪ ಆಗಿಬಿಟ್ಟಿದೆ ಈಗ. ವಾಟ್ ವಾಸ್ ಕಾಮನ್ ಇನ್ ದೋಸ್ ಡೇಸ್ ಹ್ಯಾಸ್ ಬಿಕಮ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ, ಅನ್ಬಿಲೀವಬಲ್, ಅನ್ಥಿಂಕಬಲ್, ಅನ್ನೋಯಬಲ್, ಅನ್ಫರ್ಗೆಟಬಲ್. ಆ ಥರ ಆಗಿಬಿಟ್ಟಿದೆ ಆ ಸ್ಥಿತಿ. ನೋಡಿ ಎಲ್ಲಿಂದ ಎಲ್ಲಿಗೆ ಹೋಯಿತು. ಹಿಂದಿನ ಕಾಲದಲ್ಲಿ ಏನಿತ್ತು, ಗೆಟ್ ಆನೆಸ್ಟ್, ಫ್ರಮ್ ಆನೆಸ್ಟಿ ಗೆಟ್ ಆನರ್, ಫ್ರಮ್ ಗೆಟ್ ಆನರ್ ಗೆಟ್ ಆನ್. ಈಗೇನಾಗಿದೆ, ಗೆಟ್ ಆನ್ ಬೈ ಹುಕ್ ಆರ್ ಕ್ರೂಕ್, ದೆನ್ ಗೆಟ್ ಆನರ್, ಇಫ್ ಪಾಸಿಬಲ್ ಗೆಟ್ ಆನೆಸ್ಟ್ ಇನ್ ದಿ ಎಂಡ್. ಅಷ್ಟೇ. ಹೌ ದ ಹೋಲ್ ಥಿಂಗ್ ಹ್ಯಾಸ್ ಬಿಕಮ್ ಟಾಪ್ಸಿ ಟರ್ವಿ. ನೋಡಿ, ದಟ್ ಈಸ್ ದ ಚೇಂಜ್ ಆಫ್ ವ್ಯಾಲ್ಯೂ ಸಿಸ್ಟಮ್. ಮ್ಯಾನ್ ಅನ್ಫಾರ್ಚುನೇಟ್ಲಿ ನೋಸ್ ದ ಪ್ರೈಸ್ ಆಫ್ ಎವ್ರಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್. ಅರಿಸ್ಟಾಟಲ್ ಹೇಳ್ತಾನೆ ಆ ಮಾತನ್ನು. ನಮಗೆ ಒಂದು ಅಂಗಡಿಗೆ ಹೋಗ್ಬಿಟ್ಟು ಅದು ಎಷ್ಟು ಬೆಲೆ ಅಂತ ಹೇಳ್ತೀವಿ ಹೊರತು ಒಂದು ಪದಾರ್ಥಕ್ಕೆ ಬೆಲೆ ಕಟ್ತೀವಿ, ಆದರೆ ಮೌಲ್ಯಕ್ಕೆ ಹೆಂಗೆ ಬೆಲೆ ಕಟ್ಟೋದು? ಅದಕ್ಕೆ ಸ್ವಾಮಿ ದಯಾನಂದ ಅವರು ಕನ್ನಡದಲ್ಲಿ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ, ಮೌಲ್ಯಗಳ ಮೌಲ್ಯ ಅಂತ. ಯು ಕೆನಾಟ್ ಅಸೆಸ್ ದ ವ್ಯಾಲ್ಯೂ ಆಫ್ ದ ವ್ಯಾಲ್ಯೂಸ್. ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಚೇಂಜಿಂಗ್ ಸೊಸೈಟಿ ಅಂತ 4 ವಾಲ್ಯೂಮ್ ಸ್ವಾಮಿ ರಂಗನಾಥಾನಂದ ಭಾರತೀಯ ವಿದ್ಯಾಭವನ್ ಪಬ್ಲಿಕೇಷನಲ್ಲಿ ಯಾಕೆ ಬರೀಬೇಕಾಯ್ತು ಅದನ್ನು? 1200 ಪುಟ ವಾಟ್ ಆರ್ ವ್ಯಾಲ್ಯೂಸ್ ಅನ್ನೋದಕ್ಕೆ. ವ್ಯಾಲ್ಯೂಸ್ ಇನ್ ದ ಚೇಂಜಿಂಗ್ ವರ್ಲ್ಡ್ ಅಂತ ಡಾಕ್ಟರ್ ಪಿ ನಾಗರಾಜರಾವ್ ಯಾತಕ್ಕೆ 1968 ಏಪ್ರಿಲ್ 2, 3, 4 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ನಂಬರ್ 6 BP ವಾಡಿಯಾ ರೋಡ್ ಬಸವನಗುಡಿ ಬ್ಯಾಂಗ್ಳೂರು 4 ಲೆಕ್ಚರ್ಸ್ ಕೊಟ್ಟು ಟ್ರಾನ್ಸಾಕ್ಷನ್ ನಂಬರ್ 37 ಪ್ರಿಂಟ್ ಆಗಿ ₹1.5 ಇವತ್ತು ಯಾತಕ್ಕೆ ಮಾರಾಟಕ್ಕಿದೆ? ದಟ್ ಈಸ್ ವ್ಯಾಲ್ಯೂಸ್. And who is Dr. P. Nagaraj Rao? Direct student of Dr. S. Radhakrishnan. And who is P. Nagaraj Rao? Father of Prema Pandurang. ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಈಗ ಅವ್ರು ತಾನೇ ಫೇಮಸ್ಸು. ಪ್ರೇಮ ಪಾಂಡುರಂಗ್ ಅವಾಗವಾಗ ಟಿ ವಿಯಲ್ಲಿ ಬರ್ತಾರೆ, ಹಾಡ್ತಾರೆ. ಶಿ ಇಸ್ ಅನ್ ಇಂಗ್ಲೀಷ್ ಎಮ್ಮೆ. ಇರಲಿ. ಸೊ ಎಮ್ಮೆ ಅಂದರೆ ತಮಾಷೆ ಬರುತ್ತೆ. KS ನಂಜುಂಡಯ್ಯ ಅಂತ ಎಕನಾಮಿಕ್ಸ್ ಪ್ರೊಫೆಸರ್ ಇದ್ದರು, ಭಾಳ ತಮಾಷೆ ಅವ್ರದ್ದು. MA ಕೃಷ್ಣಸ್ವಾಮಿ ಅಂತ ಸಮೃತ ಪ್ರೊಫೆಸರ್ ಸೆಂಟ್ರಲ್ ಕಾಲೇಜಲ್ಲಿ. ಅವ್ರು ತಮಾಷೆ ಮಾಡಿದ್ರು, ಕೃಷ್ಣಸ್ವಾಮಿ ಯು ಆರ್ ಅ ಟ್ರಿಪಲ್ MA. ಐ ಸೇ ಯುವರ್ ಇನಿಷಿಯಲ್ಸ್ MA, ಯುವರ್ ಕ್ವಾಲಿಫಿಕೇಷನ್ MA, ಯು ಆರ್ ಆಲ್ಸೋ MA ಅಂತ. ಆದರೆ ಪಾಪ ಅವ್ರು ನಕ್ಬಿಡೋರು. ನೋಡಿ, ಆಗಿನ ಕಾಲದಲ್ಲಿ ದೇ ನೆವರ್ ಯೂಸ್ ಟು ಟೇಕ್ ಇಟ್ ಸೀರಿಯಸ್ಲಿ. ಈಗ ಅದು ನಾವೆಲ್ಲ ಪರ್ಸನಲಾಗಿ ತೊಗೊಂಡ್ಬಿಡ್ತೀವಿ. ಓ ಹಿ ಇನ್ಸಲ್ಟೆಡ್ ಮೀ. ಯು ಡೋಂಟ್ ನೋ, ಇಫ್ ಯು ಡೋಂಟ್ ಹ್ಯಾವ್ ಅ ಮಾರಲ್ ಕೆಪಾಸಿಟಿ ಟು ಟೇಕ್ ಜೋಕ್ಸ್, ಅಟ್ ದ ಸೇಮ್ ಟೈಮ್ ಯು ಕೆನ್ ನಾಟ್ ಜೋಕ್ ಅಟ್ ಅದರ್ಸ್. ಬೇರೆಯವ್ರ ಬಗ್ಗೆ ನೀನು ಹಾ ಅಂತ ನಗ್ತಾ ಇರ್ಬೋದು, ಅದೇ ಆ ಜೋಕ್ ನಿನ್ನ ಕಡೆ ತಿರುಗಿಸಿದಾಗ ತಕ್ಷಣ ಸೀರಿಯಸ್ ಆಗಿಬಿಡ್ತಾರೆ, ಡೆಡ್ಲಿ ಸೀರಿಯಸ್. ಹಾಗಿರುವಾಗ ಯು ಆರ್ ನಾಟ್ ಸ್ಪೋರ್ಟಿವ್. ಐ ಸೇ ಯು ಶುಡ್ ನಾಟ್ ಜೋಕ್. ಯು ಡೋಂಟ್ ಹ್ಯಾವ್ ಎನಿ ಮಾರಲ್ ರೈಟ್ ಟು ಕ್ರಿಟಿಸೈಸ್ ಅದರ್ಸ್. ಆ ದೃಷ್ಟಿಯಿಂದಲೇ ಇಲ್ಲಿ ಹೇಳ್ತಾರೆ ನೋಡಿ, ಜಗತ್ತು ಅನ್ನೋದು ಹೆಂಗಿದೆ. ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ. ನಾಮಗಳಿಂದ ರೂಪಗಳಿಂದ ಬಿಡಿಬಿಡಿಯಾಗಿ ರೂಪಿತವಾಗಿರುವ, ರಂಗನಾಥಶರ್ಮರ ಭಾಷಾಂತರ ನಂದಲ್ಲ, ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿರುವ, ನಿಯತವಾದ ದೇಶಕಾಲ ನಿಮಿತ್ತಗಳಿಂದ ಹುಟ್ಟುವ, ಫಲದಿಂದ ಸಹಿತವಾದ, ಮನಸ್ಸಿನಿಂದ ಊಹಿಸಲು ಅಸಾಧ್ಯವಾದ, ರಚನೆ ರೂಪಗಳಿಂದ ಯುಕ್ತವಲ್ಲದ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಸರ್ವಜ್ಞವೂ ಸರ್ವಶಕ್ತವೂ ಆದ ಯಾವ ಕಾರಣದಿಂದ ಆಗುತ್ತದೆಯೋ ಆ ಕಾರಣವೇ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಒಂದು ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡಿ. ದಿಕ್, ದೇಶ, ಗುಣ, ಗತಿ, ಫಲ, ಭೇದ, ಶೂನ್ಯಂ, ಪರಮಾರ್ಥ ಸತ್, ಅದ್ವಯಂ ಬ್ರಹ್ಮ. ಛಾಂದೋಗ್ಯೋಪನಿಷತ್ತು 8ನೇ ಅಧ್ಯಾಯ 1ನೇ ಪಾದ 3ನೇ ಮಂತ್ರದ ಮೇಲೆ ಆಚಾರ್ಯ ಶಂಕರರು 16ನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಭಾಷ್ಯದ 4ನೇ ಸಾಲು. ದಿಕ್ಕು, ದೇಶ, ಗುಣ, ಗತಿ, ಫಲ, ಭೇದಕ್ಕಿಂತ ಹೊರತಾಗಿರ್ತಕ್ಕಂಥದ್ದು ಯಾವುದು? ಅದೇ ಆತ್ಮ. ಈಗ ನಾನು ಈ ದಿಕ್ಕನ್ನು ನಿಂತ್ಕೊಂಡು ಪಾಠ ಮಾಡುವಾಗ ಹಿಂದೆ ಏನಾಗ್ತಾ ಇದೆ ನನಗೆ ಅರಿವಿಲ್ಲ. ಈಗ ನನಗೆ ಹಿಂದೆ ಕಣ್ಣಿಲ್ಲ, ಅಥವಾ ಅಲೌಕಿಕವಾಗಿರ್ತಕ್ಕಂಥ ಜ್ಞಾನವೂ ಇಲ್ಲ. ದೇಶ, ಈ ದೇಶ ಈ ಕಾಲದಲ್ಲಿ ನಾನು ಈ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಈ 6:30 8 ಗಂಟೆ ತನಕ ಈ 3ನೇ ದಿನದ ಉಪನ್ಯಾಸವನ್ನು, ಈ ರಮಣಗೀತೆ, ಈ 18ನೇ ಶ್ಲೋಕ ಪಾಠ ಮಾಡ್ತಾ ಇರುವಾಗ, ಇದೇ ಸಮಯದಲ್ಲಿ ಮಲ್ಲೇಶ್ವರದ 8ನೇ ಕ್ರಾಸಿನ 3ನೇ ಮೇನ್ ರೋಡಲ್ಲಿರ್ತಕ್ಕಂಥ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಶಿವಗೀತಾ ಪಾಠ ಮಾಡೋಕ್ಕಾಗಲ್ಲ. ರಾಗಿಗುಡ್ಡದಲ್ಲಿರ್ತಕ್ಕಂತಹ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಮಣಗೀತಾ ಬರೋ ತಿಂಗಳು ಮಾಡೋ ಹಾಗೆ ಈಗ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಮುಖ್ಯವಾಗಿ ಏನಾಗ್ತಾ ಇದೆ, ಏಕಕಾಲದಲ್ಲಿ ಒಂದು ಕಡೆ, ಒಂದು ಜಾಗದಲ್ಲಿ, ಒಂದು ಪ್ರದೇಶದಲ್ಲಿ, ಒಂದು ಕಡೆ ಸೀಮಿತವಾಗಿ ಈ ದೇಹ ಇರಬಹುದೇ ಹೊರತು ಬೇರೆ ಕಡೆ ಇರೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಕೆಲವು ಸಲ ಇರ್ಬೋದೇನೋ ನಮ್ಮ ಜರ್ನಲಿಸ್ಟ್ ಉಪಕಾರದಿಂದ ಒಂದೇ ಸಲ 3 ಕಡೆ ಹೆಸರು ಹಾಕಿಬಿಡ್ತಾರೆ. ದೇರ್ ಫಾರ್ ಐ ಆಮ್ ಗ್ರೇಟ್ಫುಲ್ ಟು ಜರ್ನಲಿಸ್ಟ್
ಬಿಕಾಸ್ ದೇ ಹ್ಯಾವ್ ರೈಸ್ಡ್ ಮೀ ಟು ದ ಲೆವೆಲ್ ಆಫ್ ಸದಾಶಿವ ಬ್ರಹ್ಮೇಂದ್ರ. ಸದಾಶಿವ ಬ್ರಹ್ಮೇಂದ್ರಿಗೆ ಮಾತ್ರ ಏಕಕಾಲದಲ್ಲಿ 3 ಕಡೆ ಆವಿರ್ಭವಿಸ್ತಕ್ಕಂಥ ಶಕ್ತಿ ಅಂತ ನಿನ್ನೆ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಹಾಗೆ ಕೆಲವರು ಜರ್ನಲಿಸ್ಟ್ ನಮ್ಮನ್ನು ಆ ಮಟ್ಟಕ್ಕೆ ರೈಸ್ ಮಾಡಿಬಿಡ್ತಾರೆ. ಈ ಸೃಷ್ಟಿ ಎಂಬತಕ್ಕಂಥ ಅವಿದ್ಯಾ ಸೃಷ್ಟಿ ನೋಡಿ ಸ್ಪಷ್ಟವಾಗಿ ಬರೀತಾ ಇದ್ದಾರೆ ರಂಗನಾಥ ಶರ್ಮರು. ಅವಿದ್ಯಾ ಸೃಷ್ಟಿ ವಿಷಯೈವ ಸರ್ವ ಗೌಣಿ ಮುಖ್ಯ ಚ ಸೃಷ್ಟಿರ್ನ ಪರಮಾರ್ಥತಃ. ಪಾರಮಾರ್ಥಿಕವಾಗಿ ಸೃಷ್ಟಿ ಎಂಬತಕ್ಕಂಥದ್ದು ಆಗಿಲ್ಲ. ಹಾಗಾದ್ರೆ ಏನು ಸೃಷ್ಟಿ ಅನ್ನೋದು? ಅಂತಃಕರಣ ವಿಕಾರಮೇವ ಜಗತ್ತು. ನಿಮ್ಮ ಮನಸ್ಸಿನಿಂದ ನೀವು ಏನೇನು ಅನ್ಕೋತೀರೋ ಅದೇ ನಿಮ್ಮ ಜಗತ್ತು ಅಷ್ಟೇ. ಅದಕ್ಕೆ ಹೇಳೋದು ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ನಿಮ್ಮ ಬಂಧನಕ್ಕಾಗಲಿ ನಿಮ್ಮ ಮೋಕ್ಷಕ್ಕಾಗಲಿ ನಿಮ್ಮ ಮನಸ್ಸೇ ಕಾರಣ, ಇನ್ಯಾವುದೂ ಕಾರಣ ಅಲ್ಲ. ನನ್ನನ್ನು ಯಾರೂ ಕಟ್ಟಾಕಿಲ್ಲ, ನನ್ನನ್ನು ನಾನೇ ಕಟ್ಟಾಕೊಂಡಿದ್ದೀನಿ. ನಾನು ಅದಕ್ಕೆ ಮೊನ್ನೆ ಹಂಚ್ಕೊಂಡೆ ನಿಮ್ಮ ಹತ್ರ ವಿವೇಕ್ ಚೂಡಾಮಣಿಯಲ್ಲಿ ಬರ್ತಕ್ಕಂಥ ಒಳ್ಳೆಯ ಶ್ಲೋಕ. ಯಾರೋ ಒಬ್ಬರು ತಾವು ತುಂಬ ಭದ್ರವಾಗಿರಬೇಕು ಅಂತ ಅಂದ್ಕೊಂಡು ಒಳಗಡೆಯಿಂದ ಬೀಗ ಹಾಕ್ಕೊಂಡು ಬೀಗದ ಕೈ ಕಳ್ಕೊಂಡ್ಬಿಟ್ರಂತೆ. ಹೊರಗಡೆಯಿಂದ ಯಾರೋ ಬಂದು ಬೀಗ ತೆಗೆಯೋ ಹಾಗಿಲ್ಲ, ಇವ್ರಿಗೆ ಬೀಗದ ಕೈ ಸಿಗ್ತಾ ಇಲ್ಲ. ಇನ್ನು ಯಾರೂ ಕಟ್ಟಾಕಿಲ್ಲ, ನಮ್ಮನ್ನು ನಾವೇ ಕಟ್ಟಾಕೊಂಡಿದ್ದೀವಿ. ಆ ದೃಷ್ಟಿಯಿಂದ ಹೊರಗಡೆ ಯಾರೂ ನಮ್ಮನ್ನು ಬಂಧನಕ್ಕೀಡು ಮಾಡಿಲ್ಲ, ನಮ್ಮ ಬಂಧನದಲ್ಲಿ ನಾವೇ ಒದ್ದಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದನೇ ಬಂಧಶ್ಚ ಮೋಕ್ಷಶ್ಚ ಸ್ವತಃ ಸಿದ್ಧಂ. ಆ ಮಾತಿರ್ತಕ್ಕಂಥ ನಿನ್ನ ಕೈಯಲ್ಲಿದೆಯಪ್ಪ ಕರತಲಾ ಮಲಕವತ್ತು. ಕೈಯಲ್ಲಿರ್ತಕ್ಕಂಥ ನಲ್ಲಿಕಾಯಿ ಹಾಗೆ ಸ್ಪಷ್ಟವಾಗಿ ಗೋಚರವಾಗುತ್ತೋ ಮೋಕ್ಷ ಅನ್ನೋದು ಹಿಂದೆ ಇಲ್ಲೇ ಹೀಗೆ ಸಾಧ್ಯ ಅನ್ನೋದಕ್ಕೆ ಜೀವನ್ಮುಕ್ತಿಯನ್ನು ಒಪ್ಪಿದ್ದಾರೆ. ಅಲ್ಲಿ ಆ ವಿಷಯ ತೆಗೆದುಕೊಂಡಾಗ ಆ ಮಾತನ್ನು ಹೇಳ್ತೀನಿ ಬರೋ ತಿಂಗಳ ಉಪನ್ಯಾಸದಲ್ಲಿ, ಈಗಲ್ಲ. ಏಕೆಂದರೆ 10 ಉಪನ್ಯಾಸ ತಾನೇ ನಾನು ಮಾಡಬೇಕಾಗಿರೋದು, 15 ಗಂಟೆ. ಆ ದೃಷ್ಟಿನಲ್ಲಿ ಕೊನೆಯ ದಿನ ಜೀವನ್ಮುಕ್ತಿ ಮಾಡಿ ನಿಮಗೆ ಜೀವನ್ಮುಕ್ತಿ ಮಟ್ಟಕ್ಕೆ ಏರಿಸ್ಬಿಟ್ರೆ ನಾನು ಧನ್ಯ. ಸೊ ಆ ದೃಷ್ಟಿಯಿಂದ ಅವಿದ್ಯಾ ಸೃಷ್ಟಿಯಲ್ಲಿದ್ದೀವಿ. ಈಗ ಇನ್ನೂ ನಾವು ಸೃಷ್ಟಿನಲ್ಲಿದ್ದೀವಿ. ಇನ್ನು ಮೋಕ್ಷ ಮುಂದಕ್ಕೆ ತಾನೆ, ಸೃಷ್ಟಿ ಆದಮೇಲೆ ತಾನೇ ಮೋಕ್ಷ ಸಿಗೋದು. ಸೊ ಅದರಿಂದ ಗೌಣಿ ಮುಖ್ಯ ಆಚ, ಗೌಣ ಸೃಷ್ಟಿ ಮುಖ್ಯ ಸೃಷ್ಟಿ ಅಂತ 2 ಮುಖ್ಯವಾಗಿ. ಇದಕ್ಕೆಲ್ಲ ಮೂಲ ಕಾರಣ ಏನು ಹಾಗಿದ್ರೆ ಅಂದರೆ ಏವಂ ಜಗತಃ ಜನ್ಮ ಕಾರ್ಯಂ ಮಾಯಾವಿನಮಿವ ಪರಮಾರ್ಥ ಸಂತಮಾತ್ಮಾನಂ ಜಗತ್ ಜನ್ಮಾದಿ ಅವಗಮಯತಿ ಸರ್ವಂ ಅಂತಃಕರಣ ವಿಕಾರಮೇವ ಜಗತ್ತು. ಒಂದೇ ಅಂತಃಕರಣದ ಕಾರ್ಯ. ಸುಷುಪ್ತಿಯಲ್ಲಿ ಮನಸ್ಸಿನಲ್ಲಿ ಲಯವಾಗಿದೆ. ಅದಕ್ಕೆ ನೋಡಿ ಸುಷುಪ್ತಿಯಲ್ಲಿ ಗಾಢ ನಿದ್ರಾವಸ್ಥೆ. ನೀವು 100 ಜನ ಕೂತಿರೋರನ್ನ ಪ್ರಶ್ನೆ ಕೇಳಿ, ಯು ಕ್ಯಾನ್ ಟೇಕ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ವರ್ಕೌಟ್ ಆನ್ ದ್ಯಾಟ್. ಹೌ ಡಿಡ್ ಯು ಸ್ಲೀಪ್ ಪ್ರತಿಯೊಬ್ಬರನ್ನು ಕೇಳಿ, ಪ್ರತಿಯೊಬ್ಬರು ಒಂದೇ ಉತ್ತರ ಕೊಡ್ತಾರೆ ನೋಡಿ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನೋ ಗೊತ್ತಾಗಲಿಲ್ಲ. ನನಗೇನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ತಾನೇ, ಆದ್ದರಿಂದ ಅದು ಸುಷುಪ್ತಿ. ಗೊತ್ತಾಗಿಲ್ಲ ಅನ್ನೋದು ಗೊತ್ತಾಗದೆ ಮಟ್ಟಕ್ಕೆ ಹೋದರೆ ಅದು ತುರಿಯ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ ಸ ತುರೀಯ. ಮಾಂಡುಕ್ಯೋಪನಿಷತ್ನ 7ನೇ ಮಂತ್ರ. ಶಾಂತವಾಗಿರೋದು. ಅದಕ್ಕೆ ಹೇಳೋದು ನಮ್ಮಲ್ಲಿ ಅಶಾಂತಸ್ಯ ಕುತಃ ಸುಖಂ. ಶಾಂತಿ ಇಲ್ಲದೆ ಸುಖ ಹೆಂಗೆ ಬರೋಕ್ಕೆ ಸಾಧ್ಯ? ಶಾಂತಮು ಲೇಕ ಸೌಖ್ಯಮು ಲೇದು. ಶಾಂತಿ ಎಲ್ಲಿ ಸಿಗತ್ತೆ ನಮಗೆ? ಹೊರಗಡೆ ಅಲ್ಲ. ಕೆಲವರು ಶಾಂತಿ ಅಂತ ಹೆಸರಿಟ್ಕೊಂಡಿರ್ತಾರೆ, ಯಾವಾಗಲೂ ಅಶಾಂತವಾಗಿರ್ತಾರೆ. ಸೊ ಆ ದೃಷ್ಟಿಯಿಂದನೇ ಹೆಸರಿಗೂ ಅದಕ್ಕೂ ಏನು ಸಂಬಂಧವೇ ಇರೋದಿಲ್ಲ. ಯಾಕೆಂದರೆ ಹೆಸರು ಅನ್ನೋದು ಏನು? ಮುಖ್ಯವಾಗಿ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನಾಮಕರಣ ಪ್ರಸಂಗದಲ್ಲಿ. ಚೈತನ್ಯಕ್ಕೆ ಯಾವ ಹೆಸರಿಟ್ಕೊಂಡು ಬರಲಿಲ್ಲ, ಯಾವ ಹೆಸರಿಟ್ಕೊಂಡು ಹೋಗಲಿಲ್ಲ. ಅದಕ್ಕೆ ನಮ್ಮ ಹಿಂದಿನವರು ರಾಮ ಕೃಷ್ಣ ಗೋವಿಂದ ನಾರಾಯಣ ಕೃಷ್ಣ ವಾಸುದೇವ ಅಂತ ಹೆಸರಿಡ್ತಾ ಇದ್ದು. ಈಗಿನ ಕಾಲದಲ್ಲಿ ಪ್ರೀತಿ ಕೀರ್ತಿ ಪ್ರೇತಿ, ಅದೇನು ಗಂಡು ಮಕ್ಕಳು ಹೆಣ್ಣು ಮಕ್ಕಳು. ಕೋಯೆಡ್ ಕಾಲೇಜಲ್ಲಿ ಮೇಷಗತಿ ಬೇಡ. ಅಟೆಂಡೆನ್ಸ್ ಕೇಳೋವಾಗ ಪ್ರೀತಿ ಅಂದರೆ ಅಲ್ಲೊಬ್ಬ ಗಂಡು ಹುಡುಗ ಹೇಳ್ತಾನೆ, ಕೀರ್ತಿ ಅಂದರೆ ಇಲ್ಲೊಬ್ಬ ಹೆಣ್ಣು ಮಗಳು ಹೇಳ್ತಾಳೆ. ಹೆಂಗೆ ಉತ್ತರ ಕೊಡೋದು? ಭಾಳ ಕಷ್ಟ. ಸೊ ಹೆಂಗೆ ನಮಗೆ ಡ್ರೆಸ್ಸಲ್ಲಿ ಒಂದು ಕಾಮನ್ಯಾಲಿಟಿ ಬಂದುಬಿಟ್ಟಿದೆಯೋ, ನೇಮಲ್ಲೂ ಹಾಗೆ ಕಾಮನ್ಯಾಲಿಟಿ ಬರ್ತಾ ಇದೆ. ಆದ್ದರಿಂದ ಭಾಳ ಕಷ್ಟ. ಈ ಭಗವಂತ ಹಾಗಿದ್ರೆ ಹೇಗೆ ಸೃಷ್ಟಿ ಮಾಡ್ದ ಅನ್ನೋ ಪ್ರಶ್ನೆ ಕೊನೆಗೂ ಉಳಿಯುತ್ತೆ ನೋಡಿ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಶಂಕರರು ಪ್ರಾರಂಭದಲ್ಲೇ ಈ ಮಾತನ್ನು ಹೇಳ್ತಾರೆ. ಸಚ ಭಗವಾನ್ ಜ್ಞಾನೈಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿಃ ಸದಾ ಸಂಪನ್ನಃ ತ್ರಿಗುಣಾತ್ಮಿಕಾಂ ವೈಷ್ಣವೀಂ ಸ್ವಾಂ ಮಾಯಾಂ ಮೂಲ ಪ್ರಕೃತಿಂ ವಶೀಕೃತ್ಯ ಅಜಃ ಅವ್ಯಯಃ ಭೂತಾನಾಂ ಈಶ್ವರಃ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಃ ಮಾಯೆಯ ದೇಹವಾನಿವ ಜಾತ ಇವ ಲೋಕಾನುಗ್ರಹಂ ಕುರ್ವನ್ನಿವ ಲಕ್ಷ್ಯತೆ. ಹೆಂಗಾಯಿತು ಸೃಷ್ಟಿ ಅನ್ನೋದು? ಸೂತ್ರ ಭಾಷೆಯಲ್ಲಿ ಹೇಳೋ ಹಾಗೆ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸುಗಳಿಂದ ಯಾವಾಗಲೂ ಕೂಡಿರತಕ್ಕಂಥ ಭಗವಂತನಿಗೆ ಈ 6 ಗುಣಗಳು ಸ್ವತಃ ಸಿದ್ಧ ಅಂತ.
ಷಣ್ಣಾಂ ಭಗ ಇತೀರಣಾಹ. ಅದಕ್ಕೆ ಒಂದು ಶ್ಲೋಕದಲ್ಲಿ ಬರುತ್ತೆ, ಭಗವಂತನಿಗಿರ್ತಕ್ಕಂಥ 6 ಕ್ವಾಲಿಫಿಕೇಷನ್ಸ್ ಯಾವುದು ಅಂದರೆ ಇದೆಲ್ಲವೂ ಕೂಡ ತ್ರಿಗುಣ ರೂಪವಾದ ವೈಷ್ಣವೀ ಮಾಯೆ ಎಂಬ ಮೂಲ ಪ್ರಕೃತಿಯನ್ನು ವಶಪಡಿಸಿಕೊಂಡು. ಅದಕ್ಕೆ ಶ್ವೇತಾಶ್ವತರ ಉಪನಿಷತ್ತು ಹೇಳೋದು ಮಾಯಾ ಅಂತ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಮಾಯಾ ಅಂದ್ರೇನು? ಯಾಮ ಸಾ ಮಾಯಾ, ಯಾವುದು ಎಲ್ಲರನ್ನೂ ಆವರಿಸ್ಕೊಳ್ಳತ್ತೋ ಅದು. ಮಾಯೆ ಅನ್ನೋದು ಆವರಣ ಶಕ್ತಿ. ಹಾಗೆಯೇ ವಿಕ್ಷೇಪ ಶಕ್ತಿಗೆ ಇರತಕ್ಕಂಥದ್ದು ಅವಿದ್ಯೆ. ಮಾಯೆ ಅವಿದ್ಯೆ ಒಂದೇನಾ ಬೇರೇನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ವೇದಾಂತದಲ್ಲಿ. ನಮ್ಮಲ್ಲಿ ಪರಮಾನಂದ ಭಾರತೀಯ ಮಹಾಸ್ವಾಮಿಗಳ ಹೆಸರು ತಾವೆಲ್ಲ ಕೇಳಿರ್ತೀರ. ಪೂರ್ವಾಶ್ರಮದಲ್ಲಿ ಪ್ರೊಫೆಸರ್ ಶಂಕರ್ ಆಗಿ ಮೆಡ್ರಾಸ್ IITನಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದವರು. ನಮ್ಮ ಬಸವನಗುಡಿನಲ್ಲಿ ಇರ್ತಕ್ಕಂಥ ಪೂರ್ವಾಶ್ರಮದ ಮನೆಯಲ್ಲಿ ಪ್ರತಿ ವರ್ಷ 15 ವರ್ಷದಿಂದ ಶಂಕರ ಜಯಂತಿಯ ಸಂದರ್ಭದಲ್ಲಿ ಸಪ್ತಾಹ ಉಪನ್ಯಾಸ ಕಾರ್ಯಕ್ರಮ ಈಡಿಸ್ತಾ ಇರೋ ಯಾವ ವಿಷಯ ಅಂದರೆ ಮಾಯಾ ಅವಿದ್ಯೆ ಒಂದೇನಾ ಬೇರೇನಾ. 15 ವರ್ಷದಿಂದ ನಡೀತಾ ಇದೆ ಉಪನ್ಯಾಸ, ಒಂದು ವಾರ ಪ್ರಕೃತಿ, ಇಲ್ಲಿವರೆಗೂ ಇತ್ಯರ್ಥ ಆಗಿಲ್ಲ. 2 ಪರವಾಗೂ ವಾದ ಮಾಡ್ತಾರೆ ಬಂದಿರತಕ್ಕಂಥ ವಿದ್ವಾಂಸರು. ಮಾಯೆ ಅವಿದ್ಯೆ ಒಂದೇ ಅಂದರೆ ಏನು ತೊಂದರೆ ಬರುತ್ತೆ ಗೊತ್ತಾ? ಭಗವದ್ಗೀತೆಯಲ್ಲಿ ಮಮ ಮಾಯಾ ದುರತ್ಯಯ ಒಂದು ವಾಕ್ಯ ಇದೆ, ಕೃಷ್ಣ ಪರಮಾತ್ಮ ಹೇಳಿರೋದು. ಮಾಯಾ ಅವಿದ್ಯೆ ಒಂದೇ ಅಂತ ಆಗಿಬಿಟ್ರೆ ಭಗವಂತನಿಗೆ ಅವಿದ್ಯೆ ಇದೆ ಅಂತಂದರೆ ವಿದ್ಯೆ ಇರೋದು ಯಾರಿಗೆ? ಭಗವಂತನಿಗೆ ಅಜ್ಞಾನ ಇದೆ ಅಂತಾದರೆ ಇನ್ನು ಜ್ಞಾನ ಇರೋದು ಯಾರಿಗೆ ಅನ್ನೋ ಪ್ರಶ್ನೆ ಬರುತ್ತೋ ಇಲ್ವೋ? ಸೊ ಅದರಿಂದ ಮಾಯಾ ಅವಿದ್ಯೆ ಒಂದೇನಾ ಬೇರೆನೋ ಅದು ಇಟ್ಸ್ ಅ ಟೆಕ್ನಿಕಲ್ ಪ್ರಾಬ್ಲಮ್. ನಾನು ಅದಕ್ಕೆ ಒಳಗೆ ಹೋಗೋಕ್ಕೆ ಇಷ್ಟಪಡಲ್ಲ ಇಲ್ಲಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ವೈಷ್ಣವೀ ಮಾಯೆಯನ್ನು, ವೈಷ್ಣವಿ ಅಂದ್ರೇನೋ ವೈಷ್ಣವ ಭಕ್ತರು ಅಂತಲ್ಲ, ವೈಷ್ಣವಿ ಅಂದರೆ ವಿಶ್ವವ್ಯಾಪಕವಾದದ್ದು ಅನ್ನೋ ಅರ್ಥದಲ್ಲಿ. ವ್ಯಾಪಕತ್ವಾತ್ ವಿಷ್ಣು, ಚತುರ್ಮುಖವನಾಗಿರ್ತಕ್ಕಂಥ ಶಂಖಚಕ್ರಗದಾಧರಿ ಆಗಿರ್ತಕ್ಕಂಥ ವಿಷ್ಣು ಅಂತಲೇ ಅರ್ಥ ಮಾಡಬೇಕಾಗಿಲ್ಲ. ಯಾವಾಗಲೂ ಕೂಡ ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯಕ್ಕೆ ವಿಷ್ಣು ಅಂತ ಕರೆಯೋದು. ಯಾಕೆಂದರೆ ಆಗಿನ ಕಾಲದಲ್ಲಿ ಶೈವರಿಗೂ ವೈಷ್ಣವರಿಗೂ ಯಾವಾಗಲೂ ಪೈಪೋಟಿ. ಶೈವರು ಹೇಳ್ತಾ ಇದ್ರು ಶಿವನೇ ದೊಡ್ಡವನು ಅಂತ, ವೈಷ್ಣವರು ಹೇಳ್ತಾ ಇದ್ರು ವಿಷ್ಣುನೇ ದೊಡ್ಡವನು ಅಂತ. ಅಪ್ಪಯ್ಯ ದೀಕ್ಷಿತರು ಮಹಾಶೈವ ಭಕ್ತರು. ಒಂದು ಸಲ ಶೈವ ಭಕ್ತರು ಚಾಲೆಂಜ್ ಮಾಡ್ಕೊಂಡು ಬಂದ್ರಂತೆ, ಇವತ್ತು ಅವರ ಶಿಷ್ಯರ ಮುಂದೆನೇ ಹೇಳಿಸ್ಬಿಡ್ತೀವಿ ನೋಡಿ ಶಿವನಿಗಿಂತ ವಿಷ್ಣು ದೊಡ್ಡವನು ಅಂತ. ಆಯ್ತಪ್ಪ, ನನಗೇನು ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ನಗ್ತಾ ನಗ್ತಾ ಅಪ್ಪಯ್ಯ ದೀಕ್ಷಿತರು ಹೇಳಿದ್ರಂತೆ, ಶಿವಾದಪ್ಯಧಿಕೋ ವಿಷ್ಣು, ಶಿವನಿಗಿಂತ ವಿಷ್ಣು ದೊಡ್ಡವನು. ಸಂತೋಷವಾಗಿ ವೈಷ್ಣವ ಭಕ್ತರೆಲ್ಲ ಹೊಟ್ಟೋದ್ರಂತೆ. ಇವರೇ ಒಪ್ಕೊಂಡ್ಬಿಟ್ರಲ್ಲ ಮಹಾಶೈವರು ಅಂತ. ಆಗ ಇವರ ಅನುಯಾಯಿಗಳು ಬಂದು ಕೇಳ್ತಾರೆ, ಅಲ್ಲ ಸ್ವಾಮಿ, ಪ್ರತಿನಿತ್ಯ ಶಿವ ದೊಡ್ಡವನು ಅಂತ ಹೇಳಿಬಿಟ್ಟು ಎಲ್ಲರ ಮುಂದೆ ವಿಷ್ಣು ದೊಡ್ಡವನು ಒಪ್ಕೊಂಡ್ಬಿಟ್ರಲ್ಲ, ನಮ್ಮ ಗತಿ ಏನು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಶ್ಲೋಕದ ಮೊದಲನೇ ಸಾಲು ನಾನು ಹೇಳಿದ್ದು, ಇನ್ನು 3 ಸಾಲು ಹೇಳೋದಿತ್ತು, ಅಷ್ಟರಲ್ಲೇ ಅವ್ರು ಹೊಟ್ಟೋಗ್ಬಿಟ್ರೆ ನಂದ ತಪ್ಪು. 2ನೇ ಸಾಲು ಹೇಳ್ತೀನಿ ನೋಡಿ, ವಿಷ್ಣೋರಪ್ಯಧಿಕೋಸ್ಮ್ಯಹಂ, ನಾನು ವಿಷ್ಣುಗಿಂತ ದೊಡ್ಡವನು, ಅಹಂಕಾರದಿಂದ ಅಲ್ಲ. 3ನೇ ಸಾಲು ನೋಡಿ, ಶಿವಸ್ ಏಕಂ ವಿಷ್ಣೋರ್ ದಶ ಮಮ ಜನ್ಮಾನಿ ಅಸಂಖ್ಯಾನಿ. ಶಿವ ಒಂದೇ ಸಲ ಹುಟ್ಟಿ ಬಂದಿದ್ದು, ವಿಷ್ಣು ದಶಾವತಾರ ತೆಗೆದ್ನೋ ಇಲ್ವೋ, 9 ಸಲ ಜಾಸ್ತಿ ಹುಟ್ಟಿ ಬಂದನೋ ಇಲ್ವೋ, ಅದರಿಂದ ಶಿವನಿಗಿಂತ ವಿಷ್ಣು ದೊಡ್ಡವನಾದ. ನಾನು ಶಿವ ವಿಷ್ಣು ಇಬ್ಬರಿಗಿಂತ ದೊಡ್ಡವನು. ಯಾಕೆ ಗೊತ್ತಾ? ಎಷ್ಟು ಜನ್ಮ ಆಯಿತೋ ನನಗೆ, ಮುಂದೆ ಎಷ್ಟು ಜನ್ಮ ಆಗೋದಿದೆಯೋ ಯಾರಿಗೆ ಗೊತ್ತು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಭಗವದ್ಗೀತೆನೇ ಪ್ರಮಾಣ ಅದಕ್ಕೆ. ಅದಕ್ಕಿಂತ ಇನ್ನು ಎಲ್ಲಿ ಪ್ರಮಾಣ ತರೋಣ? ಎಲ್ಲಿ ಹೋದರೂ ನೀವು ಗೀತೆಗೆ ಬರಬೇಕು. ಕೊನೆಗೆ ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹವೀತಂ ದುರ್ವಿಜ್ಞೇಯತ್ವಾದ ಅತದರ್ಥಾನಾಂ. ಪ್ರಾರಂಭದಲ್ಲೇ ಶಂಕರ ಭಾಷ್ಯದಲ್ಲಿ ಆ ಮಾತು ಬರುತ್ತೆ. ಅದರಿಂದಾನೇ ಗೀತಾ ಭಾಷ್ಯ ಶುರುವಾಗಿರ್ತಕ್ಕಂಥದ್ದು. ಅದರಿಂದಾನೇ ಈಗ ಸತ್ಯತ್ವ ಯಾರಿಗೆ? ಅಜ್ಞಾನಿಗೆ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ ಇರುತ್ತದೆ. ಆತ್ಮಜ್ಞಾನಿಗೆ ಏನು ಗತಿ? ಹಾಗಿದ್ರೆ ರಮಣರು ಹೇಳ್ತಾರೆ ನೋಡಿ ಸ್ಪಷ್ಟವಾಗಿ, ಅನಂತವಾದ ಶುದ್ಧವಾದ ಪ್ರಕಾಶಮಾನವಾದ ನಿರಾಕಾರವಾದ ತತ್ವವೇ ಅವನಿಗೆ ಗೋಚರಿಸುತ್ತಿರುತ್ತದೆ. ಭಗವಂತನಿಗೊಂದು ಆಕಾರ ತರಕ್ಕೆ ಸಾಧ್ಯನಾ ನಾವು? ಗುರುನ ಶಬ್ದಕ್ಕೆ ಒಂದು ಅರ್ಥ ಇದೆ ಗುರುಗೀತಾನಲ್ಲಿ. ಗು ಅಂದ್ರೆ ಏನು ಗೊತ್ತಾ? ಗುಣಾತೀತ. ರು ಅಂದ್ರೆ ಏನು ಗೊತ್ತಾ? ರೂಪವರ್ಜಿತ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಭಗವದ್ಗೀತೆ ಗುಣತ್ರಯಗಳಿಗೆ ಅತೀತನಾಗಿರ್ತಕ್ಕಂಥವನು. ಯಾವ ರೂಪ ಬೇಕಾದರೆ ಆ ರೂಪವನ್ನು ಪಡೀತಕ್ಕಂಥ ಶಕ್ತಿ ಇರ್ತಕ್ಕಂಥವನು ಗುರು ಅಂತ. ಅದಕ್ಕೆಲ್ಲ ಉದಾಹರಣೆ ಪ್ರಹ್ಲಾದನ ಕಥೆಗಿಂತ ಬೇಕಾ? ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಚಾಲೆಂಜ್ ಮಾಡ್ದ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀಯಲ್ಲ ನಿಮ್ಮ ಭಗವಂತ, ತೋರಿಸು ನೋಡೋಣ ಕಲ್ಲು ಕಂಬದಲ್ಲಿ. ಕಂಬದಿಂದನೇ ಬಂದೋ ಇಲ್ವೋ ನರಸಿಂಹ ಅವತಾರದಲ್ಲಿ. ನಾವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ಬಿಟ್ರೆ ನಮ್ಮನ್ನು ಹುಟ್ಟಿಸಿರೋ ಭಗವಂತನಿಗೆ ಬುದ್ಧಿ ಇಲ್ವಾ? ಅವನ ಹತ್ರ ಆಟ ಆಡೋಕ್ಕಾಗತ್ತಾ? ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್. ಹಿ ಡಸ್ ನಾಟ್ ಆ್ಯಕ್ಟ್ ಇಮಿಡಿಯೇಟ್ಲಿ. ಹಿ ಹಸ್ ಗಾಟ್ ಪರ್ಫೆಕ್ಟ್ ಸಿಸರ್ಸ್. ಹಿ ಇಸ್ ಅ ಪರ್ಫೆಕ್ಟ್ ಕಟರ್. ಹಿ ನೋಸ್ ಹೂಮ್ ಟು ಕಟ್, ವೆನ್ ಟು ಕಟ್, ಹೌ ಮಚ್ ಟು ಕಟ್ ಆ್ಯಂಡ್ ವೇರ್ ಟು ಕಟ್.
ಸೊ ಆ ದೃಷ್ಟಿಯಿಂದ ಅವನು ಕಣ್ತಪ್ಸೋಕ್ಕಾಗಲ್ಲ ನಾವು ಯಾವಾಗಲೂ ಕೂಡ. ನಮ್ಮ ಇದರಿಂದ ನಾವು ಇರ್ತೀವೇ ಹೊರತು ಆ ಮಟ್ಟ ಏನು ನಮ್ಮ ಮಟ್ಟ ಏನು. ಅವನಿಗೇನು ಅಹಂಕಾರ ಆಗುತ್ತೋ ಹಿರಣ್ಯಕಶಿಪುಗೆ, ಬೆಳಿಗ್ಗೆ ಸಾಯಬಾರ್ದು ರಾತ್ರಿ ಸಾಯಬಾರ್ದು, ಮನುಷ್ಯರಿಂದ ಸಾಯಬಾರ್ದು ಪ್ರಾಣಿಯಿಂದ ಸಾಯಬಾರ್ದು. ಅವನೇನು ಅಂದ್ಕೊಂಡ, ನನಗೆ ಸಾವೇ ಇಲ್ಲ ಅಂತ ಮೆರೀತಾ ಇದ್ದ ಅಹಂಕಾರದಿಂದ. ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್. ಅದಕ್ಕೆ ಅದು ಬರಬಾರ್ದು ಯಾವಾಗಲೂ ಮನುಷ್ಯನಿಗೆ. ಅದಕ್ಕೆ ನೋಡಿದ್ರೆ ಬೆಳಿಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ, ಸಂಜೆ ಹೊತ್ತು ಬಂದಿದ್ದು. ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ, ಅಥವಾ ಮನುಷ್ಯನೂ ಹೌದು ಪ್ರಾಣಿಯೂ ಹೌದು, ನರಸಿಂಹ ಅವತಾರ, ನರಸಿಂಹಾವತಾರ. ಅದಕ್ಕೆ ನಾವು ನರಸಿಂಹಾವತಾರ ತರಹ ಆಗದೆ ಹೋದರೂ ನರಸಿಂಹಾವತಾರದ ಮಲಗಾದರೂ ನಿದ್ರೆ ಮಾಡೋಣ ಅಂತ ಕೂದಲೆಲ್ಲ ದಿಂಬೆ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡೋದು ರಾತ್ರಿ. ಹೀಗೆಲ್ಲ ನಿದ್ದೆ ಮಾಡ್ತೀವಿ ನೋಡಿ, ಒಬ್ಬೊಬ್ಬರು ಒಂದೊಂದು ತರಹ. ಸೊ ಹಾಗೆ ನಿರಾಕಾರನಾಗಿರ್ತಕ್ಕಂಥ ತತ್ವ, ಯಾವ ಆಕಾರವೂ ಹೇಳಕ್ಕೆ ಬರಲ್ಲ ಭಗವಂತನಿಗೆ, ಅಥವಾ ಯಾವ ಆಕಾರ ಬೇಕಾದರೂ ತೆಗೆದುಕೊಳ್ತಕ್ಕಂಥ ಶಕ್ತಿ ಇರತಕ್ಕಂಥವನು. ಆ ದೃಷ್ಟಿಯಿಂದನೇ ನಿರಾಕಾರ ಅನ್ನೋದಕ್ಕೆ ಭಾಷ್ಯದಲ್ಲಿ ಒಂದೊಳ್ಳೆ ಮಾತು ಹೇಳ್ತಾರೆ. ಗೀತಾ ಭಾಷ್ಯ 13ನೇ ಅಧ್ಯಾಯ 12ನೇ ಶ್ಲೋಕದಲ್ಲಿ, ಸರ್ವಾಸು ಹಿ ಉಪನಿಷತ್ಸು ಜ್ಞೇಯಂ ಬ್ರಹ್ಮ ನೇತಿ ನೇತಿ ಅಸ್ಥೂಲಂ ಅನಣು ಇತ್ಯಾದಿ ವಿಧಿ ಪ್ರತಿಷೇಧೇನೈವ ನಿರ್ದಿಶ್ಯತೆ ನ ಇದಂ ತತ್ ಇತಿ. ನೋಡಿ, ಎಲ್ಲೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ, ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಚಕ್ಷು ಅಪಾಣಿ ಅಪಾದಂ, ಹೀಗೆ ನೆಗೆಟಿವ್ ಆಗಿಯೇ ಹೇಳ್ತಾ ಇರೋದು ಯಾವಾಗಲೂ ಕೂಡ. ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಲ್ಲ, ಕಿವಿಯಿಂದ ಕೇಳೋಕ್ಕಾಗದೇ ಇರತಕ್ಕಂಥದ್ದು, ಮೂಗಿಂದ ಮೂಸು ನೋಡೋಕ್ಕಾಗೋದಿಲ್ಲ, ಚರ್ಮದಿಂದ ಗ್ರಹಿಸೋದಕ್ಕಾಗೋದಿಲ್ಲ, ಮನಸ್ಸಿನಿಂದ ಗ್ರಹಿಸೋದಕ್ಕಾಗೋದಿಲ್ಲ, ಮನಸ್ಸಿಗೆ ಅತೀತವಾಗಿರ್ತಕ್ಕಂಥದ್ದು, ವಾಕಿಗೆ ಅತೀತವಾಗಿರ್ತಕ್ಕಂಥದ್ದು, ನೋಡೋದಕ್ಕೆ ಅತೀತವಾಗಿರ್ತಕ್ಕಂಥದ್ದು, ಕೇಳೋದಕ್ಕೆ ಅತೀತವಾಗಿರೋದು. ಅದರಿಂದನೇ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿಮುಚ್ಚಧೀರಾ ಪ್ರೇತ್ಯಾಸ್ಮಾಲ್ಲೋಕಾದಮೃತ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರುಮಧೀರಾಣಾಂ ಯೇನಸ್ತದ್ವ್ಯಾಚಕ್ಷಿರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಕೇನೋಪನಿಷತ್ ಹೊರಟಿರೋದು ಅದಕ್ಕೋಸ್ಕರ. ಕೇನ ಅಂದರೆ ಪ್ರಶ್ನೆ, ಪ್ರಶ್ನೆಯಿಂದಾನೇ ಹೊರಟಿರೋದು. ಅದು ಒಂದೇ ಉಪನಿಷತ್ತಿಗೆ ಭಗವತ್ಪಾದ ಶಂಕರರು ಪದಭಾಷ್ಯ ವಾಕ್ಯ ಭಾಷ್ಯ ಎರಡೆರಡು ಭಾಷ್ಯ ಒಂದೇ ಉಪನಿಷತ್ತಿಗೆ ಬರೆದಿರೋದು. ಏಕೆಂದರೆ ಕ್ಲಿಷ್ಟವಾಗಿರೋ ಉಪನಿಷತ್ತು ಕೇನ ಅಷ್ಟು ಸುಲಭವಾಗಿರೋದಲ್ಲ. ನೇತಿ ನೇತಿ ಇದಲ್ಲ 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 ಅಂತಲೇ ಹೇಳಬೇಕು. ಇದೇ ಅದು ಅಂತ ಹೇಳಿಬಿಡ್ಬೋದಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಕಣ್ಣಿಗೆ ಗೋಚರ ಅಂತಾಗತ್ತೆ. ಕಣ್ಣು ಅನ್ನೋದೇನು ಗೊತ್ತಾ, ಇಂದ್ರಿಯ. ಇಂದ್ರಿಯಕ್ಕೇನಿದೆ, ಹುಟ್ಟಿದೆ. ಯಾವ ಹುಟ್ಟಿರೋದರಿಂದನೂ ಹುಟ್ಟಿಲ್ಲದೆ ಇರೋದನ್ನು ಗ್ರಹಿಸೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಅಪರೋಕ್ಷಾನುಭೂತಿ ಅಂತ ನಾಮಕರಣ ಮಾಡಿದರೆ ಹೊರತು ಶಂಕರರು ಪ್ರತ್ಯಕ್ಷಾನುಭೂತಿ ಅಂತ ಹೇಳಿಲ್ಲ. ಪ್ರತ್ಯಕ್ಷಕ್ಕೆ ಆಪೋಸಿಟ್ ಪರೋಕ್ಷ, ಪರೋಕ್ಷಕ್ಕೆ ಆಪೋಸಿಟ್ ಅಪರೋಕ್ಷ. ಅಲ್ಲಿಗೇನಾಯಿತು, ಟೂ ನೆಗೆಟಿವ್ಸ್ ಮೇಕ್ ಎ ಪಾಸಿಟಿವ್ ಅಷ್ಟೇ. ಅಳಿಯ ಅಲ್ಲ ಮಗಳ ಗಂಡ ಅಂತಲೇ ಹೇಳೋದು, ಆದರೆ ಹೇಳೋದ್ರಲ್ಲಿ ವಿಧಾನ ಇದೆ ನೋಡಿ. ಅದಕ್ಕೆ ನೇತಿ ನೇತಿ. ಅವ್ರು ಯಾರು ಅಂತ ಹೇಳಿದ್ರೆ, ಅವರು ಸುಬ್ಬರಾಯರಲ್ಲ, ಅವರು ವೆಂಕಟರಾಯರಲ್ಲ, ಅವರು ನರಸಿಂಹರಾಯರಲ್ಲ. ಹಾಗಾದರೆ ಯಾರು? ಅದೆಲ್ಲ ಆಗಿ ಉಳಿದಿರೋ ಗೋಪಾಲರಾಯರು. ಎದುರುತಾನೆ ಗೋಪಾಲರಾಯರು ಅಂತ ಹೇಳ್ಬಿಡ್ಬೋದಲ್ಲ, ಹೇಳೋಕ್ಕಾಗಲ್ಲ. ಹೇಳಿದ್ರೆ ಯಾಕೋತೀವಿ, ಏಕೆಂದರೆ ಕಣ್ಣಿಗೆ ಗೋಚರ ಅಂತ ಆಗುತ್ತೆ. ಕಣ್ಣು ಅನ್ನೋದು ಇಂದ್ರಿಯ ಅಂತ ಆಗುತ್ತೆ. ಇಂದ್ರಿಯ ಅನ್ನೋದು ಹುಟ್ಟಿದೆ, ಹುಟ್ಟಿರೋದ್ರಿಂದ ಹುಟ್ಟಿಲ್ಲದೆ ಇರೋದನ್ನು ನೋಡೋಕ್ಕಾಗದೇ ಇರೋದರಿಂದ ಆ ಸ್ವತಃ ಪ್ರಾಮಾಣ್ಯ ಸ್ವತೋ ವ್ಯಾಘಾತ ದೋಷ ಎಂಬತಕ್ಕಂಥ ವೈಯಾಕರಣೆಗಳ ದೋಷ ನಿವಾರಣೆಗೋಸ್ಕರ ಈ ರೀತಿಯಾಗಿಯೇ ಅರ್ಥ ಮಾಡಬೇಕು. ನೇತಿ ನೇತಿ, ಇದಲ್ಲ ಇದಲ್ಲ ಇದಲ್ಲ. ಹಾಗಿದ್ರೆ ಅದು ಯಾವುದು? ಅದೆಲ್ಲವೂ ಅಲ್ಲದೆ ಆಗಿ ಉಳ್ಕೊಂಡಿರೋದು ಏನೋ ಅದೇ ಅದು. ಅದ್ಯಾವುದು? ಅದೇ ಚೈತನ್ಯ. ಆ ಚೈತನ್ಯ ಯಾವುದು? ಅದೇ ಆತ್ಮ. ಆ ಆತ್ಮ ಯಾವುದು? ಅದೇ ನನ್ನೊಳಗೆ ನಿಮ್ಮೊಳಗೆ ಎಲ್ಲ ವ್ಯಾಪಕವಾಗಿರೋದು ಅನ್ನೋದನ್ನು ರಮಣರು 18ನೇ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡಿರೋದನ್ನು ಯಥಾಶಕ್ತಿ ಯಥಾಕಾಲ ಯಥಾ ಸಮಯ ಯಥಾ ಬುದ್ಧಿ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಮುಂದಿನ ಶ್ಲೋಕದ ಮುಂದಿನ ಉಪನ್ಯಾಸವನ್ನು ಮುಂದಿನ ದಿನವಾಗಿರ್ತಕ್ಕಂಥ ನಾಳೆ ಹಂಚ್ಕೋತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ರಮಣಾರ್ಪಣಮಸ್ತು.